ಶುಕ್ಲಾಂ ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವ ವಿಘ್ನೋಪಶಾಂತಯೇ. ಎರಡು ಸ್ವಲ್ಪ ಮುಟ್ಟಿ. ಏನ ತಟ್ಟೆನಮ್ಮ ಅರ್ಚನೆ ಮಾಡೋದಿಕ್ಕೆ. ಗನ್ನಿ. ಯಾರಿದು ತಲೆ ಹರಟೆ ಹುಡುಗಿ? ಕವಿತಾ ಕೃಷ್ಣಮೂರ್ತಿ ಅಂತ. ತಾವು? ಕೃಷ್ಣಮೂರ್ತಿ. ಇದೇನು ಅವ್ರ ಹೆಸರು ಕೇಳಿದ್ರೆ ನೀವು ಹೇಳ್ತೀರಾ, ನಿಮ್ಮ ಹೆಸರನ್ನ ಅವ್ರು ಹೇಳ್ತಿದ್ದಾರೆ? ನಾವಿಬ್ರು ಒಂಥರ ಜೆರಾಕ್ಸ್ ಮಿಷಿನ್ ಇದ್ದಂಗೆ. ಅವನ ಹತ್ರ ಬಟನ್ ಒತ್ತಿದ್ರೆ ನನ್ನ ಹತ್ರ ಕಾಪಿ ಬರುತ್ತೆ. ಹಾಳಾಗೋಗ್ಲಿ. ಈ ನಕ್ಷತ್ರ ರಾಶಿ ಎಲ್ಲ ದೇವ್ರ ಹೆಸರಲ್ಲೇ ಮಾಡ್ಬಿಡಿ. ತಮ್ಮ ಹೆಸರು? ಊದುಬತ್ತಿ ಶಿವಪ್ಪ. ತಮ್ಮದು? ಅಗರಬತ್ತಿ ಮಾದಪ್ಪ. ಅಲ್ಲ, ಈ ಊದ್ಬತ್ತಿ ಅಗರಬತ್ತಿ ಎರಡು ಒಂದೇ ಅಲ್ವೇ? ಬತ್ತಿ ಒಂದೇ ಆದ್ರೂ ವಾಸನೆಗಳು ಬೇರೆ ಇರುತ್ತೆ. ಅವಂದು ವಾಸನೆ, ನಂದು ಸುವಾಸನೆ. ಹೋಗ್ಲಿ ಬಿಡಿ. ನಕ್ಷತ್ರ ರಾಶಿ ಎಲ್ಲ ದೇವ್ರ ಹೆಸರು ಮಾಡ್ಬಿಡಿ. ಯಾಕೆ ನಿಮ್ಗಳಿಗೆ ಯಾರಿಗೂ ಗೋತ್ರ ಜಾತಕ ಏನು ಇಲ್ವೇ? ಇಲ್ಲ, ಯಾಕೆ? ನಾವೊಂಥರ ಎಲೆ ಮರೆ ಕಾಯಿ ಇದ್ದಂಗೆ. ಎಲೆ ಒಣಗೋದ್ರು ಕಾಯಿ ಮಾತ್ರ ಹಣ್ಣಾಗ್ತಾ ಇರುತ್ತೆ. ಈ ಕಾಯಿ ವಿಚಾರ ಹಾಗಿರ್ಲಿ, ನಮ್ಮ 4 ಜನಕ್ಕೆ ಇಂಥ ಹೆಸರುಗಳು ಬರೋದಕ್ಕೆ ಕಾರಣ ನಮ್ಮ ಅನಾಥಾಶ್ರಮದ ಮುಖ್ಯಸ್ಥರು ಶ್ರೀಯುತ ನಂಜೇರಾಜ ಅರಸು ಅವರು. ಹೌದು, ಅವ್ರಿಗೆಲ್ಲ ಆ ಹೆಸರನ್ನೇ ಯಾಕಿಟ್ರು? ಮೊದ್ಲೇ ನಮ್ದು ಹೇಳಿ ಕೇಳಿ ಅನಾಥಾಶ್ರಮ. ಆಗಿನ ಕಾಲಕ್ಕೆ ಗಂಧದ ಕಡಿಲಿ ಹೆಸರು ಮಾಡಿದ್ದಿಬ್ರು ಅಣ್ಣ ತಮ್ದಿರೋ ನಮ್ಮ ಅನಾಥಾಶ್ರಮಕ್ಕೆ ಬಂದು ದೇಣಿ ಕೊಟ್ಟಿದ್ರಂತೆ. ಹಾಗಾಗಿ ಅವ್ರಿಬ್ರ ಹೆಸರನ್ನೇ ನಮ್ಮಿಬ್ರಿಗೂ ಇಟ್ರಂತೆ. ಓ, ಅಣ್ಣ ಅಂದ್ರೆ ಊದ್ಬತ್ತಿ, ತಮ್ಮ ಅಂದ್ರೆ ಅಗರಬತ್ತಿ. ಹ್ಞೂ ಅನ್ನಿ. ಆದ್ರೆ ಅವ್ರಿಬ್ರಿಗೆ ಹೇಗೆ ಹೆಸರು ಬಂತು? ಈ ಪರಿಸರ ಪ್ರೇಮಿ ದಂಪತಿ ಕೃಷ್ಣಮೂರ್ತಿ ಮತ್ತೆ ಕವಿತಾ ಕೃಷ್ಣಮೂರ್ತಿ ಅಂತಿದ್ರಲ್ಲ, ಅವರಲ್ಲಿ ಕೃಷ್ಣಮೂರ್ತಿ ಅನ್ನೋರು ಅನಾಥಾಶ್ರಮದೊಳಗೆ ಕಾಡ್ಬಾದಾಮಿ ಗಿಡ ನೆಟ್ರೆ, ಈ ಕವಿತಾ ಕೃಷ್ಣಮೂರ್ತಿ ಅನ್ನೋರು ಗಸಗಸ ಗಿಡ ನೆಟ್ರಂತೆ. ಹಾಗಾಗಿ ಅವರಿಬ್ರ ಹೆಸರನ್ನೇ ಇವರಿಬ್ರಿಗೂ ಇಟ್ರಂತೆ. ಓ, ನೆಟ್ಟಿದ್ದಕ್ಕೆ ಬಾದಾಮಿ ಗಸಗಸ ಏನಾದ್ರು ಬಂತಾ? ಬಿಡುವಿದ್ದಾಗ ಹೇಳಿ, ಇಬ್ರು ಸೇರಿ ಕೊಂಬೆ ಕೈ ಹಾಕೋಣ. ಬಾದಾಮಿ ಸಿಕ್ರೆ ನಿಮ್ಗೆ, ಗಸಗಸ ಸಿಕ್ರೆ ನನಗೆ. ಇನ್ನೇನಾದ್ರೂ ಕೇಳೋದಿತ್ತೆ? ಹಾಗಾದ್ರೆ ನೀವು 4 ಜನನು ಅನಾಥರು. ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೆ? ಆಯ್ತಪ್ಪ. 3 ಮಸಾಲೆ, 3 ಉದ್ದಿನ ವಡೆ, 1 ಕಾಶಿ ಹಲ್ವಾ. ಹೌದು, ನಾ ಆರ್ಡರ್ ತಗೊಳಕ್ ಬಂದಾಗೆಲ್ಲ ಅದೇನೋ ಕೇಳ್ಬೇಕು ಅಂತಿದ್ರಲ್ಲ, ಏನದು? ಅಯ್ಯೋ, ಈಗ್ಲೂ ಮರ್ತಿದ್ದೆ ನೋಡು. ಸದ್ಯ ನೀನೇ ಕೇಳಿದ್ಯಲ್ಲ. ಏನಿಲ್ಲ, ನಮ್ಮೂರಲ್ಲಿ ಒಬ್ಳು ಹುಡುಗಿ ಇದ್ದಾಳೆ, BSc ಓದಿದಾಳೆ. ನೀನೇನಾದ್ರೂ ಹೂ ಅಂದ್ರೆ ನಾಳೆನೆ ಕರ್ಸ್ಬಿಡ್ತೀನಿ. ದಯವಿಟ್ಟು ಕ್ಷಮಿಸಿ, ನಂದಿಕಮ್ಮ ನಿಲ್ಸಕ್ಕೋಸ್ಕರ ಜಾತ್ರೆನೆ ಮಾಡ್ಕೊಳಕ್ಕಾಗಲ್ಲ. ನಾವು ಮೊದ್ಲಿಂದನೂ ಹೀಗೇನೆ. 4 ಜನ ಸ್ವಲ್ಪ ನೇರವಾಗಿ ಮಾತಾಡೋದು. ಕೆಲವ್ರಿಗೆ ಉರಿ, ನಮ್ಗೆ ಗುರಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಜಗತ್ತು ಮನೇಲಿದ್ರು ಮಾತಾಡುತ್ತೆ, ತೋಟದ ಮನೇಲಿದ್ರು ಮಾತಾಡುತ್ತೆ. ಅಪ್ಪಂಗುಟ್ಟಿನ ಮಾತಂದ್ರಿ ಬಿಡಿ, ಬೇಜಾರ್ ಮಾಡ್ಕೊಬಿಡಿ. ನಿಮ್ಗೆ ಗೊತ್ತಲ್ಲ ನಮ್ದು ನೇರ ನುಡಿ ಅಂತ. ಆಯ್ತಾಯ್ತು. ಹೌದು, ನೀವು 4 ಜನ ಹುಟ್ಟಿದ್ದೆಲ್ಲಿ? ನಮ್ಗೆ ಯಾರಿಗೂ ಎಲ್ಲಿ ಹುಟ್ಟಿದ್ವಿ ಅಂತ ಗೊತ್ತಿಲ್ಲ, ಆದ್ರೆ ಎಲ್ಲಿ ಸಿಕ್ಕಿದ್ವಿ ಅಂತ ಗೊತ್ತು. ಅಂದ್ರೆ ನಾನು KSRTC ಬಸ್ ಒಳಗೆ ಸೀಟ್ ಕೆಳಗೆ ಸಿಕ್ಕಿದ್ನಂತೆ, ಅದು ತರಕಾರಿ ಬ್ಯಾಗ್ ಅಲ್ಲಿ. ಇನ್ನು ನಾನ್ ಸಿಕ್ಕಿದ್ದು ಕಸ ತೊಟ್ಟಿಲ್ಲಂತೆ, ಅದು ನ್ಯೂಸ್ ಪೇಪರ್ ಅಲ್ಲಿ ಸುತ್ತಿಟ್ಟಿದ್ರಂತೆ. ಹಾಗಾಗಿ ಅವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ನಂದೇ ನ್ಯೂಸ್. ಛೇ, ಹಾಳಾದವರು. ಈಗ ತಾನೇ ಹುಟ್ಟಿರೋ ಮಗುನ ಇಂಗ್ಲಿಷ್ ಪೇಪರ್ ಅಲ್ಲಿ ಸುತ್ತಿಟ್ಟಿದ್ದಾರೆ. ಯಾಕೆ ಕರ್ನಾಟಕದಲ್ಲಿ ಒಂದು ಕನ್ನಡ ಪೇಪರ್ ಸಿಗ್ತಾ ಇರ್ಲಿಲ್ವಾ ಇವ್ರಿಗೆ? ಇದು ಊದ್ಬತ್ತಿ ಶಿವಪ್ಪನ ಕತೆ. ಆದ್ರೆ ಇನ್ನು ನಾನ್ ಸಿಕ್ಕಿದ್ದು ಸಿಟಿ ಕಾರ್ಪೊರೇಷನ್ ಶೌಚಾಲಯದಲ್ಲಂತೆ. ಕಕ್ಕಸ್ ರೂಮಲ್ಲಿ ಸೀರಿಯಲ್ ಸುತ್ತಿಟ್ಬಿಟ್ಟು ಹೋಗಿದ್ರಂತೆ. ಹೌದು, ಅಷ್ಟೊಂದು ಬಾಳೆನಿದ್ರು ಆಗ್ಲಿಂದ ಒಂದೇ ತಿಂತಾ ಇದ್ರಲ್ಲ, ಯಾಕೆ? ಒಂದ್ ತಿನ್ನೋಕೆ, ಮಿಕ್ಕಿದ್ ಮಡ್ಗಕ್ಕೆ. ಇನ್ನು ಕಡೆದಾಗ ನಾನ್ ಸಿಕ್ಕಿದ್ದು ಹಳ್ಳಿ ಕಟ್ಟೆ ಹತ್ರ ಇರೋ ನಾಗರದ ಕಲ್ ಹತ್ರ. ಯಾವ್ದೋ ಪ್ಲಾಸ್ಟಿಕ್ ಬೇಸನ್ ಅಲ್ಲಿ ಹಾಕಿ ಹೋಗಿದ್ರಂತೆ. ಕವಿತಾ, ಯಾವ್ದೋ ಕ್ರೀಮ್ ಚೇಂಜ್ ಮಾಡಿದಾಗಿಂದ ನನ್ ಕೆನ್ನೆಲ್ಲ ಬೀಳ್ಚ್ಕೋತಿದ್ರಿ. ಮೇಲಿನ ಮೇಲೆ ಸೆಕ್ಸ್ ಮಾಡ್ತಿದ್ರೆ ಕೆನ್ನೆ ಬೀಳ್ಸ್ಕೊಳ್ದೆ ಏನ್ ಬಿಗಿತ್ತೆ? ಅದು ನಿಜಾನೇ ಅನ್ನಿ. ಬಿಗಿ ಆದಷ್ಟು ಬಿರುಕ್ ಬಿಡೋದ್ ಕಮ್ಮಿ. ನಡಿಯ ಒಳಗೆ ರೀ, ಅದು ನಡಿಯ ಒಳಗೆ. ಈಗೇನ್ ಬಿಗಿ ಮಾಡ್ಲಾ ಇಲ್ಲ ಹಾಗೆ ಬಿಡ್ಲಾ? ಏನೋ ಮಾಡ್ಬೇಡ, ಹಾಗೆ ಬಿಡು. ಬೇಕು ಅಂದ್ರೆ ನಾನು ಸಡ್ಲ ಮಾಡ್ಕೋತೀನಿ. ಏನಪ್ಪ, ನಮ್ಮನೆಗೂ ಸ್ವಲ್ಪ ಬಂದ್ ಹೇಳಿತೀಯಾ? ಒಬ್ರೇ ಇದ್ರೆ ಇವತ್ತೇ ಬರ್ತೀನಿ, ಇಬ್ರಿದ್ರೆ ನಾಳೆ ಬರ್ತೀನಿ. ಅಪ್ಪ, ನಾನೆಂತೆಂತ ಅನಾಥರನ್ನೋ ನೋಡಿದೀನಿ. ಕಡೆಗೆ ಉಪೇಂದ್ರ ದರ್ಶನ್ ಆಕ್ಟ್ ಮಾಡಿರೋ ಅನಾಥರು ಸಿನಿಮಾನೂ ನೋಡಿದೀನಿ. ಆದ್ರೆ ನಿನ್ನಂತ ಅನಾಥನ ನೋಡಿರ್ಲಾ ಕಣಪ್ಪ. ಅದು ನಿಜಾನೇ ಅನ್ನಿ. ನಮ್ಮಂಥ ಅನಾಥರು ಸಿಗೋದು ಸ್ವಲ್ಪ ಕಷ್ಟವೇ. ಯಾಕೆ ಅಂತ ಒಂದು ಘಟನೆ ಹೇಳ್ತೀನಿ. ಎಲ್ರು ಬೆಳೀತಾ ವಿದ್ಯಾಭ್ಯಾಸ ಮಾಡಿ ದುಡಿಮೆಗೆ ಅಂತ ಒಂದು ಕೆಲಸ ಸಂಪಾದನೆ ಮಾಡಿ ನಮ್ ಕಾಲ್ ಮೇಲೆ ನಾವು ನಿಂತ್ಕೊಳ್ಳೋಷ್ಟೊತ್ತಿಗೆ ನಮ್ಮ ಅನಾಥಾಶ್ರಮದ ಶ್ರೀಯುತ ನಂಜರಾಜ ಅರಸೆ ಅವರು ಕಾಲವಾಗಿದ್ರು. ಈಗ ಅವ್ರ ಜಾಗದಲ್ಲಿ ಇರೋದು ಶ್ರೀಯುತ ದತ್ತಾತ್ರೇಯ ಕಟ್ಟಿಮನಿಯವರು. ಆಗ ಅವ್ರು ಹೇಳಿದ್ದೊಂದೇ. ಅದೇನು ಅಂತ ಗೊತ್ತೇ? ಈಗ ನೀವೆಲ್ಲರೂ ನಿಮ್ ಕಾಲ ಮೇಲೆ ನೀವು ನಿಂತಿದ್ದೀರಿ. ಆದ್ರೆ ಸದ್ಯಕ್ಕೆ ಎಲ್ಲ ಕೂತಿದೀವಲ್ಲ. ನೋಡು ಹಂಗೆ. ಏಯ್ ತಲಹರಟೆ, ನೀನ್ ಸ್ವಲ್ಪ ಮಾತು ಕಡಿಮೆ ಮಾಡು. ನೀನ್ ಮೊನ್ನೆ ಹಾಗೆ ಮಾತಾಡಿದ್ದಕ್ಕೆ ಶಾಂತಮ್ಮನವ್ರು ಕಿಡಿಕಾರ್ತಾ ಇದ್ದಿದ್ದು. ಏನಂತ ಮಾತಾಡಿದ್ಲು ಸರ್? ಅದನ್ನ ನನ್ನ ಬಾಯಲ್ಲಿ ಏನ್ ಕೇಳ್ತೀಯ? ಅವಳನ್ನೇ ಕೇಳಿ. ಏನಂತ ಮಾತಾಡ್ದೆ ತಾಯಿ? ಈ ಸತಿ ಹೆಣ್ಮಕ್ಳಿಗೆ ತಂದ್ಕೊಟ್ಟಿದ್ ಬ್ರಾ ಎಲ್ಲ ಹೆಂಗಿತ್ತು ಅಂತ ಕೇಳಿದ್ರು. ಅದಕ್ಕೆ ನೀನೇನಂದೆ? ಓ ಸತಿಗಿಂತ ಈ ಸತಿ ಪರವಾಗಿಲ್ಲ, ಆದ್ರೂ ಕೆಲವು ಸತಿ ಕುಸ್ ಬೀಳುತ್ತೆ ಅಂದೆ. ಕರ್ಮ, ಕುಸ್ತಾದ್ರೂ ಬೀಳಿ ಕಳೆನಾದ್ರೂ ಕೀಳಿ, ಕೊಟ್ಟಿದ್ದನ್ ಬಾಯಿ ಮುಚ್ಕೊಂಡು ಹಾಕೋಬೇಕು ತಾನೆ. ಹೋಗ್ಲಿ ಬಿಡ, ಈಗ ಸಾರ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಆದ್ರೆ ಸರ್, ತಾವೇನೋ ಅನ್ಕೊಳ್ಳಿಲ್ಲ ಅಂದ್ರೆ ಒಂದು ಪ್ರಶ್ನೆ. ಏನು? ಈ ಕುಸ್ತು ಬೀಳೋ ವಿಚಾರ ತಮ್ಗೆ ಯಾರು ಹೇಳಿದ್ರು? ಅಲ್ಲ, ಓದಿರೋದು ಎಲ್ಲೆಲ್ಲಿ ಬಿ ಅಲ್ವಾ, ಕೂತು ಅಲ್ಲ ಕೇಳಿದೆ.
ಅದು ನಿಮ್ಗೆ ಯಾರಿಗೂ ವಿಚಾರಣೆ ಬೇಡ ಅಂದ್ರೆ ಮುಂದುವರಿಸಿ. ಈಗ ನಾನು ಮಾತಾಡಬೇಕು ಅಂತಿರೋ ವಿಷಯ ಮಾತಾಡ್ಬೋದೋ ಬೇಡವೋ? ಈ ಟಾಪಿಕ್ ಎತ್ತಿ ತಾವೇ ಅಲ್ವಾ ಸರ್? ನೀ ಸುಮ್ಮನೆ ಕೂತ್ಕೊಳ್ಳೋ. ನೀನು ನಿನಗೆ ಅಷ್ಟು ಕುತೂಹಲ ಇದ್ರೆ ಶಾರದಮ್ಮನವ್ರು ಹೇಳಿರ್ಬೋದು ಅಂತ ತಿಳ್ಕೊ. ಇರ್ಬೋದಲ್ವ ಸರ್? ಅವಿವೇಕಿಗಳು ತಗೊಂಬಂದು ನಿಮ್ಮಂತ್ರೆಲ್ಲ ಸ್ವಲ್ಪ ಸಮಾಧಾನ ಆದ್ಮೇಲೆ ಬಂದು ಮಾತಾಡ್ತೀನಿ. ಈಗ ಗೊತ್ತಾಯ್ತೆ ನಾವೆಂಥ ಅನಾಥರು ಅಂತ. ತರಿ ಇದಿಷ್ಟಕ್ಕೆ ಮುಗಿಲಿಲ್ಲ, ಇನ್ನೂ ಇದೆ ತಡೀರಿ. ಸುಮಾರು 20-25 ನಿಮಿಷ ಆಗಿರ್ಬೋದು. ಮುಖ್ಯಸ್ಥರು ಸಮಾಧಾನ ಆಗಿದ್ರು ಅಂತ ಕಾಣುತ್ತೆ. ಮತ್ತೆ ಬುಲಾವ್ ಬಂತು. ಈ ಸಲ ಯಾರು ತುಟಿಕ್ ಪಿಟಿಕ್ ಅನ್ಲಿಲ್ಲ, ಎಲ್ಲ ಅವ್ರೊಬ್ರೇ ಮಾತಾಡಿದ್ರು. ಮಾತಾಡಿದೊಬ್ರೇ ಆದ್ರೂ ಅರ್ಥಪೂರ್ಣವಾಗಿತ್ತು. ಈಗ ನಾನು ಹೇಳೋದಿಷ್ಟೇ, ನೀವೆಲ್ಲ ಬೆಳೆದು ದೊಡ್ಡವರಾಗಿದ್ದೀರಾ. ನಿಮ್ಮ ಕಾಲ ಮೇಲೆ ನಿಲ್ಲುವಷ್ಟು ಶಕ್ತರಾಗಿದ್ದೀರಾ. ಇದುವರೆಗೂ ಅನಾಥಾಶ್ರಮನೇ ಆಯಿತು. ಇನ್ನು ಬದುಕಿರೋಷ್ಟು ಉಳಿದ ಕಾಲನ ಸ್ವಂತ ಗೂಡುಗಳಲ್ಲಿರೋ ಸುಖಾನ ಅನುಭವಿಸಿ. ಒಂದು ವೇಳೆ ಹಾಗೇನಾರು ಆದರೆ ನೀವು 4 ಅನಾಥ ಮಕ್ಕಳಿಗೆ ಹೆಗಲು ಕೊಡಿ. ಅದನ್ನ ಋಣ ಅಂತನೂ ಅನ್ಕೋಬಾರ್ದು, ಕರ್ತವ್ಯ ಅಂತನೂ ತಿಳ್ಕೋಬಾರ್ದು. ಯಾಕೆಂದ್ರೆ ಈ ಜಗತ್ತಲ್ಲಿ ಯಾರು ಯಾರಿಗೆ ಏನು ಬೇಕಾದರೂ ಕೊಡಬಹುದು, ಆದರೆ ಮನಸ್ಸನ್ನ ಅಷ್ಟು ಸುಲಭ ಕೊಡೋಕ್ಕಾಗೋದಿಲ್ಲ. ಒಬ್ರಿಗೊಂದು ತುತ್ತು ಕೊಟ್ಟರು ಇಲ್ಲ ಚಿತೆಗೂ ಬೆಂಕಿ ಇಟ್ಟರು ಇಲ್ಲಿಂದ ಕೊಡಬೇಕು. ಅದಕ್ಕೆ ಹೆಗಲು ಕೊಡೋಕೆ ಮುಂಚೆ ಮನಸ್ಸು ಕೊಡಬೇಕು. ಆಮೇಲೆ ಉಳಿದಿದ್ದು ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗುತ್ತೆ. ನಿಜ ಸರ್. ಇನ್ನೊಂದು ಮಾತು, ನಿಮಗಳಿಗಂತೂ ನಿಮ್ಮ ತಂದೆ ತಾಯಿ ಯಾರು ಅಂತ ತಿಳ್ಕೊಳ್ಳೋ ಭಾಗ್ಯನೇ ಸಿಗಲಿಲ್ಲ. ಆದರೆ ನಿಮ್ಮ ಮಕ್ಕಳಿಗೆ ನೀವೇ ತಂದೆ ತಾಯಿ ಅಂತ ತಿಳಿಸೋ ಸೌಭಾಗ್ಯ ಸಿಗಲಿ. ಬದುಕಿಗೆ ಸಂಸಾರಕ್ಕೆ ಮಕ್ಕಳು ಬೇಕು ನಿಜ, ಆದರೆ ಸಾಂಪ್ರದಾಯಿಕ ಮಕ್ಕಳು ಮಾಡ್ಕೊಳ್ಳೋದು ತೆವಲಿಗೆ ಮಾಡ್ಕೊಳ್ಳೋದು ಆಗಬಾರ್ದು. ಕಡೆಗಾಲಕ್ಕೆ ಅನ್ನ ಹಾಕ್ತಾರೆ, ಔಷಧಿ ತಂದು ಕೊಡ್ತಾರೆ, ಲಕ್ವ ಹೊಡೆದ್ರೆ ಉಚ್ಚೆ ಕಕ್ಕಸು ಮಾಡಿಸಿ ಮಲಗಿಸ್ತಾರೆ, ಅಥವಾ ಸತ್ತಾಗ ಒಂದು ಹಿಡಿ ಮಣ್ಣು ಹಾಕ್ತಾರೆ ಅಂತಲೂ ಮಕ್ಕಳು ಮಾಡ್ಕೋಬಾರ್ದು. ಇವೆಲ್ಲ ಮಕ್ಕಳಿದ್ರೂ ಆಗತ್ತೆ, ಇಲ್ಲದೆ ಇದ್ರೂ ಜಗತ್ತು ಮಾಡಿಸುತ್ತೆ. ಇದು ಬದುಕಿನ ವೈಶಿಷ್ಟ್ಯ. ಮದುವೆಯಾಗಿ ಮಕ್ಕಳಾದ ಮೇಲೆ ನೀವು ಅವ್ರ ಮೇಲೆ ಜವಾಬ್ದಾರಿ ಹಾಕೋ ಬದಲು ಮಕ್ಕಳನ್ನೇ ಜವಾಬ್ದಾರಿಯಾಗಿ ಬೆಳೆಸಬೇಕು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ನಿಮಗೆ ಕಠೋರ ಅನ್ಸ್ಬೋದು, ಅದರ ಸತ್ಯ. ನಿಮ್ಮ ತಂದೆ ತಾಯಿಗಳಿಗೆ ಜವಾಬ್ದಾರಿ ಇಲ್ಲದೆ ಹೋಗಿದ್ದಕ್ಕೇನೆ ನೀವುಗಳು ಹೀಗೆ ಅನಾಥರಾಗಿರೋದು. ಹಾಗಾಗಿ ನಿಮಗೆ ಜವಾಬ್ದಾರಿ ತಗೊಳಕ್ಕಾಗದೇ ಇದ್ರೆ ಮಕ್ಕಳಲ್ಲ, ಮದುವೆನೂ ಮಾಡ್ಕೋಬೇಡಿ. ಸತ್ತಾಗ ಯಾರು ಎತ್ಕೊಂಡು ಹೋಗಿ ಮಣ್ಣು ಮಾಡಲೇಬೇಕು, ಬೆಂಕಿ ಇಡಲೇಬೇಕು, ಇಲ್ಲ ಕಾರ್ಪೊರೇಷನ್ ಅವರೇ ಮಾಡಿಬಿಡ್ತಾರೆ. ಯಾಕೆ ಹೇಳಿ? ಯಾಕೆ ಸರ್? ನಮಗೆ ಯಾಕೆ ಬೇಕು ಇಲ್ಲದೆ ಇರೋ ಉಸಾಬ್ರಿ? ಬಿದ್ದಿರ್ಲಿ ಹೆಣ ಅಂತ ಬಿಟ್ಟೇ ಇದ್ರೆ ಕೊಳೆಯಕ್ಕೆ ಶುರುವಾಗಿ ವಾಸನೆ ಬರುತ್ತಲ್ಲ, ಅದನ್ನು ತಡೆಯಕ್ಕಾಗಲ್ಲ ಅಂತನಾರು ಯಾರು ಹೊತ್ಕೊಂಡು ಹೋಗ್ತಾರೆ. ಅದಕ್ಕೆ ಮಕ್ಕಳೇ ಬೇಕು ಅಂತ ಏನಿಲ್ಲ. ಸುಮ್ಮನೆ ಯೋಚನೆ ಮಾಡಿ, ಮನುಷ್ಯ ಸತ್ತಾಗ ಅನಾಥನೇ ಅಲ್ಲ, ಯಾರೋ 4 ಜನ ಬಂದು ಹೆಗಲು ಕೊಡ್ತಾರೆ. ದುಡ್ಡಿರೋರು ಬ್ಯಾಂಡ್ ಸೆಟ್ನವ್ರನ್ನ ಕರೆಸ್ತಾರೆ. ಕಿತ್ತಾಡ್ಕೊಂಡಿದ್ರು ಕಡೇ ಸತಿ ಮುಖ ನೋಡ್ಬಿಡೋಣ ಅಂತ ಸಂಬಂಧಿಕರು ಬರ್ತಾರೆ. ಹಾಗಾಗಿ ಮನುಷ್ಯ ಸತ್ತಾಗ ಅನಾಥನೇ ಅಲ್ಲ. ಅದೇ ಅವನು ಬದುಕಿದ್ದಾಗ ಬರೀ ಕಾಫಿ ಕುಡಿಯಕ್ಕೆ ಕರೆದ್ರು ಯಾರೂ ಬರದೆ ಹೋದ್ರೆ ಆಗ್ಲೂ ಅವನು ಅನಾಥನೇ ಅಲ್ವಾ? ಜಗತ್ತಲ್ಲಿ ಕೋಟಿ ಕೋಟಿ ಜನರಿದ್ರು ಮನಸ್ಸು ಮತ್ತು ಹೆಗಲು ಕೊಡದೆ ಹೋದ್ರೆ ಅವನು ಎಲ್ರೂ ಇದ್ರೂ ಅನಾಥನೇ. ಬರೀ ಅನಾಥಾಶ್ರಮದಲ್ಲಿರೋರೇ ಅನಾಥರಲ್ಲ. ಹಾಗಾಗಿ ನೀವುಗಳು ಅಷ್ಟೇ, ಯಾರೂ ಅನಾಥರಲ್ಲ. ಇದುವರೆಗೂ ನಿಮ್ಮಗಳ ಜೊತೆ ಆಶ್ರಮ ಇತ್ತು, ನಾವಿದ್ವಿ, ಇನ್ನು ಮುಂದೇನೂ ಇರ್ತೀವಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ಇನ್ನು ಮುಂದೆ ನಿಮ್ಮಗಳ ಜೊತೆ ನೀವಿರ್ತೀರ, ನಿಮ್ ಜಗತ್ತಿರುತ್ತೆ. ಖಂಡಿತ ಸರ್. ಆಗ್ಲಿ, ಹೋಗಿ ಬನ್ನಿ. ಭಗವಂತ ಒಳ್ಳೇದ್ ಮಾಡ್ಲಿ. ನಮಸ್ಕಾರ ಸರ್. ಹೊರಡಕ್ ಮುಂಚೆ ಒಂದ್ ವಿಷಯ ಹೇಳು. ತಗೊಳ್ಳಿ ನಿಮ್ ಕಾಚ. ಗುರುವಾರ ಒಣಗಾಕಿದ್ ಬಟ್ಟೆ ಜೊತೆಗೆ ನಿಮ್ ಕಾಚನು ಗಾಳಿಗೆ ತುರ್ಕೊಬಂದ್ ನನ್ ರೂಮ್ ಹತ್ರ ಬಂದ್ಬಿದ್ದಿತ್ತು. ಬೆಳಗಾದ್ರೂ ಯಾರು ಎತ್ಕೊಂಡಿರ್ಲಿಲ್ಲ, ಜ್ಞಾಪಕ ಬಂತು, ಕೊಟ್ಟೆ. ಅದು ಅವ್ರ ಕಾಚನೆ ಅಂತ ಹೇಳೋದಕ್ಕೆ ಏನ್ ಸಾಕ್ಷಿ ಇದೆ? ತೆಗ್ದ ನನ್ ಮಗ ಎಲ್ಲೆಲ್ಲಿ ಪುಸ್ತಕನ? ಅರೆ ಹೇಳು. ಏ ಕೊಂಬೆ ನೋಡಿದ್ರೆ ಗೊತ್ತಾಗಲ್ವೇನೋ ಎಲ್ಲ ಯಾವ ಮರದು ಅಂತ? ಅಯ್ಯೋ ಸರ್ 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 ಸರ್, ಮುಖ್ಯಸ್ಥರು ನಮ್ಗೆ ಎಂಥ ಪಾಠ ಮಾಡಿದ್ರು ಅಂದ್ರೆ ಜಗತ್ತಿನ ಯಾವ ವಿಶ್ವವಿದ್ಯಾಲಯವು ಮಾಡದೇ ಇರುವಂತ ಪಾಠ ಮಾಡಿದ್ರು. ಆಗಲ್ಲೇ ನಾವು ಡಿಸೈಡ್ ಮಾಡಿದ್ವಿ, ಇದ್ರೆ ನಾವು 4 ಜನ ಒಟ್ಟಿಗೆ ಇರೋಣ ಅಂತ. ಅಲ್ಲಿಗೆ 3 ತುಂಡು 1 ಚೆಂಡು. ಏಯ್ ಕ್ಷಮಿಸಿ, 3 ಹುಡುಗರು 1 ಹುಡುಗಿ. 4 ಜನ ಅನಾಥಾಶ್ರಮದವ್ರ ಹತ್ರ ಟೈಮ್ ತಗೊಂಡು ಮನೆ ಹುಡ್ಕಕ್ ಶುರು ಮಾಡಿದ್ವಿ. ನಮಗ್ ಬೇಕಾಗಿದ್ದು 3 ಬೆಡ್ರೂಮ್ ಹೌಸು ಹುಡ್ಕೊಂಡು ಹೊರಟ್ವೇನಿ. ಲೈ,
ಅವ್ರು ಬಂದಾಗ ಬಾಯಿ ಬಂದಾಗ ಮಾತಾಡ್ಬಿಟ್ಟಿರ. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಊದ್ಬತ್ತಿ ಶಿವಪ್ಪ ಅಂತ. ಬಾಡಿಗೆಗೆ ಮನೆ ಬೇಕಾಗಿತ್ತು. ಟೂಲೆಟ್ ಬೋರ್ಡ್ ನೋಡಿದ್ವಿ, ಕೇಳೋಣ ಅಂತ ಬಂದ್ವಿ. ಇವರೆಲ್ಲ ಯಾರು? ಇವನು ಅಗರಬತ್ತಿ ಮಾದಪ್ಪ ಅಂತ. ಓಹೋ. ಇವನು ಕೃಷ್ಣಮೂರ್ತಿ, ಇವಳು ಕವಿತಾ ಕೃಷ್ಣಮೂರ್ತಿ. ತಂದೆ ತಾಯಿ ಬಂಧು ಬಳಗ ಯಾರಿಗ್ಯಾರು ಇಲ್ಲ ಸರ್. ಅಂದ್ರೆ ನೀವು ಅನಾಥರ? ಇಲ್ಲ ಸರ್, ನಾವೆಲ್ಲ ಸ್ನೇಹಿತರು. ಈ ಹುಡುಗಿಗೆ ಮದುವೆ ಆಗಿದ್ಯಾ? ಯಾಕೆ ಸರ್? ಖಾಲಿ ಎಲೆ ಕಂಡ್ರೆ ಅನ್ನ ಬಡಿಸೋರು ಜಾಸ್ತಿ. ಓ ಹಂಗ ಸರ್ ವಿಷಯ. ಸರ್ ಇವಳ ವಿಷಯದಲ್ಲಿ ಇನ್ನು ಎಲ್ಲನೇ ಬಲ್ತಿಲ್ಲ ಸರ್, ಇನ್ನು ಚಿಗ್ರು. ಅಂದ್ರೆ ಇವಳು ದೊಡ್ಡವಳಾಗಿದ್ದೆ ಮೊನ್ನೆ ಸರ್. ನಾಳೆ ಆರ್ತಿ ಎತ್ಬೇಕು. ಹೌದೌದು, ನೋಡಕ್ ಮಾತ್ರ ದೊಡ್ಡೋಳ್ ತರ ಕಾಣ್ತೀನಿ, ಆದ್ರೆ ಉತ್ತಕ್ ತೆನೆ ಎರದ್ಮೇಲೆ ನಾನ್ ಮೈ ನೆರೆದಿದ್ದು. ಶಿವಪ್ಪ, ಕೆಳಗಿನ ಮನೆ ಆಂಟಿ ಹೇಳಿದ್ದು ಇದೇ ಮನೆ ಕಣೋ. ಚೆನ್ನಾಗಿದೆ, ಕೊಡ್ಬೇಕಲ್ಲ. ಇದೇನಿಲ್ಲ ಗಾರ ಕಿತ್ತೋಗದೆ. ಯಾರು ಹೇಳಿ? ಬಾಡ್ಗೆಗೆ ಮನೆ ಬೇಕಿತ್ತು ತಾಯಿ. ಎಲ್ಲಿ ಕೆಲಸ ಮಾಡೋದು? ಇವನು ಎಲೆಕ್ಟ್ರಿಷಿಯನ್, ನಾನು ಕರೆ ಮಾಡಿ ಊಟ ಮಾಡಿದಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇದ್ದೀನಿ. ಈತ ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಈಕೆ ಬ್ಯೂಟಿ ಪಾರ್ಲರ್ ಕೆಲಸ ಮಾಡ್ತಾಳೆ. ವೆಜ್ಜೋ ನಾನ್ ವೆಜ್ಜೋ? ನಮ್ಗೆ ಇಂಥದ್ದೇ ಅಂತ ಏನಿಲ್ಲ ಮೇಡಮ್, ಅನ್ನ ಸಿಕ್ಕಿದ್ರೆ ಸಾಕು ಅನ್ನೋರು. ದೊಡ್ಡವರು ಅಂತ ಯಾರಿದ್ದಾರೆ? ಇವಳು ಮೊನ್ನೆ ತಾನೇ ದೊಡ್ಡವಳದ್ದು, ಹಾಗಾಗಿ ನಮ್ಮ ಟೀಮಲ್ಲಿ ಸದ್ಯಕ್ಕೆ ಇವಳೇ ದೊಡ್ಡವಳು. ಅಯ್ಯೋ ಕಿತ್ತೋದ್ ನನ್ ಮಕ್ಳ, ಹೋಗ್ರ ಇಲ್ಲಿಂದ. ಹೇಳಿ ಸರ್, ಈಗ ಮನೆ ಕೊಡ್ತೀರಾ? ಇಲ್ಲ ರೀ, ಆಗೋದಿಲ್ಲ. ಆ ಹುಡುಗಿಗೆ ಇನ್ನು ಮದುವೆ ಬೇರೆ ಆಗಿಲ್ಲ ಅಂತೀರಾ? ರೀ ನೀವು ಮನೆ ಬಗ್ಗೆ ಮಾತಾಡಿ, ಮದುವೆ ಬಗ್ಗೆ ಅಲ್ಲ. ನೀನು ನಿಮಿಷ ಸುಮ್ನಿರೋ. ನೋಡಿ ಸರ್, ನನ್ಗೆ ಇವ್ನ ಮೇಲೆ ಮನ್ಸೈತೆ, ಆದ್ರೆ ಮುಂದೇನಾಗುತ್ತೋ ಗೊತ್ತಿಲ್ಲ. ನೀವ್ ಮನೆ ಕೊಡ್ತೀರಾ ಹೇಳಿ. ಕೊಡೋ ಹಾಗಿದ್ರೆ ನಾವ್ ಮದ್ವೆ ಆಗೋರ್ಗು ನಮ್ಮನೆ ದೇವ್ರಾಣೆಗೂ ಸೆಕ್ಸ್ ಮಾಡಲ್ಲ. ಹಾಳಾದ ಎಂಜಲ್ ಸಹಿತ ಓದ್ಬಿಟ್ನಲ್ಲೋ. ಲೇ ಕವಿತಾ, ನಿನಗೆ ನಿಜವಾಗ್ಲೂ ಅಂದ್ಮೇಲೆ ಮುನ್ಸಾಗಿದ್ಯಾ? ಮತ್ತಿಷ್ಟು ದಿವಸ ನಮ್ಮ ಹತ್ರ ಹೇಳಲೇ ಇಲ್ಲ. ಕೆಲವೊಂದನ ಹೇಳ್ಕೋಬೇಕು, ಕೆಲವೊಂದನ್ನ ಮಡಗ್ಬೇಕು. ನಿಂದೇನೋ ಅಭಿಪ್ರಾಯ? ನೀನೊಂಥರ ರತಿ ವಿಜ್ಞಾನ ಪುಸ್ತಕ ಇದ್ದಂಗೆ. ಬೇಡ ಬೇಡ ಅಂದ್ರೂ ಪುಟ್ಟ ತಿರುಗಿಸ್ಕೊಳ್ತೀಯ. ಸರಿ, ಮನೆ ನೋಡಕ್ ಹೋಗೋಣವಾ? ಮೊದ್ಲು ಅವಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಅದು ಲೇ, ಅವಳು ಆಡ್ತಾಳೆ ಅಂತ ನೀವು ಹಂಗೆ ಆಡ್ತಿರಲ್ಲ. ಅವಳು ಯಾರು ಮದುವೆ ಆಗ್ತಾರೇನೋ? ಲೇ, ನೀ ನನ್ನೇ ಕೊಡೋ ಮದ್ವೆ ಆಗೋದು, ಬೇಕಾದ್ರೆ ಬರ್ದಿಟ್ಕೊಳೋ. ಅದ ಹೆಂಗ್ ಹೇಳ್ತೀಯಾ? ನಿನ್ನ ಹೆಸರೇನೋ? ಕೃಷ್ಣಮೂರ್ತಿ. ನನ್ನ ಹೆಸರೇನೋ? ಕವಿತಾ ಕೃಷ್ಣಮೂರ್ತಿ. ಅಲ್ಲಿಗೆ ಮುಗಿತಲ್ಲ. ಲೈ, ನಿನ್ನ ಹತ್ರ ಆಡ್ತಾ ಕೂತ್ಕೊಂಡ್ರೆ ನನ್ನ ತಲೆಕೆಟ್ ಗೊಬ್ಬರ ಆಗುತ್ತೆ. ಲೈ, ತಿನ್ಕೊಂಡು ಎದ್ ಬರೋ, ನಾನು ಹೋಗಿರ್ತೀನಿ. ಲೇ ಕೃಷ್ಣಮೂರ್ತಿ, ನೀನ್ ಹೂ ಅನ್ನೋ. ಮನೆ ಸಿಕ್ಕಿದ ತಕ್ಷಣ ರತಿ ವಿಜ್ಞಾನದಲ್ಲಿ ಪುಟ 14-17 ಓದ್ಕೋಬಹುದು. ಆಯ್, ಮನೆ ಹುಡ್ಕೋದು ಒಂದಾದ್ರೆ ಈಗ ಇವ್ರಿಬ್ರದು ಇನ್ನೊಂದು. ಮತ್ತೆ ಮನೆ ಹುಡ್ಕಕ್ ಶುರು ಮಾಡಿದ್ವಿ. ಯಾರ್ ಬೇಕು? ಮನೇಲಿ ಯಾರು ಇಲ್ವೇನಮ್ಮ? ಅಪ್ಪ ಇದ್ದಾರೆ. ಸ್ವಲ್ಪ ಕರಿತೀಯಾ? ಸ್ವಲ್ಪ ಏನು, ಪೂರ್ತಿನ ಕರಿತೀನಿ. ಅಪ್ಪ. ಏನೋ ಇವಳು ಈ ವಯಸ್ಸಿಗೆ ಎಷ್ಟೊಂದು ಚಮಕು. ಹೇಳಿ. ಅದೇ ಸರ್, ಬಾಡಿಗೆಗೆ ಮನೆ ಬೇಕು ಅಂತ ಕಾಲ್ ಮಾಡಿದ್ವಲ್ಲ. ಊದ್ಬತ್ತಿ ಶಿವಪ್ಪ ಅಂತನಾ? ಹಾ. ಇವರೆಲ್ಲ ಯಾರು? ನಮ್ 4 ಜನಕ್ಕೆ ಸರ್ ಮನೆ ಬೇಕಾಗಿರೋದು. 3 ಹುಡುಗರು, ಒಬ್ಳು ಹುಡುಗಿನ? ಹೌದು ಸರ್. ಕೊಡೋದಿಲ್ಲ. ಕೊಡೋದಿಲ್ಲ ಕೊಡೋದಿಲ್ಲ ಕೊಡೋದಿಲ್ಲ. ಯಾಕೆ ನಮ್ಮಂತವ್ರಿಗೆ ಮನೆನ ಬಾಡಿಗೆ ಕೊಡೋದಿಲ್ಲ? ಹಾ, ಅಲ್ಲ, ಏನು ಬ್ಯಾಚುಲರ್ ಆಗಿರೋದೇ ತಪ್ಪ, ಅಥವಾ 3 ಹುಡುಗರ ಜೊತೆ 1 ಹುಡುಗಿ ಇರೋದೇ ತಪ್ಪ? ನೀವೇ ಹೇಳಿ. ನಂಬಿಕೆ ಮತ್ತು ಸ್ವಚ್ಛತೆ ಕೇವಲ ಸಂಬಂಧಗಳಿದ್ರೆ ಮಾತ್ರನಾ? ಹಾಗಿದ್ರೆ ನಂದೊಂದು ಪ್ರಶ್ನೆ, ಜಗತ್ತಲ್ಲಿ ಸಂಬಂಧಗಳಿರೋ ಕಡೆ ಎಲ್ಲ ನಿಜವಾಗ್ಲೂ ನಂಬಿಕೆ ಮತ್ತು ಸ್ವಚ್ಛತೆ ಇದೆಯಾ? ಅಲ್ಲ, ಈಗ ಚರ್ಚೆ ಮಾಡ್ತಾ ಹೋದ್ರೆ ಇದು ಹನುಮಂತನ ಬಾಲ ಅಲ್ಲ, ಅದಕ್ಕಿಂತ ಉದ್ದವಾಗಿ ಬೆಳೀತಾ ಹೋಗುತ್ತೆ. ಆದ್ರೆ ಎಲ್ಲಾ ಮನ್ಸುಗಳು ಕೊಳ್ಕುಂತ ಅನ್ಕೊಂಬಾರ್ದು. ನಿಜ. ಆಚಾರ ಇದ್ ಕಡೆ ಅನಾಚಾರವೂ ಇರುತ್ತೆ, ವಿಚಾರವೂ ಇರುತ್ತೆ. ಆದ್ರೆ ಆಯ್ಕೆ ನಮ್ದಾಗಿರ್ಬೇಕಷ್ಟೇ. ಗಂಭೀರವಾಗಿ ಹೇಳ್ಬೇಕು ಅಂತಂದ್ರೆ, ಗಂಡು ಹೆಣ್ಣಿನ ಸಂಬಂಧದಲ್ಲಿ ಮೋಜು ಮಸ್ತಿ ಸೆಕ್ಸ್ಗಿಂತ ಹೆಚ್ಚಾಗಿ ಒಂದು ಆಪ್ತತೆ ಇರುತ್ತೆ, ನಂಬಿಕೆ ಇರುತ್ತೆ, ಗೌರವ, ಕಾಳಜಿ ಎಲ್ಲವೂ ಇರುತ್ತೆ. ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಗಂಡ ಹೆಂಡತಿ ಅಥವಾ ಅಕ್ಕ ತಂಗಿ ಅಥವಾ ಭಾವ ನಾದಿನಿ ಈ ತರ ಸಂಬಂಧಗಳೇ ಆಗಿರ್ಬೇಕು ಅಂತೇನಿಲ್ಲ. ಇದ್ಯಾವುದು ಇಲ್ದೇನೂ ಕೂಡ ಸ್ವಚ್ಛವಾಗಿರ್ಬೋದು. ಹೌದು, ಇವೆಲ್ಲ ಸಂಬಂಧಗಳು ಇದ್ದ ಕಡೆನೂ ಇರುತ್ತೆ, ಇಲ್ದಿದ್ ಕಡೆನೂ ಇರುತ್ತೆ. ಅದು ನಾವು ಸ್ವಚ್ಛವಾಗಿದ್ದಾಗ ಮಾತ್ರ. ಸುಮ್ನೆ ಕೇಳ್ತೀನಿ, ಮುಖವಾಡನ ತೆಗೆದಿಟ್ಟು ನಮ್ಮನ್ನ ನಾವೇ ಕೇಳ್ಕೊಳ್ಳೋಣ. ಅದೆಷ್ಟೋ ಜನ ಗಂಡಸರು ಗುಟ್ಟಾಗಿ ಚೌಕಾಬಾರ ಆಡೋಕೆ ಅಂತ ಮನೇಲಿ ಸಿಗೋ ಕೌಡೆನ ಬಿಟ್ಟು ಹೊರಗಡೆ ಸಿಗೋ ಕೌಡೆ ಕೈ ಹಾಕಿರಲ್ವೇ? ಅಲ್ಲ, ಹಾಗೆ ಎಷ್ಟೋ ಜನ ಹೆಂಗಸರುಗಳು ಕೂಡ ಗುಟ್ಟಾಗಿ ರುಚಿ ನೋಡ್ಬೇಕು ಅಂತ ಮನೇಲಿರೋ ಹಣ್ಣನ್ ಬಿಟ್ಟು ಹೊರಗಡೆ ಸಿಗೋ ಹಣ್ಣಿನ ತೊಳೆ ಸುಳಿದು ಬೀಜ ಎತ್ಕೊಂಡಿರಲ್ವೇ? ದಯವಿಟ್ಟು ಕ್ಷಮೆ ಇರ್ಲಿ ಅವಳ ಮಾತುಗಳಿಗೆ. ಆದ್ರೂ ಅವಳು ಕೇಳಿದ್ರಲ್ಲಿ ಸತ್ಯ ಇದೆ ಅಲ್ವೇ? ಇರ್ಲಿ. ಇದ್ರ ಜೊತೆಗೆ ನಂಬಿಕೆ ಇಟ್ಟು ಮನೆ ಬಾಡಿಗೆ ಕೊಟ್ಟವರು ಇರ್ತಾರೆ, ಕೊಟ್ಟ ಮೇಲೆ ಉಳಿಸ್ಕೊಂಡು ಹೋಗದೆ ಇರೋರು ಇರ್ತಾರೆ. ಈಗ ನಮ್ದಿಷ್ಟೇ. ದಯಮಾಡಿ ಎಲ್ರನ್ನೂ ಅನುಮಾನಿಸ್ಬೇಡಿ, ನಂಬಿಕೆ ಇಡಿ. ನಾವು ಆ ನಂಬಿಕೆನ ಉಳಿಸ್ಕೊಂಡು ಹೋಗ್ತೀವಿ ಅನ್ನೋದಕ್ಕೂ ಯಾರೂ ಅವಕಾಶ ಕೊಡ್ತಿಲ್ಲ. ಇಂಥ ಟೈಮಲ್ಲಿ ನಮ್ಮ ಲಾಯರ್ ಸಾಹೇಬ ಒಂದು ಐಡಿಯಾ ಕೊಟ್ಟ. ನಂಗೆ ಗೊತ್ತು ನಿಮ್ಗೆ ಯಾರಿಗೂ ಇದ್ರ ಮೇಲೆ ನಂಬಿಕೆ ಇಲ್ಲ, ನಂಗೂ ಇಲ್ಲ.
ಆದ್ರೂ ಯಾಕೆ ಒಂದು ಅವಕಾಶ ತಗೋಬಾರ್ದು ಅಂತ. ಈಗ ನೇರವಾಗಿ ವಿಷಯಕ್ಕೆ ಬರಯ್ಯ. ಏನಿಲ್ಲ, ನೀವೆಲ್ಲರೂ ಹೂ ಅನ್ನೋದೇ ಆದ್ರೆ ಎಲ್ಲರೂ ಸೇರಿ ಕವಡೆ ಕಾಯ ಕಣ್ವಾ. ಯಾಕೆ ಗುರುಗಳೇ ಕವಡೆ ನೋಡ್ಕೊಂಡು ಹಂಗ್ ತಲೆ ಎಲ್ಲಾಡ್ಸ್ತಾ ಇದೀರಾ? ಬಹುಶಃ ಅವ್ರ ಯೌವನಕ್ಕೆ ಬಂದಾಲಿಂದನೂ ಕವಡೆ ಜೊತೆನೆ ಜಾಸ್ತಿ ಆಟ ಆಡಿದಾರೆ ಅಂತ ಕಾಣಿಸುತ್ತೆ ಅಲ್ವಾ ಗುರುಜಿ? ತಗದು ಬೊಕ್ಕೊಡ್ದು ಬಿಡ್ತೀರಿ ನೋಡು. ಅವಿವೇಕಿ ತಗೋ ಬಂದು ನಾನಿಲ್ಲಿ ಕವಡೆ ಜೊತೆ ಲೆಕ್ಕಾಚಾರ ಮಾಡ್ತಾ ಇದ್ರೆ ನೀನ್ ಕವಡೆ ಜೊತೆ ಆಟ ಆಡ್ತಾ ಇದೀನಿ ಅಂತ ಇದೀಯಾ? ಆಕ್ಚುಲಿ ಲೆಕ್ಕಾಚಾರ ಮಾಡದ್ಮೇಲೆ ಅಲ್ವಾ ಕವಡೆ ಜೊತೆ ಆಟ ಆಡೋದು. ಕರೆಕ್ಟ್. ನೋಡೋದಕ್ಕೆ ವಿದ್ಯಾವಂತೆ ಬುದ್ಧಿವಂತೆ ತರ ಕಾಣಿಸ್ತಾ ಇದೀಯಾ. ಏನು ಓದ್ಕೊಂಡಿದ್ಯಮ್ಮ? ಸದ್ಯಕ್ಕೆ ರತಿ ವಿಜ್ಞಾನ ಓದ್ಕೊಂಡಿದ್ದೀನಿ. ನಾನು ವಿಜ್ಞಾನದ ಬಗ್ಗೆ ಕೇಳಿದ್ದೀನಿ, ಈ ರತಿ ವಿಜ್ಞಾನ ಕೇಳಿಲ್ವೇ? ಅದು ದೊಡ್ಡ ಸಬ್ಜೆಕ್ಟು. ವಿಜ್ಞಾನನ ಲೈಟ್ ಹಾಕೊಂಡು ಓದಿದ್ರೆ ರತಿ ವಿಜ್ಞಾನ ಲೈಟ್ ಆಫ್ ಮಾಡ್ಕೊಂಡು ಓದ್ಬೇಕು. ಲೈಟ್ ಆಫ್ ಮಾಡಿದ್ರೆ ಕತ್ಲೆ ಆಗೋಲ್ವೇ? ಈ ಅಕ್ಷರಗಳು ಚಿತ್ರಗಳು ಹೇಗ್ ಕಾಣಿಸ್ತವೆ? ಕರ್ಮ, ಅದ್ರ ವೈಶಿಷ್ಟ್ಯನೇ ಹಾಗೆ. ಕತ್ಲು ಮಾಡ್ಕೊಂಡ್ರೇನೆ ಚಿತ್ರಗಳೆಲ್ಲ ನಿಮ್ಗೆ ಬೆಳಕು ಕಾಣುತ್ತೆ. ನೋಡಿ. ಹೌದೇ? ತಕ್ಷಣಕ್ಕೆ ಬ್ಯಾಗಲ್ಲಿ ಯಾವ್ದಾದ್ರು ಬುಕ್ ಇದೆಯಾ? ಬೇಕಿದ್ರೆ ನಾನು ಕತ್ಲ್ ಮಾಡ್ತೀನಿ. ಸಾರಿ ಗುರುಜಿ, ನಮ್ಮ ಹತ್ರ ಇರೋದ್ ಒಂದೇ ಒಂದ್ ಬುಕ್, ಅದು ಅನಾಥಾಶ್ರಮದಲ್ಲಿದೆ. ಬೇಕು ಅಂದಾಗ್ಲೆಲ್ಲ ನಾವು 4 ಜನ ಕುತ್ಕೊಂಡು ಕಂಬೈನ್ ಸ್ಟಡಿ ಮಾಡ್ಕೊಂಡು ಓದ್ಕೋತೀವಿ. ನೀ ಬಾಯಿ ಮುಚ್ಕೊಂಡು ಸುಮ್ದಿರೆ. ಗುರುಗಳೇ, ಈ ರತಿ ವಿಜ್ಞಾನ ಬಿಡ್ಬಿಟ್ಟು ಬಾಡಿಗೆ ಮನೆ ಸಿಗುತ್ತಾ ನೋಡೇಳಿ. ಆಗಬಹುದು. ಏನ್ ಬರೀತಿದ್ರೆ ಗುರುಜಿ? ಮನೆಗಳು ಸ್ವಂತದ್ದ ಇಲ್ಲ ಬಾಡ್ಗೆದ? ಇವತ್ ನೀನ್ ಏಟ್ ತಿದ್ದೆ ಹೋಗ್ತಾ ಇದೀಯಾ? ಯಾಕೆ ಗುರುಜಿ? ನಾನು ಬರೀತಾ ಇರೋದು ಪಂಚಾಂಗದ ಮನೆಗಳು, ತಾರ್ಸಿ ಮನೆ ಹೆಂಚಿನ ಮನೆಗಳಲ್ಲ. ಹೌದಾ? ನಾನೆಲ್ಲೋ ನಮ್ಗೇನೋ ಸ್ವಂತ ಮನೆನೋ ಬಾಡಿಗೆ ಮನೆನೋ ಕೊಡಿಸ್ತೀರೇನೋ ಅಂತ ಅನ್ಕೊಂಡೆ. ನೀ ಸುಮ್ನಿರೋ. ನಾನಿಲ್ಲಿ ಬರ್ತಾ ಇರಲಿಲ್ಲ, ಬಾಡಿಗೆ ಮನೆ ಸಿಗುತ್ತೇನೋ ಅಂತ ಬಂದಿದ್ದು. ಅಲ್ಲ ಗುರುಗಳೇ, ಆವಾಗಿಂದ ನೀವು ಆ ಮನೆ ಈ ಮನೆ ರತಿ ವಿಜ್ಞಾನ ಅಂತ ಕೂತಿದಿರಲ್ಲ, ಇದನ್ನೆಲ್ಲ ಬಿಟ್ಟು ನೀವು ವಿಜ್ಞಾನದ ಕಡೆ ಯಾಕೆ ಬರಬಾರ್ದು? ನೋಡಿ, ನೀವು ಯುವಕ ಯುವತಿಯರು ಈಗಿನ ಜನರೇಷನ್ ಅವರು ಬರೀ ವಿಜ್ಞಾನ ವಿಜ್ಞಾನ ಅಂತ ಹೇಳಿ ಅಜ್ಞಾನಿಗಳಾಗಿ ಬಂಟಿತ್ತಾ ಇದ್ದೀರಾ. ಎಂಥ ಮಾತು ಅಂತ ಆಡ್ತಾ ಇದ್ದೀರಾ ಗುರುಜಿ? ವಿಜ್ಞಾನದಿಂದ ಅಜ್ಞಾನಿ ಆದವರು ಇತಿಹಾಸದಲ್ಲೇ ಇಲ್ಲ. ವಿಕಾಸಕ್ಕೆ ವಿಜ್ಞಾನ ಬೇಕು, ಸುಖಾಸನಕ್ಕೆ ರತಿ ವಿಜ್ಞಾನ ಬೇಕು. ಆಯ್ಯ ರಾಮ, ನೋಡೇ, ನಾವು 4 ಜನ ಮನೆ ಇಲ್ಲದೆ ಫುಟ್ಪಾತ್ ಅಲ್ಲಿ ಇದ್ರೂ ಪರವಾಗಿಲ್ಲ, ಇನ್ನೊಂದ್ಸಲ ನಿಮ್ಮಂತರ ಹತ್ರ ಬರಲ್ಲ. ಬರೋ. ಹೋಗೋಕ್ ಮುಂಚೆ ದಾರಿ ಮಧ್ಯೆನೇ ಹೇಳ್ದೆ ಬೇಡ ಬೇಡ ಅಂತ. ನೋಡಿದ್ರಲ್ಲ ನೀವೇ ಏನಾಯ್ತು ಅಂತ. ಇದಾದ್ಮೇಲೂ ಮತ್ತೆ ಮನೆ ಹುಡುಕಕ್ ಶುರು ಮಾಡಿದ್ವಿ. ಆದ್ರೆ ಒಬ್ಬೊಬ್ರು ಒಂದೊಂದಂದ್ರು. ಆಗೋದಿಲ್ಲ. ಇಲ್ಲ, ಇಂಪಾಸಿಬಲ್. ಇದಕ್ಕೆ ತಲೆ ಹಾಕ್ಬೇಡಿ ನೀವು. ಬೇಕಿದ್ರೆ ಇವ್ 3 ಜನ ಇರ್ಲಿ, ಇವಳು ಬೇಡ. ಯಾಕೆ? ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ ತಾಯಿ? ಸರಿ ನಡೀರಪ್ಪ. ಇಲ್ಲಿ ಬಾಡಿಗೆ ಏನಾರು ಇದ್ರೆ ಇದ್ದಷ್ಟು ದಿವಸನೂ ಬರೀ ಕೊಳಲು ತರ್ಬೇಕಾಗತ್ತೆ ಅಷ್ಟೇ. ಈ ಕೊಳಲು ಅಂದ್ರೇನು? ಈ ರತಿ ವಿಜ್ಞಾನದಲ್ಲಿ ಪರಿವಿಡಿನೇ ಅದು. ಏನು 3 ಜನ ಹುಡುಗರು 1 ಹುಡುಗಿನ? ಪರಿಮಳ ಲಾಡ್ಜ್ಗೆ ಫೋನ್ ಮಾಡು. ನಾಚಿಕೆ ಆಗಲ್ಬೇಡ್ರಿ. ಗೆಟ್ ಲಾಸ್ಟ್. ಐ ಆಮ್ ಸಾರಿ. ಬಿಲ್ಕುಲ್ ಇಲ್ಲ ರೇ. ಪೊರ್ಕೆ ತೆಗ್ದಾಕ್ಬಿಡ್ತೀನಿ. ಏನು 3 ಜನ ಹುಡುಗರು ಒಬ್ಳು ಹುಡುಗಿನ? ಹೌದು. ಇದ್ಯಾಕ ಆಗ ಹೋಗೋ ಕೆಲಸ ಅಲ್ಲ. ಕಮಿಷನ್ ಅಂತ 1 ತಿಂಗಳು ಬಾಡಿಗೆ ಹೋದ್ರೆ ಸರಿಯಪ್ಪ. ನಡಿ ರಿಯಲ್ ಎಸ್ಟೇಟ್ ಆಫೀಸ್ ಹತ್ರ ಹೋಗೋಣ. ಅಗರಬತ್ತಿ ಮಾದಪ್ಪ ಹೇಳಿದ್ದನ್ನೇ ನಾನು ಯೋಚನೆ ಮಾಡ್ತಿದ್ದೆ. ಆದ್ರೆ ನಾನ್ ತಿಗಾ ಮುಚ್ಕೊಂಡು ಕೂತಿದ್ದೆ, ಬಟ್ ಅವ್ನ್ ಮಾತಾಡ್ದ. ರಿಯಲ್ ಎಸ್ಟೇಟ್ ಆಫೀಸ್ಗೆ ಅಂತ ಹೊರಟವ್ರು ಯಾಕೋ ದಾರಿ ಮಧ್ಯ ಮೊದಲು ಫೋನ್ ಮಾಡಿ ಆಮೇಲೆ ಹೊರಡೋಣ ಅಂತ ಅನ್ನಿಸ್ತು. ಯಾಕಿರ್ಬೋದು ಅಂತ ನಿಮಗ್ ಗೊತ್ತೇ ಇದೆ. ಹಾಗಾಗಿ ಅನಾಥಾಶ್ರಮದಲ್ಲಿ ಕುತ್ಕೊಂಡು 5-6 ಫೋನ್ ನಂಬರ್ಗಳಲ್ಲಿ ಫಸ್ಟ್ ಫೋನ್ ಹಚ್ಚಿದೆ ಯಶಸ್ವಿನಿ ರಿಯಲ್ ಎಸ್ಟೇಟ್ಗೆ. ರಿಂಗ್ ಆಗ್ತಾ ಇದೆ. ಹಲೋ, ಯಶಸ್ವಿನಿ ರಿಯಲ್ ಎಸ್ಟೇಟ್ ಆಫೀಸಾ? ಹೌದು. ನನ್ನ ಹೆಸರು ಊದ್ಬತ್ತಿ ಶಿವಪ್ಪ ಅಂತ. ತಾವು? ರಂಗಾಯಣ ರಘು. ಲೇ, ಈ ಫಿಲ್ಮ್ ಆಕ್ಟರ್ ರಂಗಾಯಣ ರಘು ರಿಯಲ್ ಎಸ್ಟೇಟ್ ಆಫೀಸ್ ಬೇರೆ ಓಪನ್ ಮಾಡ್ಕೊಂಡವ್ರ? ಯಾಕೆ ತಂದೆ? ಆ ಕಡೆಯಿಂದ ರಂಗಾಯಣ ರಘು ಅಂತವ್ರ ಕಣೋ. ಈ ಜಗತ್ತಲ್ಲಿ ಒಂದೇ ತರದ ವ್ಯಕ್ತಿ 7 ಜನ ಇರ್ತಾರಂತೆ. ಅಂತದ್ರಲ್ಲಿ ಹೆಸರು ಇರಲ್ವೇನಾ? ಮಾತಾಡ್ ನೋಡು. ಹಲೋ ಸರ್, ನೀವು ಫಿಲ್ಮ್ ಆಕ್ಟರ್ ರಂಗಾಯಣ ರಘುನಾ? ಫೋನ್ ಮಾಡಿದವ್ರಲ್ಲ ಅದನ್ನೇ ಕೇಳ್ತಾರಲ್ರಿ. ಅವ್ರು ಪಾವಗಡ ರಂಗಾಯಣ ರಘು, ನಾನು ತುರುವೇಕೆರೆ ರಂಗಾಯಣ ರಘು. ಅವರೇ ಬೇರೆ ನಾನೇ ಬೇರೆ, ಹೆಸರುಗಳಂದೆ. ಓ ಸಾರಿ ಸರ್. ಸರ್, 3 ಬೆಡ್ರೂಮ್ ಹೌಸ್ ಬಾಡಿಗೆ ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಬಾಡಿಗೆ ಎಷ್ಟರಲ್ಲಿ ಇರ್ಬೇಕು? 2,000 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ. ಆದ್ರೆ ನಾ ಹೇಳೋ ಮಾತನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸರ್. ಹೇಳಿ. ನಾವು 4 ಜನ ಫ್ರೆಂಡ್ಸು, 3 ಜನ ಹುಡುಗರು, 1 ಹುಡುಗಿ. ಯಾರಿಗೂ ಮದುವೆ ಆಗಿಲ್ಲ, ಬಾಡಿಗೆ ಮನೆ ಬೇಕಿತ್ತು. ಏನೋ 3 ಹುಡುಗರು 1 ಹುಡುಗಿನ? ಹಂಗಾರ ಒಂದ್ ಕೆಲಸ ಮಾಡ್ರಿ, ಬರ್ತಾ ದಾರಿನಲ್ಲಿ ಯಾವ್ದಾದ್ರು ಮೆಡಿಕಲ್ ಸ್ಟೋರ್ ಸಿಕ್ಕಿದ್ರೆ 4-5 ಕಾಂಡೋಮ್ ಪ್ಯಾಕೆಟ್ ತಗೊಂಡು ಆಲಮನ್ ಚೌಲ್ಟ್ರಿ ಹಿಂದ್ಗಡೆ ದೊಡ್ಡ ಗೋಡ ಇದೆಯಲ್ಲ, ಅದರಿಂದ ಬಂದ್ಬಿಡಿ, ನಿಮಗ್ ಮನೆ ಕೊಡಿಸ್ತೀನಿ. ಇಡೇ ಫೋನು. ಏನಂತ? ಏನಿಲ್ಲ ಬಿಡಮ್ಮ. ಪರವಾಗಿಲ್ಲ ಹೇಳು. ಆಡೋರ್ ಮಾತ್ ನಮ್ಗೇನು ಹೊಸ್ದೆ? ಹೀಗೀಗೆ ಅಂತ ವಿಷಯ ಹೇಳಿದ್ದಕ್ಕೆ ಕಾಂಡೋಮ್ ಪ್ಯಾಕೆಟ್ ತಗೊಂಡು ಗೋಡೆ ಹತ್ರ ಬಾ ಅಂತವನೆ. 1 ನಿಮಿಷ ಫೋನ್ ಕೊಡು. ಯಾಕೆ? 1 ನಿಮಿಷ ಫೋನ್ ಕೊಡಿಲಿ. ಅಲ್ವಾ ಯಾಕೆ?
ಮತ್ತೆ ನೀ ಸ್ವಲ್ಪ ಫೋನ್ ಸುಮ್ನಿರ್ತ್ಯಾ? ಮಾಡ್ತಿದ್ದೆ ಅವನಿಗೆ ನೀನು? ಮತ್ತೆ ಕಾಲ್ ಮಾಡ್ತವನಲ್ಲ ಬಡ್ಡಿ ಇದು. ಅಪ್ಪ ಅಪ್ಪ ಅಲ್ಲ ಸರ್, ಅಮ್ಮ. ಆ? ಯಾರಿದು? ಈಗ ತಾನೇ ಮನೆ ಬೇಕು ಅಂತ ಫೋನ್ ಮಾಡಿದ್ದಕ್ಕೆ ಕಾಂಡಮ್ ತಗೊಂಡ್ ಗೋಡೆ ಹತ್ರ ಬಾ ಅಂದ್ರಂತೆ. ನಿಮ್ಗೆ ಯಾವ ಫ್ಲೇವರ್ ಬೇಕು ಸರ್? ಪಿಂಕ್ ಅಂದ್ರೆ ಹೆಣ್ಮಕ್ಳಿಗೆ ಇಷ್ಟ, ನನಗ್ ಮಜಾ ಕೊಡೋದು ಆರೆಂಜ್ ಫ್ಲೇವರ್. ಲೋಫರ್ ನನ್ ಮಗ ಲೈನ್ ಕಟ್ ಮಾಡ್ಬಿಟ್ಟ. ಏನಮ್ಮ ಹಿಂಗ್ ಬಿಟ್ಟೆ? ಬಿಡವಾಗ ಬಿಟ್ಬಿಡ್ಬೇಕು. ಅಪ್ಪ ಹಿಂಗ್ ಫೋನ್ ಮಾಡೋದ್ ಬಿಟ್ಟು ಡೈರೆಕ್ಟ್ ಆಗಿ ಯಾವ್ದಾದ್ರು ರಿಯಲ್ ಎಸ್ಟೇಟ್ ಆಫೀಸ್ಗೆ ಹೋಗ್ಬಿಟ್ಟು ಮನದಟ್ಟು ಮಾಡೋಣ. ಸರಿ ಆಯ್ತು ಬಿಡಪ್ಪ, ಹೋಗೋಣ ನಾಳೆ. ತಾಯಿ ಏನೋ ನಿಜವಾಗ್ಲೂ ಆರೆಂಜ್ ಫ್ಲೇವರ್ ಮಜಾ ಕೊಡುತ್ತಾ? ಹೌದೇನೆ? ಬೋರ್ಡ್ ನೋಡಿದ್ರೆ ಇವ್ರದೇ ಉದ್ರೋಗದಲ್ಲ. ಹೇಳಿ. ಓನರ್ ಇಲ್ವೇ? ನಾನ್ ಹೇಗ್ ಕಾಣ್ತೀನಿ? ಟೈಪ್ ಇಷ್ಟೋ ಇಲ್ಲ ಪ್ರಿಂಟ್ ತೆಗಿಯೋರು ಅಂತ ಅನ್ಕೊಂಡೆ. ವಿಷಯ ಹೇಳಿ. ಬಾಡಿಗೆ ಮನೆ ಬೇಕಾಗಿತ್ತು, ಮಾತಾಡ್ಬೋದೇ? ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಆದ್ರೂ ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಿಮಗ್ ಮನೆ ಬೇಕೋ ಅಥವಾ ನಾನ್ ಬೇಕೋ ಹೇಳಿ, ಎಂಥ ಮನೆ ಬೇಕು? ಆದ್ರೆ ಅದಕ್ಕಿಂತ ಮುಂಚೆ ನಾವಿರೋದೇ ಹೇಳ್ಬಿಡ್ತೀವಿ. ನಾವು 4 ಜನ ಫ್ರೆಂಡ್ಸು. ಅವಳಿಗೆ ಮದುವೆ ಆಗಿಲ್ಲ, ಜೊತೆಗೆ ನಮಗೂ ಆಗಿಲ್ಲ. ಇಂದೂ ಇಲ್ಲ ಮುಂದೂ ಇಲ್ಲ. ಇಷ್ಟು ದಿವಸ ಅನಾಥರಾಗಿದ್ವಿ, ಈಗ ಜೊತೆಯಾಗಿದ್ದೀವಿ. ತಿನ್ನಬಾರ್ದು ಬಿಟ್ಟು ಮಿಕ್ಕಿದೆಲ್ಲ ತಿಂತೀವಿ. ಆದರೆ ನಾವ್ಯಾರೂ ಇದುವರೆಗೂ ಸೆಕ್ಸ್ ಮಾಡಿಲ್ಲ ಅಂತ ಅನ್ಕೋತೀವಿ. ಹೌದೌದು. ನಮ್ಮ 4 ಜನಗಳಿಗೆ ಬೇಕಾಗಿರೋದು ಒಂದು 3 ಬೆಡ್ರೂಮ್ ಹೌಸ್. ನಮ್ಗಳಿಗೆ ಯಾರೂ ಮನೆ ಕೊಡ್ತಾ ಇಲ್ಲ. ಇಷ್ಟೆಲ್ಲ ಕೇಳಿದ್ಮೇಲೂ ನಮ್ಗೆ ಯಾಕೆ ಯಾರೂ ಮನೆ ಕೊಡ್ತಾ ಇಲ್ಲ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ. ಆದರೆ ಒಂದಂತೂ ಸ್ಪಷ್ಟವಾಗಿ ಹೇಳಬಲ್ಲೆ, ನೀವು ಮನೆ ಕೊಡಿಸ್ತೇ ಇರಲಿ, ಬದುಕಿನ ಗೆರೆಯನ್ನು ದಾಟಬಾರ್ದು ಅನ್ನೋ ಜ್ಞಾನ, ವಿವೇಕ, ಎಚ್ಚರಿಕೆ ಎಲ್ಲವೂ ಇದೆ. ಹೌದೌದು. ಗೆರೆ ಮತ್ತು ಪೊರೆ ಅಂದ್ರೆ ಮೊದಲಿಂದ ನಾವು ತುಂಬಾ ಹುಷಾರು. ನೋರೇ ಬಿಟ್ಬಿಟ್ಟೆ. ಅದು ಎಲ್ಲರೂ ಬದುಕು ಕಟ್ಕೊಳ್ಳೋ ಹಾಗೆ ನಾವು ಬದುಕು ಕಟ್ಕೋಬೇಕು ಅನ್ನೋ ಆಸೆನೂ ಇದೆ. ಹಾಗೆ ಎಲ್ಲಾ ಸುಖಗಳನ್ನು ಅನುಭವಿಸ್ಬೇಕು ಅನ್ನೋ ಆಸೆನೂ ಇದೆ. ಯಾವ ಸುಖಗಳು ಅಂತ ಸ್ವಲ್ಪ ಬಿಡಿಸಿ ಹೇಳಿದ್ರು ಒಳ್ಳೇದು ಅಂತ ಅನ್ಸುತ್ತೆ. ಅದನ್ನೇನೋ ಬಿಡಿಸಿ ಹೇಳೋದು. ಸುಖಗಳಂದ್ರೆ ತಿನ್ನೋದು, ಕುಡಿಯೋದು, ಸೇದೋದು, ರತಿ ವಿಜ್ಞಾನ ಅಂತ ಅವ್ರಿಗೇನು ಗೊತ್ತಿರೋದಿಲ್ವೇ? ಅಲ್ವಾ ಮೇಡಮ್? ನಿಮ್ದೆಲ್ಲ ಆಗಿದ್ರೆ ನಾ ಮಾತಾಡ್ಬೋದೇ? ಸರಿ, ನೀನ್ ಮಾತಾಡು. ನೀವು ಬೇಜಾರು ಮಾಡ್ಕೊಬಿಡಿ ಮೇಡಮ್. ನಮ್ಮ ಟೀಮಲ್ಲಿ ಇವಳೇ ಸ್ವಲ್ಪ ಫಾರ್ವರ್ಡು. ಕಾ ಅನ್ನೋ ಅಕ್ಷರದಿಂದ ಯಾವ್ದಾರು ಪದ ಹೇಳು ಅಂದ್ರೆ ಫಸ್ಟ್ ಹೇಳೋದೇ ಇವಳು ಕಾಂಡುಮ್ ಅಂತ. ನೀ ಅಂದ್ರೆ ನೀರೋದು. ಆಕ್ಚುಲಿ ಅವೆರಡು ಒಂದೇ ಅಲ್ವಾ? ಅಲ್ಲ, ಯಾಕೆ ಹೇಳಿದೆ ಅಂತಂದ್ರೆ ಕೋರ್ಟಲ್ಲಿ ಪ್ರಮುಖ ಸಾಕ್ಷಿ ಅಂತನಾರು ಆದ್ರೆ ವಸ್ತು ಒಂದೇ ಆದ್ರೂ ಪದ ಎರಡು ಅಂತ ಆಗುತ್ತೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಮೊದಲೇ ನಮ್ಗೆ ಯಾರು ಮನೆ ಕೊಡ್ತಾ ಇಲ್ಲ ಅಂತದ್ರಲ್ಲಿ ನೀವು ಹಿಂಗೆಲ್ಲ ಆಡ್ತಾ ಇದ್ರೆ ಅನಾಥಾಶ್ರಮದಲ್ಲಿ ಇರ್ಬೇಕಾಗತ್ತಷ್ಟೇ. ಮೇಡಮ್, ವಿಷಯ ಇಷ್ಟೇ. 3 ಜನ ಹುಡುಗರು, ಒಂದು ಹುಡುಗಿ, ಒಂದು ಮನೆ ಬೇಕಷ್ಟೇ. ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟು ಒಂದು ಮನೆ ಕೊಡಿಸಿದ್ರೆ ನಾವು ಆ ನಂಬಿಕೆ ಉಳಿಸ್ಕೋತೀವಿ. ಇದು ನನ್ನ ನಂಬರ್. ಬರ್ತೀವಿ. ಒಂದ್ ನಿಮಿಷ. ಸುಮಾರು ಜನ ನನ್ನ ಹತ್ರ ಮನೆ ಕೇಳ್ಕೊಂಡು ಬಂದಿದ್ದಾರೆ. ನಾನು ಸುಮಾರು ಜನಕ್ಕೆ ಸೈಟು ಮನೆ ಎಲ್ಲ ಕೊಡ್ಸಿದ್ದೀನಿ. ಆದ್ರೆ ನಿಮ್ ಥರದವ್ರನ್ನ ನಾನು ನೋಡೇ ಇಲ್ಲ. ಆಮೇಲೆ ನಿಮ್ ಥರ ಮಾತಾಡೋಕ್ಕೂ ಬೀಜ ಬೇಕು. ನಾವೇನೋ ಫೋನ್ ನಂಬರ್ ಕೊಟ್ವಿ, ಆದ್ರೆ ಫೋನ್ ಬರುತ್ತೆ ಅಂತ ನಮ್ 4 ಜನಕ್ಕೆ ನಂಬಿಕೆ ಇರಲಿಲ್ಲ. ಹೀಗೆ 8 ದಿನಗಳು ಕಳೀತು. ನಿಮಗ್ ನಮ್ಮನೆ ಅಡ್ರೆಸ್ ಹೇಗೆ ಗೊತ್ತಾಯ್ತು? ಅದು ಕರೆ ಮಾಡಿ ಊಟ ಮಾಡಿನಲ್ಲಿ ಫುಡ್ ಆರ್ಡರ್ ಮಾಡಿದ್ರಿ, ಡೆಲಿವರಿ ಮಾಡಕ್ ಬಂದೆ. ಓಹೋ, ನೀವು ಕರೆ ಮಾಡಿ ಊಟ ಮಾಡಿಲ್ಲ, ಕೆಲಸ ಮಾಡೋದು. ಇದು ನಿಮ್ಮ ಮನೆನಾ? ಹೌದು. ಒಂದ್ ನಿಮಿಷ. ತಗೊಳ್ಳಿ. ಕ್ಯಾಶಾ ಇಲ್ಲ ಗೂಗಲ್ ಪೇನಾ? ನಾವು ಒಂದೊಂದ್ಸಲ ಕ್ಯಾಶು, ಒಂದೊಂದ್ಸಲ ಗೂಗಲ್ ಪೇ. ಚೆನ್ನಾಗಿ ಮಾತಾಡ್ತೀರಾ. ನಾವ್ ಇದೆರಡಕ್ಕಿಂತ ಜಾಸ್ತಿ ಕಾರ್ಡ್ ಯೂಸ್ ಮಾಡೋದು. ಯಾಕೆ? ಮಿಷಿನ್ ಸಿಕ್ಕಿದ ಕಡೆ ಸ್ವೈಪ್ ಮಾಡಕ್ ಚೆನ್ನಾಗಿರುತ್ತೆ. ಅಬ್ಬಬ್ಬಬ್ಬ, 2ರಲ್ಲಿ ಯಾವ್ದಾರ ಕೊಟ್ರೆ ನಾನು ಹೊರಡ್ತೀನಿ. ಬೇರೆ ಆರ್ಡರ್ಗಳಿದೆ. ಬಂದೆ. ನಡೀರಿ. ಹೇಳಿ. ಇನ್ನು ಎಷ್ಟೊತ್ತಾಗುತ್ತೆ ರೀ ಆರ್ಡರ್ ಮಾಡಿರೋ ತಂದ್ಕೊಡಕ್ಕೆ? ದೋಸೆ ಹಾಕಿದ್ದ ತೂತ್ಗಳು ಜಾಸ್ತಿ ಆಗವ ಅಂದ್ಬಿಟ್ಟು ಬೇರೆದಾಗ್ತಾವನೆ. ಏನೇ ಏನಂತೆ? ದೋಸೆಯಲ್ಲಿ ತೂತು ಬೀಳೋದನ್ನ ನೋಡಿದೀನಿ, ಆದ್ರೆ ಜಾಸ್ತಿ ತೂತು ಬೀಳೋದನ್ನ ನೀನೇನಾದ್ರೂ ನೋಡಿದ್ಯಾ? ತಗೊಳ್ಳಿ. ಬರ್ಲಾ? ಥ್ಯಾಂಕ್ ಯು. ವೆಲ್ಕಮ್. ಆಮೇಲೆ ಇವ್ರೇ, ನೀವು ಚೆನ್ನಾಗಿ ಮಾತಾಡ್ತೀರಿ, ಆದ್ರೆ ಸ್ವಲ್ಪ ಚೇಷ್ಟೆ ಜಾಸ್ತಿ. ನೀವು ಬೀಜ ಅಂದಿದ್ದಕ್ಕಿಂತ ಏನಿಲ್ಲ ಬಿಡಿ.
ಇಂಥ ಅನಿರೀಕ್ಷಿತ ಭೇಟಿನ ನಾನ್ ನಿರೀಕ್ಷೆ ಮಾಡಿರಲಿಲ್ಲ ಬಿಡಿ. ಇದಾಗಿ 2 ದಿವಸಕ್ಕೆ ನಮ್ಮ ಕವಿತಾ ಕೃಷ್ಣಮೂರ್ತಿಗೆ ಒಂದು ಅಚ್ಚರಿ ಕಾದಿತ್ತು ಅನ್ನಿ. ಮಿಸ್ ಮೀನಾಕ್ಷಿ. ಹೇ, ಓ ನೀವ್ ಇಲ್ಲಿನ ಕೆಲಸ ಮಾಡೋದು? ಹೌದು. ನೀವ್ ನಮ್ಮ ಪಾರ್ಲರ್ಗೆ ಬರ್ತಾ ಇರೋದು ಇದೇ ಫಸ್ಟ್ ಟೈಮಾ? ಹೌದು. ನಾನು ಯಾವಾಗ್ಲೂ ಹೋಗ್ತಾ ಇದ್ದಿದ್ ಪಾರ್ಲರ್ನಲ್ಲಿ ನನಗ್ ರೆಗ್ಯುಲರ್ ಆಗಿ ಸರ್ವಿಸ್ ಕೊಡ್ತಾ ಇದ್ದಿದ್ ಹುಡುಗಿ ಕೆಲಸ ಬಿಟ್ಲು. ಆದ್ರೂ 1-2 ಸಲ ಹೋಗಿದ್ದೆ, ಯಾಕೋ ಸೆಟ್ ಆಗ್ಲಿಲ್ಲ. ಇವತ್ ನಿಮ್ಮಲ್ಲಿ ಟ್ರೈ ಮಾಡೋಣ ಅಂತ ಬಂದೆ, ನೋಡಿದ್ರೆ ನೀವ್ ಸಿಕ್ಕಿದ್ರಿ. ಒಳ್ಳೇದೇ ಆಯ್ತು ಬಿಡಿ. ವೆಲ್ಕಮ್ ಟು ದ ಪಾರ್ಲರ್. ಅವರಿಬ್ರು ಎಲ್ಲಿ ಕೆಲಸ ಮಾಡೋದು? ಯಾರು? ಅದೇ ಗಡ್ಡ ಬಿಟ್ಟಿರೋರು ಮತ್ತೆ ಕನ್ನಡಕ ಹಾಕಿಲ್ದೇ ಇರೋರು. ಓ, ಅವ್ರುಗಳ ಗಡ್ಡ ಬಿಟ್ಟಿರೋನು ಎಲೆಕ್ಟ್ರಿಷಿಯನ್, ಇನ್ನು ಕನ್ನಡಕ ಹಾಕದೇ ಇರೋನು LLB ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಕಡೆಯವನು ಕರೆ ಮಾಡಿ ಊಟ ಮಾಡಿ ಇಲ್ಲಿ ಡೆಲಿವರಿ ಬಾಯ್ ಕೆಲಸ ಅದು ಗೊತ್ತು. ಅದೇಗೆ ಮೊನ್ನೆ ನಾವು ಕರೆ ಮಾಡಿ ಊಟ ಮಾಡಿನಲ್ಲಿ ಊಟ ಆರ್ಡರ್ ಮಾಡಿದ್ವಿ, ತಂದು ಕೊಡೋದಕ್ಕೆ ಅವರೇ ಬಂದಿದ್ರು. ಓ ಹೌದೇ? ಏನೇ ಅಂದ್ರು ನಿಮ್ ಎದೆಗಾರಿಕೆನ ಮೆಚ್ಚಬೇಕು. ಹೌದು ಅನ್ನಿ, ನಮ್ಮ ಎದೆನೆ ಅಂತದ್ದು 34. ಹೌದು, ಯಾಕೆ ಹಾಕಿ ಕೇಳಿದ್ರಿ? ಓ, 3 ಜನ ಹುಡುಗರ ಜೊತೆ ನಾನು ಒಬ್ಳೆ ಹುಡುಗಿ ಇದ್ದೀನಿ ಅಂತನಾ? ಅಯ್ಯೋ, ನಾವು ಹುಡುಗಿರ್ಗಳೇ ಹಂಗೆ ಬಿಡಿ. ಈಗೀಗ ನೋಡ್ತಿದ್ರೆ ಹುಡುಗರುಗಳಿಗಿಂತ ನಾವುಗಳೇ ಚೆಂಗ್ಲೆತ್ ಬಿಡಿದೀವಿ. ಹಾಗಂತ ಎಲ್ಲಾ ಹುಡುಗಿರ್ಗಳು ಹಂಗಿರೋದಿಲ್ಲ, ಹುಡುಗರುಗಳು ಆಗಿರೋದಿಲ್ಲ. ನಮ್ಮ ಹುಡುಗರು ಚೇಷ್ಟೆ ಅಷ್ಟೇ. ಆದ್ರೆ ಅನ್ನ ಇಲ್ದಿದ್ರು ಹಸ್ಕೊಂಡಿರ್ತಾರೆ, ಹೇಳ್ ತಿನ್ನಕ್ ಹೋಗಲ್ಲ. ಮೊದಲನೇ ಸರ್ತಿ ನಿಮ್ಮೆಲ್ರನ್ನೂ ನೋಡ್ದಾಗ್ಲೇ ನನಗೆ ಗೊತ್ತಾಯ್ತು. ಆದ್ರೆ ನೀವು ಇಷ್ಟು ಚೇಷ್ಟೆ ಅಂತ ಗೊತ್ತಿರ್ಲಿಲ್ಲ. ಓ, ಅವತ್ತು ನೀವು ಬೀಜ ಅಂದಿದ್ದಕ್ಕಿಂತ ಚೇಷ್ಟೆಯೇ. ಇಲ್ಲಿಂದ ಮೀನಾಕ್ಷಿ ಅವ್ರು ನಮ್ಮ ಪಾರ್ಲರಿಗೆ ಬರೋದಕ್ಕೆ ಶುರು ಮಾಡಿದ್ರು. ಆದ್ರೆ ಕೃಷ್ಣಮೂರ್ತಿಗೂ ಸಿಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಹಾಗಂತೀರೆ? ಮತ್ತಿನ್ನೇನು, ಅದು ಅವ್ರು ಅನ್ಕೊಂಡಷ್ಟು ಸುಲಭ ಅಲ್ಲ. ಡೋಂಟ್ ವರಿ, ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ಕೇಸ್ನ ಕ್ಲಿಯರ್ ಮಾಡಿಸ್ಕೊಡ್ತೀನಿ. ಅಷ್ಟಾದ್ರೂ ಸಾಕು. ಹಾಯ್ ಮ್ಯಾಮ್. ಓ ಹಾಯ್, ಹೇಗಿದ್ಯಾ? ಎಲ್ಲ ನಿಮ್ಮ ಆಶೀರ್ವಾದ. ಅರೆ, ನೀವೇನಿಲ್ಲಿ? ಓ, ನೀವ್ ಇವ್ರ ಹತ್ರನ ಲಾ ಪ್ರಾಕ್ಟೀಸ್ ಮಾಡ್ತಿರೋದು? ನಾಲಾ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಹೇಳಿದ್ರು? ನಿಮ್ ಕವಿತಾ ಅವ್ರು ಹೇಳಿದ್ರು. ಆ ಬಡ್ಡೆದಲ್ಲಿ ಸಿಕ್ಕಿತ್ತು ನಿಮ್ಗೆ? ಕೃಷ್ಣಮೂರ್ತಿ. ಸಾರಿ ಮೇಡಮ್. ಅಲ್ಲ ಮೀನಾಕ್ಷಿ, ನಿಂಗೆ ಹೆಂಗೆ ಇವ್ರು ಗೊತ್ತು? ಮನೆ ಬಾಡಿಗೆಗೆ ಬೇಕು ಅಂತ ನಮ್ಮ ರಿಯಲ್ ಎಸ್ಟೇಟ್ ಆಫೀಸಿಗೆ ಬಂದಿದ್ರು ಮ್ಯಾಮ್. ಓ ಹೌದಾ? ಅಪ್ಪ, ಕೆಲಸ ಆಗಿದ್ರೆ ಹೊರಡೋಣ. ಇವ್ರು ನಿಮ್ ತಂದೆನಾ? ಯಾಕೆ ಅನುಮಾನನ? ಅನುಮಾನ ಅಲ್ಲ, ಆಶ್ಚರ್ಯ. ಯಾಕೆ? ಇಂಥ ತಳಿಗೆ ಅಂಥ ಫಸ್ಲ ಅಂತ. ರೀ ಕೃಷ್ಣಮೂರ್ತಿ, ಹೋಗಿ ಕಾರಿಂದ ಇವ್ರ ಪೇಪರ್ಸ್ ತಗೊಂಡ್ ಬನ್ನಿ. ಬಿಟ್ಬಿಟ್ಟಿದ್ದೀನಿ, ಸೈನ್ ಹಾಕಿಸ್ಬೇಕು. ಸರಿ ಮೇಡಮ್. ಒಳ್ಳೆ ಹುಡುಗನೇ, ಸ್ವಲ್ಪ ಚೇಷ್ಟೆ ಜಾಸ್ತಿ. ಒಂದ್ಸತಿ ನನ್ನೇ ಕೇಳಿದ್ದ, ಬರ್ತೀರಾ ಮೇಡಮ್ ಮೆಷಿನ್ ಹಾಕೊಂಡ್ ಬರೋಣ ಅಂತ. ಆಮೇಲೆ ಗೊತ್ತಾಯ್ತು ಅವನು ನನ್ನ ಮೈದನ್ ಫ್ಯಾಕ್ಟ್ರಿಯಿಂದ ಮೆಷಿನ್ ಲಾರಿನ್ ಹಾಕೊಂಡ್ ಬರೋದನ್ನ ಹಾಕ್ ಕೇಳ್ದ ಅಂತ. ಓ ಹೌದೇ, ಒಳ್ಳೆ ಮಿಷಿನ್ ಗಿರಾಕಿನೇ. ಅಪ್ಪ, ನೀವು ಸೈನ್ ಮಾಡ್ಬಿಟ್ಟು ಬನ್ನಿ, ನಂಗೊಂದೆರಡು ಫೋನ್ ಕಾಲ್ಸ್ ಮಾಡೋದಿದೆ. ಮೇಡಮ್, ನಾನು ಹಾಗೆ ಹೊರಡ್ತೀನಿ. ಹೋಗ್ಬಿಟ್ ಬಾ ಮೀನಾಕ್ಷಿ. ಸಾಧ್ಯವಾದ್ರೆ ಆ ಹುಡುಗಂಗೆ ಮನೆ ಕೊಡ್ಸು. ನನ್ ಕಡೆಯಿಂದ ಭರವಸೆ ಇದೆ, ಅವ್ನು ನಿನ್ಗೇನು ತೊಂದರೆ ಕೊಡಲ್ಲ ಅಂತ. ಟ್ರೈ ಮಾಡ್ತೀನಿ ಮ್ಯಾಮ್. ಅವ್ರದ್ದು ಬೇರೆನೇ ಇಶ್ಯೂ ಇದೆ. ಏನ್ ಇಶ್ಯೂ? ಅವ್ರದ್ದೊಂದು ಟೀಮ್ ಇದೆ, 3 ಗಂಟೆ ಒಂದು ಸದ್ದು. ಬಾಯ್ ಮ್ಯಾಮ್. ಏನೇ ಹೇಳಿ, ನಿಮ್ ಹುಡುಗಿನೂ ಸ್ವಲ್ಪ ಚೇಷ್ಟೆ ಜಾಸ್ತಿ. ಎಲ್ಲಿ ಸೈನ್ ಹಾಕ್ಬೇಕು ಹೇಳಿ? ಯಾಕೆ ಇದು ಬಂದ್ರೆ ಒಳಗಡೆ ಕೂತಿರ್ಬೋದೈತಲ್ಲ. 1 ನಿಮಿಷ ಹೇಳಿ ರಘುಪತಿ ಅವರೇ. ರೇ ಮೀನಾಕ್ಷಿ ಅವರೇ, ಯೂನಿವರ್ಸಿಟಿ ಲೇಔಟ್ ಹತ್ರ ಸೈಟ್ ನಂಬರ್ 231 ತೋರಿಸಿದ್ರಲ್ಲ, ಹೌದು. ಅದ್ರದ್ದು 2016ರಿಂದ 18 ಏಪ್ರಿಲ್ ವರೆಗೆ ಈಸಿನೇ ಇಲ್ವಲ್ರಿ? ಜೊತೆಗೆ ಅದ್ರದ್ದು ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಇಲ್ಲ ಹೋದ ವರ್ಷದ್ದು. ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ನನಗೆ ನೆನ್ನೆ ಸಿಕ್ತು, ಆದ್ರೆ ಈ ಸಲ ಮುಂಚೆನೆ ಕೊಟ್ಟಿದ್ದೆ ಅಲ್ವಾ? ಇಲ್ಲ ರೀ, ಚೆಕ್ ಮಾಡಿದೆ, ಎಲ್ಲೂ ಸಿಕ್ಲಿಲ್ಲ. ಯಾವಾಗ ಕಳ್ಸಿಕೊಡ್ತೀರಾ? ಸರಿ ಬಿಡಿ, ನಾಳಿದಂಗ್ ಫೋನ್ ಮಾಡ್ಕೊಂಡು ನಾನೇ ಎಲ್ಲ ತಂದ್ಕೊಟ್ಟು ಹೋಗ್ತೀನಿ. ಸರಿ ಆಯ್ತು, ಆದಷ್ಟು ಬೇಗ ಕಳಿಸ್ಕೊಡೆ. ಹಾ ಸರಿ. ಏನ್ ತಲೆ ಕೆಡ್ಸ್ಕೊಬೇಡಿ, ಮುಂದಿನ ವಾರ ಅಷ್ಟೊತ್ತಿಗೆ ನಿಮ್ ತಂದೆ ಸೈಟ್ ಕೇಸು ನಿಮ್ ಪರನೇ ಆಗುತ್ತೆ. ಥ್ಯಾಂಕ್ ಯು. ಅಯ್ಯೋ, ನಂಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ನಮ್ಮ ಮೇಡಮ್ ಥ್ಯಾಂಕ್ಸ್ ಹೇಳಿ. ಮನೇಲಿ ಹೆಂಗಾಗ್ತಾರೋ ಕೋರ್ಟಲ್ಲಿ ಹಂಗೆ ಪಾಯಿಂಟ್ ಆಗ್ತಾರೆ. ನಾನು ಹೊರಡ್ತೀನಿ. 1 ನಿಮಿಷ. ಎಷ್ಟ್ರಿ ಧೈರ್ಯ ನಿಮ್ಗೆ? ನಮ್ ತಂದೆ ನೋಡಿ ಇಂಥ ತಳಿಗೆ ಅಂತ ಪಸ್ಲು ಅಂತೀರಾ? ನಿಮ್ ಲಾಯರ್ ಮೇಡಮ್ ಹೇಳಿದ್ ನಿಜ, ನಿಮ್ದು ಚೇಷ್ಟೆ ಜಾಸ್ತಿ. ನೀವು ಬೀಜ ಅಂದ್ರೆ ಚೇಷ್ಟೆ ಅಲ್ವೇ? ನಾನು ಬರ್ತೀನಿ. ಹಲೋ, ನಾನ್ ಎಲೆಕ್ಟ್ರಿಷಿಯನ್. ಸಾಕೆಟ್ಗಳೆಲ್ಲ ಚೇಂಜ್ ಮಾಡಿದ್ರಾ? ಅಯ್ಯೋ, ಸಾಕೆಟ್ ಮನೆ ಹಾಳಾಯ್ತು. ತಿನ್ನಕ್ ಉದ್ದು ನೋಡಕ್ ಕೊಟ್ಬಿಟ್ಟು ಚಟ್ನಿ ಎಲ್ಲಿ ಅಂತ ಹೇಳ್ದಂದ್ರೆ ಹೋಗ್ ರುಬ್ಕೋ ಅಂತ ಅವ್ರೆ. ನೆಟ್ಟಗ್ ಮಾತಾಡ್ರಿ. ನೀವೇನಂದಿದ್ರಿ? ಹಳೆ ಸಾಕೆಟ್ಗಳನ್ನೆಲ್ಲ ತೆಗೆದು ಹೊಸ ಸಾಕೆಟ್ಗಳನ್ನ ಹಾಕಿ ಅಂತ ಹೇಳಿದ್ದೆ. ಹೌದು ತಾನೇ? ಹೌದು. ಕೈಯಿಂದ ದುಡ್ಡು ಹಾಕ್ಬಿಟ್ಟು ಹೊಸ ಸಾಕೆಟ್ ತಂದಾಕಿದ್ರೆ ಹೊಸದ್ ಹಾಕುಂತ ಹೇಳೇ ಇಲ್ಲ ಅಂತ ದುಡ್ಡು ಕೊಡಲ್ಲ ಅಂತ ನಿಮ್ ತಾಯಿ. ಅಯ್ಯೋ, ಸರಿ ನಮ್ಮಮ್ಮಂಗ್ ಫೋನ್ ಕೊಡಿ. ಅವ್ರೆಲ್ಲವ್ರೆ ಉರ್ಗಡ್ಲೆ ತರ್ಬೇಕು ಅಂತ ಮನೆ ಬೀಗಾಕ ಹೋಗೇ ಬಿಟ್ರು. ಮತ್ ನೀವೆಲ್ಲಿದ್ದೀರಾ? ನಿಮ್ ಮನೆ ಮುಂದೆನೆ ತಾಯಿ. ನೀವು ಗೂಗಲ್ ಪೇ ನಲ್ಲಿದ್ದೀರಾ? ನೀವೇನೋ ಕಳಿಸ್ತೀರಾ, ಆದ್ರೆ ಮಾಡಿರೋ ಕೆಲಸ ನೆಟ್ಟಿಗಿದೆಯಲ್ಲ ಅಂತ ಯಾರು ಚೆಕ್ ಮಾಡಿ ಹೇಳ್ತಾರೆ. ಆಮೇಲೆ ನಾನು ಹೋಗೋದು, ಮಾಡಿರೋ ಕೆಲಸ ಸರಿ ಇಲ್ಲ ಅಂತ ಮತ್ತೆ ನೀವು ನನಗೆ ಕಾಲ್ ಮಾಡೋದು, ಇದೆಲ್ಲ ಬೇಡ. ಎಲ್ಲಿದ್ರು ಈಗಲೇ ಬಂದು ಚೆಕ್ ಮಾಡಿ ದುಡ್ಡು ಕೊಡಿ ಅಷ್ಟೇ. ಆಯ್ತು, ನೀವು ಅಲ್ಲೇ ಇರಿ, ಒಂದು ಅರ್ಧ ಗಂಟೆಲಿ ಬಂದೆ. ಆಗ್ಲಿ, ವಯಸ್ಸಾದ ತಾಯಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಬೇರೆ ಯಾರಾದ್ರೂ ಆಗಿದ್ರೆ
ಜಡ ಬಿಚ್ಚಿ ಬೈತ್ಲೆ ತೆಗೆದು ಬಿಡ್ತಿದ್ದೆ. ಲೋಫರ್ ನನ್ನ ಮಗ, ನನಗೇನಾದ್ರೂ ಬೈತಲೆ ತೆಗಿಯಕ್ ಬಂದಿದ್ದಿದ್ರೆ ಕೆಡ್ಕೊಂಡು ಕಿದ್ರು ಬಿಡ್ತಿದ್ದೆ. ಮೀನಾಕ್ಷಿ ಅವರು ಒಳಗ್ ಬಂದು ತಂದೆಯವ್ರನ್ನ ಕರ್ಕೊಂಡು ಹೋದಾಗ್ಲೇ ನಮಗೂ ಈ ವಿಚಾರ ಗೊತ್ತಾಗಿದ್ದು. ಆದ್ರೆ ಎಲೆಕ್ಟ್ರಿಷಿಯನ್ ಅಗರಬತ್ತಿ ಮಾದಪ್ಪನೇ ಅಂತ ನಂಗೂ ಗೊತ್ತಿರ್ಲಿಲ್ಲ, ಮೀನಾಕ್ಷಿ ಅವ್ರಿಗೂ ಗೊತ್ತಿರ್ಲಿಲ್ಲ. ಹಲೋ, ಎಲ್ರಿ? ಮನೆ ಮುಂದೆ ಕಾಣಿಸ್ತಾನೆ ಇಲ್ಲ. ಅರ್ಜೆಂಟ್ ಆಗಿತ್ತು ಅಂತ ಉಚ್ಚ ಬಂದಿದೆ. ತತ್ತರಿಕೆ. ಬಂದೇ ಇರಿ. ಮೀನಾಕ್ಷಿ, ಯಾರೋ ಬಂದ್ಯಾರ ನೋಡು. ಹೇಳಿ, ನೀವೇನಿಲ್ಲಿ? ನೀವೇನಿಲ್ಲಿ? ಇದೇ ನಮ್ಮನೆ. ನಾನೇ ಎಲೆಕ್ಟ್ರಿಷಿಯನ್. ಸ್ವಲ್ಪ ಹೊತ್ತು ಇಬ್ರು ಜಗಳದ ಬಗ್ಗೆ ಮಾತಾಡ್ಲೇ ಇಲ್ಲ. ಮಾಡಿದ ಕೆಲ್ಸನೆಲ್ಲ ನೀಟಾಗಿ ಚೆಕ್ ಮಾಡಿಸಿ ಮತ್ತೆ ಬಾಗ್ಲತ್ರ ಬಂದ್ವಿ. ಸಾರಿ, ಬೇಜಾರ್ ಮಾಡ್ಕೋಬೇಡಿ. ನಮ್ಮಮ್ಮನ ಬಾಯಿ ಸ್ವಲ್ಪ ಜೋರೆ. ಇರ್ಲಿ ಬಿಡಿ, ನಾನು ಸ್ವಲ್ಪ ಕೂಗಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ಆದ್ರೂ ನೀವು ಫೋನಲ್ಲಿ ಜಡೆ ಬಿಚ್ಚಿ ಬೈತಲೆ ತೆಗೆದ್ಬಿಡ್ತಿದೆ ಅಂತ ಮಾತಾಡಬಾರ್ದಾಗಿತ್ತು. ಹೌದು, ಆದ್ರೆ ನಂದು ಒಂದ್ ಸ್ವಲ್ಪ ಮುಂಗೋಪ, ಚೇಷ್ಟೆ ಮಾತ್ಕೊಳ್ ಬಂದ್ಬಿಡುತ್ತೆ. ನಿಮ್ 4 ಜನನು ಚೇಷ್ಟೆಗಳೇ ಅಂತ ನಂಗೂ ಗೊತ್ತಾಯ್ತು. ಏನ್ ನೀವು ಬೀಜ ಅಂದಿದ್ದಕ್ಕಿಂತ ಚೇಷ್ಟೆನಾ? ಇಲ್ಲಿಗೆ ನಮ್ಮ ಮತ್ತೆ ಮೀನಾಕ್ಷಿ ಅವ್ರ ಒಡನಾಟ ಒಂದ್ ಹಂತಕ್ಕೆ ಬಂತು. ಮನೆ ಮುಖಾಂತರ ಮನಸ್ಸುಗಳು ಹತ್ರ ಆದ್ವು. ಈಗ ಮನಸ್ಸುಗಳು ಹತ್ರ ಆಗಿದ್ ಹೊತ್ತಲ್ಲೇ ಒಂದು ಅನಾಹುತ ಕೂಡ ಆಯ್ತು. ಎಲ್ಲದಕ್ಕೂ ಕಾರಣನೂ ಶ್ರೀಕೃಷ್ಣ ಪರಮಾತ್ಮ ಅನ್ನೋ ಹಾಗೆ ಈ ಅನಾಹುತಕ್ಕೆ ಕಾರಣ ನಮ್ಮ ಶ್ರೀಯುತ ಅಗರಬತ್ತಿ ಮಾದಪ್ಪನವರು. ಇದ್ರ ಜೊತೆಗೆ ಇನ್ನೊಂದು ವಿಷಯ, ನಿಮ್ಗೆಲ್ಲ ಅನ್ಸ್ಬೋದು, ವಿದ್ಯುತ್ ಹೋದಾಗ UPS ಬಳಸೋ ಈ ಕಾಲದಲ್ಲಿ ಪೆಟ್ರೋಮ್ಯಾಕ್ಸ್ ಯಾಕೆ ಹಚ್ಚಿಟ್ಟಿದ್ದಾರೆ ಅಂತ. ಯಾಕೆ ಗೊತ್ತಾ? ಈ ಪೆಟ್ರೋಮ್ಯಾಕ್ಸ್ ನಮ್ ಬದುಕಿನ ಅವಿಭಾಜ್ಯ ಅಂಗ. ಯಾಕಂದ್ರೆ ನಾವು ಅನಾಥಾಶ್ರಮದವ್ರು ಸಿಕ್ತಾಗ್ಲಿಂದಲೂ ಕರೆಂಟ್ ಇರ್ಲಿ ಬಿಡ್ಲಿ ರಾತ್ರಿ ಹೊತ್ತು ಬೆಳಕು ಅಂತ ನೋಡಿದ್ದೆ ಈ ಪೆಟ್ರೋಮ್ಯಾಕ್ಸ್ ಅಲ್ಲಿ. ಬದುಕಿಗೆ ಭರವಸೆ ಬೆಳೆಸಿದ್ದೆ ಈ ಬೆಳಕು, ಅಂದ್ರೆ ಪೆಟ್ರೋಮ್ಯಾಕ್ಸ್ ಬೆಳಕು. ಹೀಗಾಗಿ ಈ ನಮ್ಮ ಕತೆಗೆ ಪೆಟ್ರೋಮ್ಯಾಕ್ಸ್ ಅಂತಾನೆ ಹೆಸರು. ಇರ್ಲಿ, ಈ ವಿಷಯನ ಪಕ್ಕಕ್ಕಿಟ್ಟು ಈ ಅನಾಹುತದ ವಿಚಾರಕ್ಕೆ ಬರೋಣ. ಅನಾಹುತ ಏನಂತಂದ್ರೆ ಅದು ನನಗ್ ಮಾತ್ರ ಗೊತ್ತಿತ್ತು, ಉಳಿದವ್ರು ಗೊತ್ತಿರ್ಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೇ ಅವ್ರಿಗೆ ಹೇಳಿರ್ಲಿಲ್ಲ. ಅದೇನು ಅಂತಂದ್ರೆ ಮೀನಾಕ್ಷಿ ಅವ್ರ ಮನೇಲಿ ನಡೆದಿದ್ದ ವಿಷಯನೆಲ್ಲ ಹೇಳ್ದವನು ರಸ್ತೆಯಲ್ಲಿ ನಡೆದಿದ್ದ ವಿಷಯ ಮಾತ್ರ ಹೇಳಿರ್ಲಿಲ್ಲ ನೋಡಿ. ಇದೆಲ್ಲ ನಮಗ್ ಗೊತ್ತಾಗಿದ್ದೆ ಮೀನಾಕ್ಷಿ ಅವ್ರ ಫೋನ್ ಬಂದಾಗ. ಮೀನಾಕ್ಷಿ ಅವ್ರ ಮನೇಲಿ ರಿಪೇರಿ ಕೆಲಸ ಮಾಡ್ ಬಂದ್ಮೇಲೆ ಮೀನಾಕ್ಷಿ ಅವರು ಮೇಲಿನ ಮೇಲೆ ಪದೇ ಪದೇ ಕಾಲ್ ಮಾಡ್ತಾನೆ ಇದ್ರು. ಯಾಕೆ ಅಂತ ನನಗೆ ಗೊತ್ತಿದ್ರಿಂದ ನಾನ್ ಕಾಲ್ ತೆಗಿಯಕ್ ಹೋಗಿರ್ಲಿಲ್ಲ. ಹಾಳಾದ್ದು ನಾನ್ ಫೋನ್ ತೆಗ್ದಿಲ್ಲ ಅಂತ ಆ ಅಮ್ಮ ಫೋನ್ ಹಚ್ಚಿದ್ದೆ ನಮ್ಮ ಊದ್ಬತ್ತಿ ಶಿವಪ್ಪಂಗೆ. ತೊಳೆದು ಹಾಕು ತೊಂಡೆಕಾಯಿ, ಬೇಯಿಸಿ ಹಾಕು ಬೆಂಡೆಕಾಯಿ. ಅಲ್ಲೋ, ಹಾಬೆ ತಗೋಬೇಕು ಅಂತ ಬೋಸಿ ಇಟ್ಕೊಂಡು ಕೂತಿದ್ಯಾ, ಅದ್ರಲ್ಲ ಹಾಬೇನೇ ಎದೊಳ್ತಾ ಇಲ್ವಲ್ಲೋ. ನಮ್ಮದು ಕೆಲವೆಲ್ಲ ಹಾಗೆ ಎದ್ದಿರುತ್ತೆ, ಆದ್ರೆ ಗೊತ್ತಾಗಲ್ಲ. ಇವ್ರ್ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದಾರೆ? ಯಾರೋ ಮೀನಾಕ್ಷಿ ಅವರು. ಮನೆಗೇನೆ ಸಿಕ್ಕಿರ್ಬೇಕೇನೋ, ಮಾತಾಡೋ. ನಮಸ್ಕಾರ ಮೇಡಮ್, ಆಯ್ತಾ ಊಟ? ಊಟನೂ ಇಲ್ಲ ಗೂಟನೂ ಇಲ್ಲ. ಎಲ್ರಿ ಅವನು? ಯಾರೋ? ಅವನೇ ನಿಮ್ ಎಲೆಕ್ಟ್ರಿಷಿಯನ್. ಇಲ್ಲ, ಪಕ್ಕದಲ್ಲ ಕೂತವನೆ. ಯಾಕೆ? ಏನ್ ನೀವ್ 4 ಜನ ಒಟ್ಟಿಗೆ ಇದೀರಾ? ಹೌದು. ಮತ್ ಹಾಕ್ರಿ ಲೌಡ್ ಸ್ಪೀಕರ್ನ. ಯಾಕೆ? ಹಾಕ್ರಿ ಸ್ಪೀಕರ್ನ. ಅಲ್ಲ ಮೇಡಮ್, ಯಾಕೆ ಅಂತ. ರೀ, ಹಾಕ್ತಿರೋ ಇಲ್ವಾ ಈಗ? ಒಂದ್ ನಿಮಿಷ. ಏನೋ ಮೀನಾಕ್ಷಿ ಅವರು ನಿನ್ನ ಅವನು ಇವನು ಅಂತ ಏಕವಚನದಲ್ಲಿ ಮಾತಾಡ್ಸ್ತವ್ರೆ. ಲೌಡ್ ಸ್ಪೀಕರ್ ಬೇರೆ ಹಾಕುವಂತವ್ರೆ. ಏನಪ್ಪ ಎದೆ ತೊಡೆ ಇಷ್ಟ ಆಯ್ತು ಅಂತಂದ್ರೆ ಹೇಳ್ಬಿಟ್ಯಾ? ಅಲ್ಲ, ಈ ರೇಂಜ್ ಕೇಳ್ತಾವ್ರಲ್ಲ, ಅದಕ್ಕೆ ಕೇಳಿದೆ. ಹಾಕಿದ್ರೇನ್ರಿ? ಹಾಕ್ತಾ ಇದೀನಿ, ಸಿಗ್ನಲ್ ಪ್ರಾಬ್ಲಮ್ ಇತ್ತು. ಮಾತಾಡಿ ಮೇಡಮ್. ಲೇ ಅಗರ್ಬತ್ತಿ, ನಿಂಗ್ ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಎಷ್ಟಲ್ಲಿನ ನಿಂಗ್ ಫೋನ್ ಮಾಡೋದು? ಒಂದ್ಸಲಿನಾದ್ರೂ ಫೋನ್ ತಗೋಬೇಕು ತಾನೆ? ಅಯ್ಯೋ, ಎತ್ತಕ್ಕಾಗಿಲ್ಲ ಮೇಡಮ್, ರೂಪಕ್ಕಲ್ಲೋಳ ಕೈ ಸಿಕ್ಕಾಕ್ಬಿಟ್ಟಿದ್ ಮೇಡಮ್. ಚಿಕ್ಕ ಮುಚ್ಕೊಂಡು ನೆಟ್ಟು ಮಾತಾಡಲಿ ಮೇಡಮ್. ಏನ್ ವಿಷಯ ಮಾತಾಡಿ ಮೇಡಮ್. ಅದೇ ನನ್ನ ಹತ್ರ ಏನ್ರಿ ಕೇಳ್ತೀರಾ? ಅವನ ಹತ್ರನೇ ಕೇಳಿ. ಏನೋ ಸಭ್ಯಸ್ಥರು ಅನ್ಕೊಂಡೆ, ದೊಡ್ಡವರು ಚಿಕ್ಕವರು ಅನ್ನೋದಲ್ದೆ ಬಾಯಿ ಬಂದಾಗೆಲ್ಲ ಮಾತಾಡ್ತೀಯಾ. ಬೇರೆ ಯಾರಾದ್ರೂ ಆಗಿದ್ರೆ ಮೆಟ್ ತಗೊಂಡು ಹೊಡಿತಿದ್ದೆ. ಇದ್ದೇ ಕಡೆ ಇನ್ಮೇಲೆಲ್ಲಾದ್ರೂ ಸಿಕ್ಕಿದಾಗ ಯಾರ ಮೇಲಾದ್ರೂ ಬಾಯಿಗೆ ಬಂದಾಗ ಮಾತಾಡ್ಬೇಕಲ್ವಾ? ಚೆನ್ನಾಗಿರಲ್ಲ. ರೀ ಶಿವಪ್ಪ. ಅಕ್ಕ ಹೇಳಿ. ಅಮ್ಮ ಹೇಳಿ. ಮೇಡಮ್ ಹೇಳಿ. ನಿಮ್ಗಳ ಮುಖ ನೋಡ್ಕೊಂಡು ಅವನನ್ನ ಬಿಡ್ತಾ ಇದೀನಿ. ಮೊದ್ಲು ಅವನ್ನ ಉಗಿದು ನಿಮ್ ಟೀಮಿಂದ ಆಚೆಗಟ್ಟಿ. ಹೀಗಿದ್ರೆ ನಿಮ್ಗಳಿಗೆ ಮನೆ ಯಾರಿಗೆ ಕೊಡ್ತಾರೆ? ನಿಮ್ಗಳಿಗೆ ನಾನು ಮನೆ ಅಲ್ಲ, ಮಂಡಕ್ಕಿ ಪುರಿನೂ ಕೊಡ್ಸೋದಿಲ್ಲ. ಇನ್ಮೇಲೆ ನನ್ಗೆ ಯಾರು ಫೋನ್ ಮಾಡಬಾರ್ದು. ಥೂ, ಹಲ್ಕ ನನ್ ಮಕ್ಳ.
ಅಪ್ಪಾಜಿ, ಮುಚ್ಚಿಟ್ಟಿರೋ ವಿಷಯನ ಸ್ವಲ್ಪ ಬಿಚ್ಚಿಡ್ತೀರಾ? ದುಡ್ಡು ಕೊಡೋ ವಿಚಾರದಲ್ಲಿ ಅವ್ರ ಅಮ್ಮನ ಜೊತೆ ತಕರಾರಾಗಿದ್ದು, ಆಮೇಲೆ ಮೀನಾಕ್ಷಿ ಅವರೇ ಕರ್ ದುಡ್ಡು ಕೊಟ್ಟಿದ್ದು, ಇದೆಲ್ಲ ನಿಮ್ಗೆ ಗೊತ್ತೇ ಇದೆಯಲ್ಲ. ಅಷ್ಟೇ ಆಗಿದ್ರೆ ಅವ್ರ ಯಾಕೋ ಎಗರಾಡ್ತಿದ್ರು. ಹೌದೌದು, ನಾನಾಗಿದ್ದಿದ್ರೆ ವೈರ್ ಹಿಡಿದು ಸ್ಕಿನ್ ಔಟ್ ಮಾಡ್ಬಿಡ್ತಿದ್ದೆ. ಲೇ ಮದರ್ ಇಂಡಿಯಾ, ನೀ ಸ್ವಲ್ಪ ಸುಮ್ನಿರ್ತೀಯ? ನೀ ಹೇಳಪ್ಪ. ಮೀನಾಕ್ಷಿ ಅವರಿಂದ ದುಡ್ಡು ಇಸ್ಕೊಂಡು ಅವ್ರ ಮನೆಯಿಂದ ಹೊರಟ್ನಾ, ರೋಡಲ್ಲಿ ಅವ್ರ ಅಮ್ಮ ಉರ್ಗಡ್ಲೆ ಇಟ್ಕೊಂಡು ಸೊಪ್ಪು ತಗೊಳ್ತಾ ನಿಂತಿದ್ರು. ಆಮೇಲೆ ಹಾಕ್ರಿ, ಇನ್ನೂ 2 ಮೆಣಸಿನ್ಕಾಯಿ ಹಾಕ್ರಿ. ಕೊಟ್ಟಿರೋದಕ್ ನೋಡಿದ್ರೆ ತೊಟ್ಟೆ ಇಲ್ಲ, 50 ಪೈಸಾನು ಜಾಸ್ತಿ ಕೊಡಲ್ಲ. ಮಾ ತಾಯೇ ನೋಡ್ರಿ ಇಲ್ಲೇ, ನೀವ್ ಕೊಡ್ದ ದುಡ್ಡ ನಿಮ್ ಮಗಳ ಹತ್ರ ಹೆಂಗ್ ಪೀಕ್ಸಿದೀನಿ. ಅಯ್ಯ, ನೀನೆಂತ ಕಿತ್ತೋದೋನಿರ್ಬೇಕು. ಹೌದಾ? ನಾನ್ ಕಿತ್ತೋದವನಾದ್ರೆ ನೀ ಪಿಂಜೋಗಿರೋಳು. ಎಲ್ಲೋ ಗಂಡ ಪುಣ್ಯಾತ್ಮ ಇರ್ಬೇಕು, ನಿನ್ನಂತ ಪಿಂಜೋದವಳನ್ನ ಒಳಗೆ ಕಿಟ್ಕೊಂಡವನೆ. ಏನ್ ಥೂ, ಇಲ್ಲ ಅಂದಿದ್ರಿ ಯಾವತ್ತ ವರ್ಷ ಬಟ್ಟೆ ಆಗ್ಬಿಡ್ತಿದ್ದೆ. ಅಲ್ವೋ, ಆ ಅಮ್ಮ ನಿಜವಾಗ್ಲೂ ಹರ್ದೇ ಹೋಗಿರ್ಲಿ ಇಲ್ಲ ಪಿಂಜೆ ಹೋಗಿರ್ಲಿ, ನೀನೇನ್ ಹೋಗಿ ಹೊಲ್ಗೆ ಆಗ್ತಿರ್ಲಿಲ್ಲ ತಾನೆ? ನಾನೇನಾದ್ರೂ ಜಾಸ್ತಿ ಮಾತಾಡದ್ನ? ಹೆಚ್ಚಿಗೆ ಏನು ಮಾತಾಡಲಿಲ್ಲ ತಾಯಿ. ನೀ ಸೂಜಿ ಗುಂಡಿ ವಿಷಯಕ್ಕೆ ಹೋಗ್ಬೇಡ ಅಷ್ಟೇ. ಅಣ್ಣ, ಸೂಜಿ ಗೊತ್ತಾಯ್ತು, ಗುಂಡಿ ಯಾವ್ದಣ್ಣ? ಇದಾಗಿ 3-4 ದಿನಗಳಾದ್ರೂ ಮೀನಾಕ್ಷಿ ಅವರು ನಮ್ಗಳ್ದು ಯಾರ್ದು ಫೋನ್ ತೆಗ್ದಿರ್ಲಿಲ್ಲ. ಈ 3 ಮೆಸೇಜ್ಗೂ ರಿಪ್ಲೈ ಬರ್ಲಿಲ್ಲ. ಕಡೆಗೆ ನಾನೇ ಧೈರ್ಯ ಮಾಡಿ ಒಂದು ಮೆಸೇಜ್ ಮಾಡಿದೆ, ಆದ್ರೆ ರಿಪ್ಲೈ ಬಂತು, ತಿಕ್ಕಾ ಮುಚ್ಕೊಂಡು ಇರು ಅಂತ. ಏನ್ ಮಾಡೋದು ಅಂತಾನೆ ತಲೆ ಕೆಟ್ಟೋಯ್ತು. ಇದರಲ್ಲೇ 3-4 ದಿನಗಳು ಕಳೆದೋದು. ಜೊತೆಗೆ ಅನಾಥಾಶ್ರಮದಲ್ಲಿ ಆದಷ್ಟು ಬೇಗ ಖಾಲಿ ಮಾಡಿ ಅನ್ನೋ ಪ್ರೆಷರ್ ಬೇರೆ. ಕಡೆಗೆ ಇದು ಫೋನು ಮೆಸೇಜಲ್ಲಿ ಆಗೋದಿಲ್ಲ ಅಂತ ಒಂದು ತೀರ್ಮಾನಕ್ಕೆ ಬಂದ್ವಿ. ಯಾಕೆ ಬಂದ್ರಿ? ಈ ಲೋಫರ್ ಮಾಡಿರೋ ಕೆಲಸಕ್ಕೆ ಸಾರಿ ಕೇಳೋಣ ಅಂತ ಬಂದ್ವಿ. ಇವನಿಂದ ತಪ್ಪಾಗಿರೋದು ನಿಜ, ಆದ್ರೆ ಈ ತಪ್ಪನ್ನ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡಿ ಅಂತ ಅಷ್ಟೇ. ನೀವು ಕ್ಷಮಿಸ್ಲೇಬೇಕು ಅಂತ ಏನಿಲ್ಲ, ಆದ್ರೆ ನಾನು ಇನ್ನೊಂದ್ಸಲ ಈ ರೀತಿ ಯಾರ ಹತ್ರನೂ ಮಾತಾಡಲ್ಲ. ನಾವೆಲ್ಲ ತಂದೆ ತಾಯಿ ಪ್ರೀತಿ ಕಾಣ್ದೇನೆ ತುಂಬಾ ಒರಟಾಗಿ ಬೆಳೆದವರು. ಅವ್ನು ಬೇರೆ ಸ್ವಲ್ಪ ಮುಂಗೋಪಿ, ಈ ಕೆಣ್ಕೋದು ಕೆದ್ರೋದೊಂದು ಸ್ವಲ್ಪ ಜಾಸ್ತಿ ಫ್ಲೋಲ್ ಬಂದ್ಬಿಡ್ತು. ಅಯ್ಯೋ, ನಿಂಗೇನು ಗೊತ್ತಾಗಲ್ಲ, ಸುಮ್ಮನಿರೋ. ದಯವಿಟ್ಟು ಕ್ಷಮಿಸಿ. ನೀವು ಇವನ್ನ ಕ್ಷಮಿಸಿದೀನಿ ಅನ್ನೋದಾದ್ರೆ ಇದು ನನ್ನ ಕಡೆಯಿಂದ ನಿಮಗೆ. ಏನಿದು? 3 ಮಸಾಲೆ, 3 ತೂತೊಡೆ, ಸಾರಿ 3 ಉದ್ದಿನೊಡೆ ಮತ್ತೆ ಒಂದು ಕಾಶಿ ಹಲ್ವಾ ಇದೆ, ಅರ್ಪಿಸ್ಕೋಬೇಕು. ನಮ್ಮನೇಲಿ ಕಾಶಿ ಹಲ್ವಾ ಇಷ್ಟ ಅಂತ ನಿಮ್ಗೆ ಹೇಗೆ ಗೊತ್ತು? ನೀವು ಹೋದ್ಸಲ ಆರ್ಡರ್ ಮಾಡಿದಾಗ ಬೇರೆ ತಿಂಡಿಗಳ ಜೊತೆ ಕಾಶಿ ಹಲ್ವಾ ಒಂದೇ ಇದ್ದಿದ್ದು. ಈ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಕಾಶಿ ಹಲ್ವಾ ತುಂಬಾ ಇಷ್ಟ ಅಂತ ಗೆಸ್ ಮಾಡಿದೆ. ಸರಿ, ಕೊಡಿ. ಥ್ಯಾಂಕ್ಸ್. ಹಾಗಾದ್ರೆ ಕ್ಷಮಿಸಿದಿರಾ? ನಾನು ಬರೀ ಥ್ಯಾಂಕ್ಸ್ ಅಂತ ಅಷ್ಟೇ ಹೇಳಿದ್ದು. ಇದು ನನ್ನ ಕಡೆಯಿಂದ. ಇದ್ಯಾಕೆ? ಸಾಕೆಟ್ ಬಾಕ್ಸ್ಗೆ ಅಂತ ಕೊಟ್ಟಿದ್ದ ದುಡ್ಡನ್ನ ವಾಪಸ್ ಬಂತು ಅಂತ ನಿಮ್ಮ ಅಮ್ಮನ್ಗೆ ಹೇಳ್ಬಿಡಿ. ಏನು ಬೇಕಾಗಿಲ್ಲ. ಹೋಗ್ಲಿ, ಇದಾದ್ರೂ ತಗೊಳ್ಳಿ. ಇದ್ಯಾಕೆ? ಬೇರೆಯವ್ರಾಗಿದ್ರೆ ಮೆಟ್ನಾಗ ಹೊಡಿತಿದ್ದೆ ಅಂತ ಹೇಳಿದ್ನ ನಾನು ಲೌಡ್ ಸ್ಪೀಕರಲ್ಲಿ ಕೇಳಿಸ್ಕೊಂಡೆ. ಒಂದೇಟ್ ನೀವಾದ್ರೂ ಹೊಡಿರಿ, ಇಲ್ಲ ನಿಮ್ಮ ಅಮ್ಮನ ಕೈಲಾದ್ರೂ ಹೊಡಿಸಿ. ಆದ್ರೆ ಹೊಡಿಬೇಕಾದ್ರೆ ಎಡಗಡೆ ಸ್ವಲ್ಪ ನಿಧಾನವಾಗಿ ಹೊಡಿರಿ, ಉಳುಕಲ್ಲಿದೆ. ಇನ್ನಿದು ನನ್ನ ಕಡೆಯಿಂದ ಗುಡ್ ನ್ಯೂಸು. ನಿಮ್ಮ ತಂದೆಯವ್ರು ಕೊಟ್ಬಿಡಿ. ಕೇಸು ನಿಮ್ಮ ಪರವಾಗಿರೋ ಆರ್ಡರ್ ಕಾಪಿ. ಕಡೆದಾಗಿ ನನ್ನ ಕಡೆಯಿಂದ ಒಂದ್ ಬ್ರಷ್, ಒಂದ್ ಕೊಬ್ಬರಿ ಎಣ್ಣೆ ಪ್ಲೀಸ್. ನಿಜವಾಗ್ಲೂ ನೀವು 4 ಜನ ಕಿತ್ತೋದವ್ರೆ. ನಾವೇನೋ ಕಿತ್ತೋದವ್ರು, ಆದ್ರೆ ನೀವು. ಇಲ್ಲಿಗೆ ಒಂದು ದೊಡ್ಡ ಭಾರ ಕಳೀತು. ಇಲ್ಲಿವರೆಗೂ ನಾನಾಗ್ಲಿ ಮೀನಾಕ್ಷಿ ಅವರಾಗ್ಲಿ ಮನೆ ಕೊಡಿಸೋ ವಿಚಾರದಲ್ಲಿ ಮಾತಾಡಿರಲಿಲ್ಲ. ಇದಾಗಿದ್ದು ಗುರುವಾರ. ಭಾನುವಾರ ಮಧ್ಯಾಹ್ನ ಮೀನಾಕ್ಷಿ ಅವರಿಂದನೇ ಒಂದು ಕರೆ ಬರುತ್ತೆ. ಹಲೋ, ಹೇಳಿ. ಎಲ್ಲಿದ್ದೀರಿ? ಟಾಯ್ಲೆಟ್ ಅಲ್ಲಿ ಇದ್ದೀನಿ. ಹಲೋ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ. ಸ್ವಲ್ಪ ತೊಳ್ಕೊಂಡ್ ಬಂದ್ಮೇಲೆ ಫೋನ್ ಮಾಡಿ. ಹಲೋ, ಹೇಳಿ. ಏನ್ ಫೋನ್ ಮಾಡಿದ್ದು? ನಿಮ್ 4 ಜನದ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನಮ್ಗಳ ಹತ್ರನಾ? ಹೌದು. ನಿಮ್ಗೆಲ್ಲ ಓಕೆ ಅಂದ್ರೆ ಮಧ್ಯಾಹ್ನದ ಮೇಲೆ ತಮ್ಮಣ್ಣನ ಗ್ಯಾರೇಜಲ್ಲಿ ಸಿಗೋಣ. ಹಾ, ಸರಿ. ವಾರ್ತೆಗಳು ಓದುತ್ತಿರುವವರು ಗೋಪಾಲ ಉಳ್ಳಾಲ. ಕಂದಕದಲ್ಲಿ ಬೇಸಾಯ ಮಾಡಲು ಹೋಗಿ ಸುಮಾರು 65 ವರ್ಷದ ವ್ಯಕ್ತಿ. ನಿಮ್ಮನ್ನೆಲ್ಲ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು ನೀವವತ್ ನನಗೆ ತೂತೋಡೆ ತಂದು ಕೊಟ್ರಿ ಅಂತನೂ ಅಲ್ಲ, ಕೊಬ್ಬರಿ ಎಣ್ಣೆ ಕೊಟ್ರಿ ಅಂತನೂ ಅಲ್ಲ, ಅಥವಾ ಕಾಶಿ ಹಲ್ವಾ ತಂದು ಕೊಟ್ರಿ ಅಂತನೂ ಅಲ್ಲ. ನಮಗ್ ಗೊತ್ತು ಮೇಡಮ್, ನೀವು ಮಡಗಿದ್ರೆ ಸರಿಯಾಗೇ ಮಡಗ್ತೀರಾ ಅಂತ. ನೀವು ಮಾತಾಡಿ ಮೇಡಮ್. ಅವತ್ತು ನೀವೆಲ್ಲ ಫಸ್ಟ್ ಟೈಮ್ ನಮ್ಮ ರಿಯಲ್ ಎಸ್ಟೇಟ್ ಆಫೀಸಿಗೆ ಬಂದಾಗಲೇ ನೀವುಗಳು ಬೇರೆನೇ ಅನ್ನಿಸ್ತು. ಆಮೇಲೆ ಹೋಗ್ತಾ ಹೋಗ್ತಾ
ನೀವ್ಗಳು ಏನು ಅಂತನೂ ಗೊತ್ತಾಗ್ತಾ ಹೋಯ್ತು. ಹೌದೌದು, ನಮ್ಗಳ ವಿಚಾರದಲ್ಲಿ ಸ್ವಲ್ಪ ಒಳಗೆ ಕೇಳಿದ್ರೆ ಆಳ ಎಷ್ಟು ಅಂತ ಗೊತ್ತಾಗೋದು. ಪಾಯಿಂಟ್ ಸರಿ ಇತ್ತು, ವಾದ ಮಂಡಿಸಿದ ರೀತಿ ಸರಿ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ. ಸರಿ, ಪ್ರೊಸೀಡ್. ಆಕ್ಚುಲಿ ಜಗತ್ತಲ್ಲಿ ಯಾರನ್ನೂ ನಂಬೋದಿಲ್ಲ. ನಾವೆಲ್ಲ ಒಂದೇ ಅನ್ನೋ ಮುಖವಾಡ ಹಾಕೊಂಡು ಬದುಕ್ತಾ ಇದೀವಷ್ಟೇ. ಸಂಬಂಧಿಕರಿರ್ಲಿ, ಅಪ್ಪ ಅಮ್ಮನೇ ಮಕ್ಕಳನ್ನ ನಂಬೋದಿಲ್ಲ. ಮಕ್ಕಳು ಅಷ್ಟೇ ಅಪ್ಪ ಅಮ್ಮನೇ ಅನುಮಾನಿಸ್ತಾರೆ. ಅಂಥದ್ರಲ್ಲಿ ನೀವು 3 ಜನ ಹುಡುಗರು, ಒಬ್ಳು ಹುಡುಗಿ, ಹೇಗ್ ನಂಬ್ತಾರೆ? ಆದ್ರೆ ನಿಮ್ಗಳ್ನ ಯಾಕೋ ನಂಬೇಕು ಅಂತ ಅನ್ನಿಸ್ತು. ಬಟ್ ಇದಕ್ಕೆ ಅಂತ ನನಗೆ ಕಾರಣ ಗೊತ್ತಿಲ್ಲ. ಈಗ ನಾನು ಮಾಡಕ್ ಹೊರಟಿರೋ ಕೆಲಸ ಒಳ್ಳೇದು ಅಂತ ನಾನು ಹೊರಟಿದ್ದೀನಿ. ಮುಂದೆ ಅದು ತಪ್ಪು ಅಂತ ಗೊತ್ತಾದ್ರೆ ಅದಕ್ಕೆ ನಾನು ಕಾರಣ ಅಲ್ಲ, ನೀವ್ಗಳು. ನಿಮ್ಗಳತ್ರ ಕೇಳ್ಕೊಳ್ಳೋದಿಷ್ಟೇ, ನಿಮ್ ಸಾವುಗಳಾಗೋವರೆಗೂ ನಾನ್ ನಿಮ್ಮೇಲಿಟ್ಟಿರೋ ನಂಬಿಕೆನ ಕಳ್ಕೋಬೇಡಿ. ನಂಬಿಕೆನ ಉಳಿಸ್ಕೊಳ್ಳಿ. ಬದುಕಲ್ಲಿ ನಂಬಿಕೆ ಮನಸ್ಸುಗಳನ್ನ ಗಳಿಸೋದು ಈಸಿ, ಕಳ್ಕೊಳ್ಳೋದು ಈಸಿ. ಕಡೆದಾಗ ಒಂದು ಮಾತು, ನೀವು ನಂಬಿಕೆ ಮನಸ್ಸುಗಳನ್ನ ಗಳಿಸದೇ ಹೋದ್ರೂ ಪರವಾಗಿಲ್ಲ, ಇರೋದನ್ನ ಮಾತ್ರ ಕಳ್ಕೋಬೇಡಿ. ಇನ್ನೊಂದು 15 ದಿವಸ ನಿಮ್ಗಳಿಗೆ ಮನೆ ಕೊಡಿಸ್ತೀನಿ. ಇಷ್ಟೇ ವಿಚಾರ. ಥ್ಯಾಂಕ್ ಯು ಸೋ ಮಚ್. ಮೊದಲೇ ಮನುಷ್ಯ ಮನಸ್ಸುಗಳಿಂದ ದೂರ ಆಗ್ಬಿಟ್ಟಿದ್ದ. ಈ ಕೊರೋನಾ ಬಂದ್ಮೇಲಂತೂ ಸಾಮಾಜಿಕ ಅಂತರ ಅಂತ ಹೇಳಿ ದೈಹಿಕವಾಗೂ ದೂರ ಆಗ್ಬಿಟ್ಟಿದ್ದ. ಇಂಥ ಸಮಯದಲ್ಲೇ ನೀವು ನಮ್ಗೆ ಹತ್ರ ಆದ್ರಿ. ನಿಮ್ಮನ್ನ ನಿಮ್ ನಂಬಿಕೆನ ನಾವು ಉಳಿಸ್ಕೋತೀವಿ. ಅಷ್ಟಾದ್ರೆ ಸಾಕು. ನಿಜವಾಗ್ಲೂ ನೀವು ನಮ್ಗೆ ಇಷ್ಟ ಆದ್ರಿ. ನನಗೂ ಅಷ್ಟೇ, ನೀವೆಲ್ಲರೂ ಇಷ್ಟ ಆದ್ರಿ. ವಿಶೇಷವಾಗಿ ನೀವಿಷ್ಟ ಆದ್ರಿ. ಮೇಡಮ್, ತಾವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳಿ. ನೀವು ನಿಜವಾಗ್ಲೂ ತುಂಬ ಕಿತ್ತೋದವರು. ಕಿತ್ತೋದ್ರೂ ನಂಗೇನು ಚಿಂತೆ ಇಲ್ಲ. ಅವ್ರ ಕೈಲಿ ಹೊಲಿಗೆ ಹಾಕಿಸ್ಕೋತೀನಿ. ಯಾಕೆ ನನ್ನ ಮಾತು ಕೇಳಿ ಗಾಬರಿ ಬಿದ್ರಾ? ಗಾಬರಿ ಆಗ್ಲಿಲ್ಲ, ಗಬುರು ಬಿದ್ಬಿಟ್ಟೆ. ಸರಿ, ನೀವೆಲ್ಲ ಮಾತಾಡ್ತಾರಿ, 1-2 ನಿಮಿಷ. ತಾಯಿ ಎಲ್ಲೋಗ್ತಿದ್ದೀರಿ? ಉಚ್ಚೆ ಒಯ್ಯೋಕೆ. ನಾನು ಬಂದು ತಡೀರಿ, ಬೆಳಗ್ಗೆ ಹೋಗಿದ್ದು, ಈಗ ಅವಸರ ಆಗ್ತಾ ಇದೆ. ಏನೇ ಅವನು ಆಗ್ಲೇ ಜಾಯಿಂಟ್ ವೆಂಚರಲ್ಲಿ ಪಿಲ್ಲರ್ ಎಳ್ಸಕ್ ಹೋಯ್ತವನೆ. ನಿಂದು ಮೀನಾಕ್ಷಿ ಅವ್ರದೇನೋ? ನಂದು ಮೀನಾಕ್ಷಿ ಅವ್ರದ್ದೇನು ಅಂತಂದ್ರೆ, ನಂದು ಪುಲ್ಲಿಂಗ, ಅವ್ರದ್ದು ಸ್ತ್ರೀಲಿಂಗ. ಪಾ, ನಾವು ಲಿಂಗಗಳನ್ನ ಕೇಳಲಿಲ್ಲ, ವಿಚಾರನ ಕೇಳ್ತಾ ಇರೋದು. ಅಮ್ಮ ತಾಯಿ, ಅವನ್ ಪಾಡ್ಗ ಅವನ್ನ ಊಟ ಮಾಡಕ್ ಬಿಡು. ಯಾಕೊಳಕ್ ಕೆದರ್ಕೊಂಡ್ ಕೆಣಕ್ತೀಯಾ? ಅವತ್ ನೀವು ನಮ್ಮಿಬ್ರು ಕೆಣಕಿದ್ದು. ಈಗೇನಪ್ಪ ನಿಂದು? ನಿಂದು ಮೀನಾಕ್ಷಿದ್ ಏನ್ ನಡೀತಾ ಇದೆ ಅಂತ. ನೀನ್ ಏನಾದ್ರೂ ನಡ್ಸ್ಕೋ, ಆದ್ರೆ ನಡೀತದೆ ಅಂತ ಒಪ್ಕೋ. ಏನಾದ್ರೂ ನಡ್ಸ್ಕೊ ಅಂತಂದ್ರೆ ಏನಾದ್ರೂ ಆಗಿರ್ಬೋದು. ಅದೇ ಏನು ಅಂತ? ಸದ್ದೆ ಇಲ್ದೆ ನಗಾರಿನಾದ್ರೂ ಬಾರಿಸ್ಕೋ, ಇಲ್ಲ ಒಕ್ಳು ಮೇಲೆ ಬುಗ್ರಿನಾದ್ರೂ ಆಡ್ಸ್ಕೋ. ಆಟ ಆಡ್ತಿದ್ಯಾ ಅಂತ ಒಪ್ಕೋ. ಲೈ, ಒಕ್ಕಳ ಮೇಲೆ ಬುಗ್ರಿನಾರು ಆಡ್ಸ್ಕೊಂತ ಮಾತಾಡ್ತೀಯಲ್ಲ, ಮಾನವಂತರ ಆಡೋ ಮಾತೇನೇ ಅದು. ಸುಮ್ನೆ ಕುತ್ಕೊಳಪ್ಪ, ನಾನು ಕಂಡಿದ್ದೀನಿ ಮಾನವಂತರು ಮಾಡೋ ಕೆಲ್ಸಗಳನ್ನ. ಅಲ್ಲ, ಸಿನಿಮಾದಲ್ಲಿ ಹೀರೋಯಿನ್ ಒಕ್ಳು ಮೇಲೆ ದ್ರಾಕ್ಷಿಗಳನ್ನ ಸುರಿತಾರೆ, ಕೋಳಿ ಮರಿಗಳನ್ನ ಬಿಸಾಕ್ತಾರೆ, ಅಷ್ಟೇ ಯಾಕೆ ಶರಾಬನ್ನು ಸುರಿತಾರೆ. ಇದೆಲ್ಲ ಮಾನವಂತರು ಮಾಡೋ ಕೆಲ್ಸನಾ, ಅಥವಾ ಅವ್ರು ಆಡೋ ಮಾತೆ ಮಾನನ? ಆ ವಿಚಾರ ಆಗಿರ್ಲಿ ತಾಯಿ, ಈಗ ಒಕ್ಕಳ ಮೇಲೆ ಬುಗ್ರಿ ಆಡ್ಸಿದ್ರೆ ಕುನ್ನ ಎಲ್ಗೊಡಿಯೋದು? ಅಪ್ಪಾಜಿ, ತಾವೀಗಾಗ್ಲೇ ಅವ್ರ ಅಮ್ಮಂಗ್ ಗುನ್ನ ಹೊಡೆದು ಮಾಡಿರೋ ರಾಧ ಅಂತಾನೆ ಸಾಕು. ಇನ್ ನನ್ನ ಕೈಲಿ ಬೇರೆ ಮೀನಾಕ್ಷಿ ಅವ್ರು ಗುನ್ನ ಹೊಡಿಸ್ಬೇಕು ಅಂತಿದ್ಯಾ? ಅಣ್ಣ, ಗುನ್ನ ಹೊಡಿಯೋದು ಕೈಯಿಂದಲ್ಲ, ಮೊಳೆಯಿಂದ. ತೆಪ್ಪಗಿದ್ರೆ ಸರಿ, ಇಲ್ಲಾಂದ್ರೆ ತಲೆ ಮೇಲೆ ಗುನ್ನ ಹೊಡೆದ್ರೆ ಬುಗ್ರಿ 2 ಓಳ ಬಿಡ್ಬೇಕು. ಲೇ, ನಿನಗ್ಯಾಕೆ ಇದ್ದಕ್ಕಿದ್ದಂಗೆ ಈ ರೀತಿ ಕುಂಕು? ಮತ್ತಿನ್ನೇನು, ಅವ್ರು ನೋಡಿದ್ರೆ ಕಿತ್ತೋದ್ರೆ ಒಲ್ಗೆ ನಿನ್ ಕೈಲೇ ಹಾಕ್ಸ್ಕೋತೀನಿ ಅಂತಂತಾರೆ. ಅಲ್ಲ ಕಣ, ಅವ್ರು ಉಚ್ಚೋಯಕ್ಕೆ ಅಂತ ಹೋದ್ರೆ ಅವರಿಂದ ನೀನು ಉಚ್ಚೋಯಕ್ಕೆ ಅಂತ ಹೋಗ್ತೀಯಾ? ಯಾಕೆ ನಮ್ ಜೊತೆ ಹೋದ್ರೆ ಉಚ್ಚ ಬರಲಾನತ್ತೆ? ಆಯ್ತು ಬಿಡಪ್ಪ, ತಿಂದಾದ್ಮೇಲೆ ಇಬ್ರು ಒಟ್ಟಿಗೆ ಒಯ್ಕೊಂಬರೋಣ. ಈಗ ವಿಷಯ ಬದಲಾಯಿಸ್ಬೇಡ, ಅದೇನು ಅಂತ ಹೇಳು. ಆಯ್ತು, ಹೇಳ್ತೀನಿ, ತಗೊಳ್ರಪ್ಪ. ಪೆನ್ ಇದ್ದವನಿಗೆ ಪೇಪರ್ ನೋಡಿದ ತಕ್ಷಣ 2 ಅಕ್ಷರ ಬರೀಬೇಕು ಅಂತ ಆಸೆ ಆಗೋ ಸಹಜ. ಹಾಗಂತ ಉದ್ದೇಶನೇ ಪತ್ರ ಬರೆಯೋದು ಅಂತ ಅನ್ಕೋಬಾರ್ದು. ಬಟ್ ನನಗೆ ಅವ್ರ ಮೇಲೆ ಮನ್ಸಾಗಿದೆ. ವಾಹ್, ಇದಪ್ಪ ವರ್ಷ ಅಂದ್ರೆ ಕಂಗಡ್ಸ್ಕಣ್ಲ. ಥ್ಯಾಂಕ್ ಯು. ಸಂತೋಷ ಕಣಪ್ಪ. ಆದ್ರೆ ಹುಷಾರು, ಪೆನ್ ಇದೆ ಅಂತ ಬರೆಯಕ್ ಹೋಗೋ ರಬ್ಸ್ದಲ್ಲಿ ನಿಬ್ ಮುರ್ಕೊಂಡಿಯಾ. ಆದ್ರೆ ನಿನಗೇನೋ ಅವ್ರ ಮೇಲೆ ಮನ್ಸಾಗಿದೆ, ಅದೇ ಅವ್ರಿಗೂ ಆಗಿದೆ ಅಂತ ಏನ್ ಗ್ಯಾರಂಟಿ? ಬಟತದೆ ಕೂದ್ಲಿಗೆ ಬಾಚನ್ಗೆ ಇಷ್ಟ ಆದ್ರೆ ಕಣ ಬೈತಲೆ ತೆಗಿಸ್ಕೊಳ್ಳೋದು, ಇಲ್ಲಾಂದ್ರೆ ಸಿಕ್ಕಾಗ್ಬಿಡುತ್ತೆ. ಆಗುತ್ತೆ, ನೀನಂತವನು ಇದ್ರೆ ಸಿಕ್ಕು ಆಗುತ್ತೆ, ಬೈತಲನ್ನು ಸೀಳ್ಕೊಂಡು ಹೋಗುತ್ತೆ.
ಹೌದು, ನಂದೇನೋ ಆಯ್ತು. ಅವಳು ಅವತ್ ಕೇಳಿದ ಪ್ರಶ್ನೆಗೆ ನೀ ಇನ್ನೂ ಸರಿಯಾಗಿ ಉತ್ತರ ಕೊಟ್ಟಿಲ್ವಲ್ಲ, ಈಗ ನಿಂದೇನು? ಹೇಳೋದೇ ಮರ್ತಿದ್ದೆ. ಮೊನ್ನೆ ರಾತ್ರಿ ವಿದ್ಯುತ್ ಹೋದಾಗ ಇದೇ ಪೆಟ್ರೋಮ್ಯಾಕ್ಸ್ ಬೆಳಕಲ್ಲೇ ಇವಳ ಜೊತೆ ಕೂತೆ 20 ನಿಮಿಷ ರತಿ ವಿಜ್ಞಾನ ಓದಿದ್ದು. ಹೌದೌದು, ಎಷ್ಟು ಚೆನ್ನಾಗ್ ಗೊತ್ತಾ. ನನಗಂತೂ ಪ್ಯಾರನೇ ಮುಗಿಬಾರ್ದು ಅನ್ಸ್ಬಿಟ್ಟಿತ್ತು. ಅಲ್ಲಿಗೆ ಮನೆ ಹುಡುಕಕ್ ಶುರು ಮಾಡಿದ್ ನಮಗೆ ಮನೆಗಿಂತ ಮೊದಲು ಸಿಕ್ಕಿದ್ದು ಮನಸ್ಸುಗಳು. ನನಗೆ ಮೀನಾಕ್ಷಿಯವರು, ಕವಿತಾ ಕೃಷ್ಣಮೂರ್ತಿಗೆ ಕೃಷ್ಣಮೂರ್ತಿ. ಆದ್ರೆ ಇವುಗಳ ಬಗ್ಗೆ ಯಾರು ಬಾಯ್ಬಿಟ್ಟು ಜಾಸ್ತಿ ಮಾತಾಡಿರಲಿಲ್ಲ. ಇದಾಗಿ ಸುಮಾರು 13 ದಿವಸಗಳಾಗಿರ್ಬೋದು. ಮೀನಾಕ್ಷಿಯವರಿಂದ ಒಂದು ಕರೆ ಬರುತ್ತೆ. ಹೇಳೆ. ಎಲ್ಲಿದ್ದೀರಿ? ಇಲ್ಲೇ ಬ್ರಾಹ್ಮಣರ ಕೆಫೆನಲ್ಲಿದ್ದೆ. ಒಂದ್ ಗುಡ್ ನ್ಯೂಸ್. ಮನೆ ಸಿಕ್ತಾ? ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ. ಯಾಕ್ರಿ, ಶಾಕ್ ಆಯ್ತಾ? ಹಲೋ ಹೇಳಿ. ರೀ, ಗಾಬರಿ ಆಯ್ತಾ? ಅಲ್ಲ ರೀ, ನಿಮ್ ಪಿಚ್ಚಲ್ಲಿ ನಾನು ಇನ್ನೂ ಆಟನೇ ಆಡಿಲ್ಲ. ಬಾಲಂಗ್ರಿ ಬೌಂಡ್ರಿಗೆ ಹೋಯ್ತು. ಹಲೋ ಹಲೋ ಹೇಳಿ, ಕೇಳಿಸ್ತಾ ಇದೆ. ಏಯ್, ತಮಾಷೆ ಮಾಡಿದೆ, ಏನ್ ವಿಷಯ ಅಂತ ಹೇಳಿಯಪ್ಪ. ಕಂಗ್ರಾಟ್ಸ್, ನಿಮ್ಗಳಿಗೆ ಮನೆ ಸಿಕ್ಕಿದೆ. ಅಯ್ಯೋ ದೇವ್ರೇ. ಏನ್ ಪ್ರೆಗ್ನೆಂಟ್ ಅಂತ ಕೇಳಿ ಗಾಬರಿ ಬಿದ್ರಾ? ಮತ್ತಿನೇನು? ಸರಿ, ಮಧ್ಯಾಹ್ನ 3:15ಗೆ SLV ಹತ್ರ ಸಿಗೋಣ. ನನ್ ಗಾಡಿನ ಸೈಡ್ಗೆ ಹಾಕಿ ಒಂದೇ ಗಾಡಿಲೇ ಇಬ್ರು ಹೋಗೋಣ. ಮತ್ತೆ ಈಗ ಮನೆ ನೋಡಕ್ ಹೋಗೋದು? ನಿಮ್ಗಳ ವಿಚಾರದಲ್ಲಿ ಎಲ್ಲ ಉಲ್ಟಾ. ಮೊದ್ಲು ಓನರ್ನ ನೋಡೋದು, ಆಮೇಲೆ ಮನೆ ನೋಡೋದು. ಓನರು ನಿಮ್ಗಳು ನೋಡ್ಬೇಕಂತೆ, ಮಾತಾಡ್ಬೇಕಂತೆ, ಆಮೇಲೆ ಅಡ್ವಾನ್ಸು ಬಾಡಿಗೆ ಎಲ್ಲ. ಎನಿವೇ, ಥ್ಯಾಂಕ್ ಯು ಸೋ ಮಚ್. ಸರಿ, ಸಿಗೋಣ. ಬಾಯ್. ಏ ಕುಮಾರ, ಅಪ್ಪ, ಸೈಟ್ ವಿಷಯನ ಪಕ್ಕದ ಮನೆ ಆಂಟಿಗಳ ಹೂನಪ್ಪ, ಹೇಳಲ್ಲ. ಅಂದ್ರೆ ಕೊಡ್ಸ್ಬಿಡು ಅಂತಾಳೆ. ಆಯ್ತಾಯ್ತು, ಸರಿ. ಆಕ್ಚುಲಿ ಅಲ್ಲಿ ಎಷ್ಟಿದೆ ಸ್ಕ್ವೇರ್ ಫೀಟು? 1700 1850 ತನಕ ಓಡ್ತಿದೆ ಮೇಡಮ್. ಅಲ್ಲಷ್ಟೆಲ್ಲ ಓಡ್ತಿಲ್ಲ ರೀ. ಹೋದ ವರ್ಷ ಅದೇ ಜಾಗದಲ್ಲಿ 60-40 ಸೈಟ್ನ 1400ಕ್ಕೆ ಕೊಡ್ಸಿದ್ದೀನಿ ಮೇಡಮ್. ಆದ್ರೂ 9 ತಿಂಗಳಿಗೆ ಅಷ್ಟೊಂದ್ ರೈಸ್ ಹೆಂಗ್ರಿ ಆಗತ್ತೆ? ಜೊತೆಗೆ ಈ ಸೈಟು ಈಸ್ಟ್ಗೆನೆ ಕ್ವಾರೆ ಬೇರೆ ಬೆಳೆದಿದೆ. ಅದೇ ಮೇಡಮ್, ಈಗ ಮದುವೆ ಆಗಿದ್ರು ಇನ್ನೊಬ್ಬರನ್ನ ಮಡಿಕೊಂಡಿರ್ತಾರಲ್ಲ ಅಂತವ್ರಿಗೆ ಈ ಕ್ವಾರೆ ಸೈಟ್ ತುಂಬಾ ಚೆನ್ನಾಗಿ ಆಗ್ಬರುತ್ತೆ ಮೇಡಮ್. ಹೌದೌದು, ಹೋದ ವರ್ಷ ನನ್ನ ಫ್ರೆಂಡ್ಗೆ ಅದೇ ಜಾಗದಲ್ಲಿ ಒಂದು ಸೈಟ್ ಕೊಡಿಸ್ದೆ. ಆ ಮುಂಡೆ ಮಗ ಸೈಟ್ ಪೇಪರ್ನ ಕಟ್ಕೊಂಡವಳು ಕೊಟ್ಟ, ಸೈಟ್ನ ಇಟ್ಕೊಂಡವಳು ಕೊಟ್ಟ. ಹೌದು ಮೇಡಮ್, ಈ ಮಾತು ನನ್ಗೂ ಹೇಳಿದ್ರು. ಇವ್ರು ಯಾರು? ನನ್ನ ಮಗ ಮೇಡಮ್. ನಿಮ್ ಮಗನ? ನೀವ್ ನೋಡಿದ್ರೆ ಹಿಂಗ್ ಕಪ್ಪಗಿದ್ದೀರಾ, ಅವ್ರು ನೋಡಿದ್ರೆ ಹಂಗ್ ಬೆಳ್ಳಗಿದ್ದಾರೆ. ನಾನು ಹುಟ್ಟಿದ್ದು ಅಮಾವಾಸ್ಯೆ, ಇವನು ಹುಟ್ಟಿದ್ದು ಪೌರ್ಣಮಿ. ಅದ್ ಬಿಡಿ ಮೇಡಮ್, ನಾವು ಓಡಾಡ್ತಾ ಇದೀವಿ. ನಮ್ ಕಡೆಯಿಂದಾದ್ರೂ ಆಗ್ಲಿ, ನಿಮ್ ಕಡೆಯಿಂದಾದ್ರೂ ಆಗ್ಲಿ. ಆಯ್ತು, ಒಂದ್ 4-5 ದಿನದಲ್ಲಿ ಫೋನ್ ಮಾಡ್ತೀನಿ. ಆಗ್ಲಿ ಮೇಡಮ್. ಬರೋಣ. ಹಾಯ್, ಬಂದ್ರಾ? ಒಂದೇ ಒಂದ್ ನಿಮಿಷ. ಪರವಾಗಿಲ್ಲ, ಮಾಡಿ. ಊಟ, ಕಾಫಿ ಎಲ್ಲ ಆಯ್ತು. ನಿಮ್ದು? ಊಟ ಆಯ್ತು, ಕಾಫಿ ಆಗಿಲ್ಲ. ಸರಿ, ನಡೀರಿ, ದಾರಿಲಿ ಹೋಗ್ತಾ ಕುಡ್ಕೊಂಡು ಹೋಗೋಣ. ಬನ್ನಿ. ಒಂದ್ ವಿಷಯ ಹೇಳಿ. ನೀವ್ ದೇವ್ರನ್ನ ನಂಬ್ತಿರೋ ಇಲ್ವೋ? ನಾವು ತಂದೆ ತಾಯಿ ಇಲ್ಲದೆ ಅನಾಥರಾಗಿರ್ಬೋದು, ಆದ್ರೆ ಆ ಭಗವಂತ ಕಣ್ಣು, ಕೈ, ಕಾಲು, ಮಾತು, ಕತೆ ಎಲ್ಲ ಚೆನ್ನಾಗೇ ಕೊಟ್ಟಿದ್ದಾನೆ. ಜೊತೆಗೆ ಈ ಜಗತ್ತು, ಹಾಗೆ ನಿಮ್ಮಂತ ಮನಸ್ಸುಗಳು. ಬೇರೆ ಇನ್ನೇನ್ ಬೇಕು ಆ ಭಗವಂತ ಸ್ಮರಣೆ ಮಾಡೋದಕ್ಕೆ? ಹಾಗಾದ್ರೆ ನಿಮ್ ಬಲ್ಗೈ ಮುಂದೆ ಮಾಡಿ. ಯಾಕೆ ಮಾಡಿ? ಏನ್ ಅಚ್ಚೆ ಹಾಕ್ತೀರಾ? ನಿಮ್ ಕೈ ಮೇಲೆ ಅಚ್ಚೆ ಹಾಕ್ಬೇಕಾ? ನೀವು ಫೋನ್ ಮಾಡಿದಾಗ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿದ್ದೆ. ಅಲ್ಲಿ ಯಾಕೋ ನಿಮ್ಗಿದನ್ನ ಕಟ್ಬೇಕು ಅನ್ನಿಸ್ತು, ಅದಕ್ಕೆ ತಂದೆ. ಹಾಗೆ ಕುಂಕುಮ ಕೂಡ ಇದೆ. ಥ್ಯಾಂಕ್ ಯು. ಯಾಕೆ? ತಾಯಿನೋ ಅಕ್ಕನೋ ಸಂಬಂಧಿಕರು ಇಲ್ಲ ವೇಶ್ಯನೋ, ಹೆಣ್ಣಿನ ಮಮತೆ ನಿಜಕ್ಕೂ ಶ್ರೇಷ್ಠ. ಸತ್ಯ. ಆದ್ರೆ ಒಂದು ಹೆಣ್ಣಾಗಿ ನಾನೇ ಅದನ್ನ ಹೇಳ್ಬಾರ್ದು. ಹೌದು ಅನ್ನೆ. ಅದಿರ್ಲಿ, ನಾನ್ ಮಮತೆಯಿಂದ ನಿಮ್ ಕೈಗೆ ದೇವ್ರ ದಾರ ಕಟ್ಟಿದೀನಿ, ನೀವೇನ್ ಕಟ್ತೀರಿ? ಕಟ್ಟೋ ವಿಚಾರನ ಆಮೇಲೆ ಹೇಳ್ತೀನಿ. ಆದ್ರೆ ಸದ್ಯಕ್ಕೆ ಇಷ್ಟು ಹೇಳಬಲ್ಲೆ, ಮಮತೆ ಕೊಟ್ಟಿರೋ ಈ ಕೈನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಸರಿ, ಹೊರಡೋಣ. ಹೊರಡಕ್ ಮುಂಚೆ ಇನ್ನೊಂದ್ ಪ್ರಶ್ನೆ ಕೇಳಿ. ನೀವ್ ಯಾವ್ದೇ ಕಾರಣಕ್ಕೂ ಕೈ ಬಿಡಲ್ಲ ಅಂದ್ರೆ ನೀವ್ ನಿಜವಾಗ್ಲೂ ನಂಗೆ ಕೈ ಬಿಡಲ್ವಾ? ಮೀನಾಕ್ಷಿ ಅವ್ರು ಕೊಟ್ಟಿದ್ದ ಮಾಂಜಕ್ಕೆ ಸ್ವಲ್ಪ ಹೊತ್ತು ನಾನು ಮಾತಾಡ್ಲೇ ಇಲ್ಲ. ದಾರಿ ಮಧ್ಯೆ ಇಬ್ರು ಕಾಫಿ ಕುಡ್ಕೊಂಡು ಹೋಗಿದ್ದೆ ವೃದ್ಧಾಶ್ರಮಕ್ಕೆ. ಒಂದ್ 5 ನಿಮಿಷ ಇಲ್ಲೇ ಕೂತಿರಿ, ಬಂದೆ. ಆಗ್ಲಿ.
ಇವನ್ ವೃದ್ಧಾಶ್ರಮದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ಅಂತ ಕರೆ ಬಂದಿದ್ದೇ ತಡ. ನಾವು ಓಡ್ ಬಂದಿದ್ದೆ ಇಲ್ಲಿಗೆ. ತಲೆ ಮೇಲೆ ತಲೆ ಬಿದ್ರೂ ಇದುವರೆಗೂ ಜ್ಞಾನನೇ ತಪ್ಪಿ ಬೀಳ್ದೇ ಇರೋನು ಇಲ್ಲಿ ಇವ್ರು ನೋಡಿದ ಕೂಡಲೇ ಪ್ರಜ್ಞೆ ತಪ್ಪಿ ಬಿದ್ದಿರೋಕೆ ಒಂದು ಸಣ್ಣ ಕತೆ ಇದೆ. ಅದು ಒಂದು ಉತ್ಸವಗೆ ಮತ್ತು ಪೆಟ್ರೋಮ್ಯಾಕ್ಸ್ನಿಂದ ಶುರುವಾದ ಕತೆ. ಈಗ ಆ ಕತೆ ಶುರು. ಇದು ಸುಧಾಮೂರ್ತಿಯವ್ರ ಸ್ವಂತ ಮನೆ. ಸರಸ್ವತಿಪುರಂ 11th ಮೇನ್ನಲ್ಲಿರೋದು. ಮೊದಲು ಗೋಪಿ ಬಣ್ಣ ಬೆಳೆದಿದ್ರು, ಈಗ ಬಿಳಿ ಬಣ್ಣ ಬೆಳೆದಿದ್ದಾರೆ. ಇವರು ಸುರೇಂದ್ರನಾಥ್ ಅಂತ, ಸುಧಾಮೂರ್ತಿಯವ್ರ ಮಗ, ಆಟೋಮೊಬೈಲ್ ಇಂಜಿನಿಯರ್. ಇನ್ನಿವರು ಸುಧಾಮೂರ್ತಿಯವರ ಸೊಸೆ ಪ್ರತಿಭಾ ಸುರೇಂದ್ರನಾಥ್ ಅಂತ, ಹೋಂಡೈ ಕಾರ್ ಶೋರೂಮಲ್ಲಿ ಸೇಲ್ಸ್ ಮ್ಯಾನೇಜರ್. ಕಡೆಯದಾಗಿನ್ನ ಈ ಮಗು ಸುಧಾಮೂರ್ತಿಯವ್ರ ಮೊಮ್ಮಗಳು. ನೋಡೋದಕ್ಕೆ ಕಲ್ಲಂಗಡಿ ಹಣ್ಣ್ ತರ ಇದ್ರು ಮಾತ್ ಮಾತ್ರ ಕಿತ್ತಳೆ ಹಣ್ಣು ರೀತಿ. ಸ್ವಲ್ಪ ಸ್ವೀಟು, ಸ್ವಲ್ಪ ಹುಳಿ. ಹೆಸರು ಸ್ವಾತಿ. ಇದು ಸುಧಾಮೂರ್ತಿಯವರ ಚಿಕ್ಕ ಸಂಸಾರ, ಚೊಕ್ಕ ಸಂಸಾರ. ಇವ್ರನ್ನ ನಾನು ಮೊದಲನೇ ಸಲ ಭೇಟಿ ಮಾಡಿದ್ದು ಆಷಾಢ ಶುಕ್ರವಾರದಲ್ಲಿ. ನನಗಿನ್ನೂ ಚೆನ್ನಾಗಿ ನೆನಪಿದೆ. ಸುಮಾರು 11:30 ಇರ್ಬೋದೇನೋ. ಆಗ್ತಾನೆ ಕೈ ಮುಗಿದು ಹೊರಗಡೆ ಬಂದಿದ್ದೆ. ಇದು ಇವತ್ತಿನ ಮೊದಲನೇ ಆರ್ಡ್ರು. ಅದೇನು ಅಂತಂದ್ರೆ ಈ ಬಲ್ಲಾಳ್ ಸರ್ಕಲ್ ಹತ್ರ ಇರೋ ಮಹೇಶ್ ಪ್ರಸಾದ್ ಹೋಟ್ಲಿಂದ ಒತ್ ಶಾವ್ಗೆ ಬೇಕು ಅಂತ. ಇವನಾಕೆ ಇವಾಗ ಕಾಲ್ ಮಾಡ್ತಾವನಲ್ಲ. ಹೇಳ ಲವ್, ಇಲ್ಲಿ ಯಾರ್ದೋ ಮನೇಲಿ ಕಾಲಿಂಗ್ ಬೆಲ್ ಬದಲಾಯಿಸ್ಬೇಕಿತ್ತು. ಒಂದ್ ಕೆಲಸ ಮಾಡಿದ್ರೆ ಈ ಮನೆ ಓನರಮ್ಮ ಒಂದ್ ಲೋಟ ಕಾಫಿ ಕೊಟ್ಬಿಟ್ಟು ಬಿಡಿಸು ಅಂತ ಒಂದ್ ಒಗಟೆ ಹೇಳಿದ್ಲು. ನೀನೇನಾದ್ರೂ ಸ್ವಲ್ಪ ಬಿಡಿಸ್ತೀಯೇನೋ? ಯಾಕಪ್ಪಾಜಿ, ತಮ್ಮ ಕೈಲಿ ಬಿಡ್ಸೋಕಾಗ್ಲಿಲ್ವೇ? ನನಗೆ ವೈರ್ ಅಂದ್ರೆ ಬಿಡಿಸ್ತೀನಿ, ಒಗಟಂದ್ರೆ ಹಾಕಿಲ್ಲ. ಹೋಗಿದ್ ಕೆಲಸ ಮುಚ್ಕೊಂಡು ಮಾಡ್ಕೊಂಬರೋದು ಬಿಟ್ಬಿಟ್ಟು ನೀನೇನೋ ಕಂಡವ್ರ ಮನೇಲಿ ಬಿಡ್ಸ್ಕೊಂಡ್ ಕೂತಿದ್ಯಾ? ಅಯ್ಯೋ, ಈ ಅಮ್ಮ ಪರಿಚಯಸ್ಥರು. ಸಿಕ್ತಾಗಲ್ಲ ಬಿಡಿಸು ಬಿಡಿಸು ಅಂತಾಳೆ, ಇಲ್ಲ ಬಿಡು ಬಿಡು ಅಂತಾಳೆ. ಫೋನ್ ಇಡೋ, ನಾ ಆಮೇಲೆ ಮಾಡ್ತೀನಿ. ಯಾರ್ ಬೇಕಿತ್ತು? ಕರೆ ಮಾಡಿ ಊಟ ಮಾಡಿನಲ್ಲಿ ಉತ್ಸವಕ್ಕೆ ಆರ್ಡರ್ ಬಂದಿತ್ತು, ಕೊಡೋದಕ್ಕೆ ಅಂತ ಬಂದೆ. ಓ ಅದಾ, ಕೊಡಿ. ಮನೆಯಲ್ಲಿ ಯಾರು ದೊಡ್ಡವರು ಇಲ್ವೇನಪ್ಪ? ನಾನೇನ್ ಕಾಣ್ತೀನಿ? ನೋಡೋದಕ್ಕೆ ಕೊಂಬಿಲ್ಲ ಅನ್ನೋದೊಂದು ಬಿಟ್ರೆ ಥೇಟ್ ಕಾಡೆಮ್ಮೆ ತರ ಕಾಣಿಸ್ತೀಯ. ಓ ಕರೆ. ಹೇಳಪ್ಪ ನಿಂದೇನು? ಯಾವತ್ತೂ ಇಲ್ದಿರೋ ನಮ್ಮ ಸೀನಿಯರು ಇವತ್ತು ರಾತ್ರಿ ಸೆಕೆಂಡ್ ಶೋ ಸಿನಿಮಾಗೆ ನಾವಿಬ್ರೇ ಹೋಗೋಣ ಅಂತಿದ್ದಾರೆ. ಯಾಕಿರ್ಬೋದಾ? ನಿನಗೂ ಆ ಮಾದಪ್ಪನಿಗೂ ಮಾಡಕ್ ಕೆಲಸ ಇಲ್ವನ್ರ? ಇಡೋ ಫೋನು. ರೀ ಕೃಷ್ಣಮೂರ್ತಿ, ಅಲ್ಲ ನಾ ಹೇಳಿದ ವಿಚಾರ ಏನ್ರಿ ಆಯ್ತು? ಮೇಡಮ್, ಅದೊಂದು ಸಿನಿಮಾ ಬಿಟ್ಟು ಬೇರೆ ಎಲ್ಲ ಸಿನಿಮಾ ಹೌಸ್ಫುಲ್ ಅಂತ ಮೇಡಮ್. ಅದ್ಯಾವ್ದ್ರಿ ಉಳ್ಕೊಂಡಿರೋ ಸಿನಿಮಾ? ಆಸೆ ಪೂರೈಸು, ಎ ಸರ್ಟಿಫಿಕೇಟ್. ಕರೆ ಮಾಡಿ ಊಟ ಮಾಡಿ ಇಂದ ಉತ್ಸವಗೆಮ್ಮ. ಕೊಡಪ್ಪ ಸ್ವಾತಿ. ಥ್ಯಾಂಕ್ ಯು ಅಮ್ಮ. ಆಗ್ಲಪ್ಪ. ರೀ, ಇನ್ನೊಂದ್ಸತಿ ಆರ್ಡರ್ ತಗೊಂಡ್ ಬನ್ನಿ, ಮೂಲೆಗೆ ಹಾಕೊಂಡ್ ಗುಮ್ತೀನಿ. ಇಲ್ಲಿಂದ ಶುರುವಾಗಿದ್ದು ಸುಧಾಮೂರ್ತಿಯವರು ಮೇಲಿಂದ ಮೇಲೆ ಉತ್ಸವಗೆಗೋಸ್ಕರ ಆರ್ಡರ್ ಮಾಡ್ತಾನೆ ಇದ್ರು. ಗುಮ್ಲಾ? ಅಯ್ಯೋ ಬೇಡಮ್ಮ, ಉತ್ಸವಗೆ. ನಮಸ್ಕಾರ ಅಮ್ಮ. ಉತ್ಸವಗೆ. ಗುಮ್ಲಾ? ಅಮ್ಮ ಉತ್ಸವಗೆ. ಕೊಡಪ್ಪ. ಥ್ಯಾಂಕ್ಸ್. ಯಾಕೆ ಇವತ್ತು ಅಮ್ಮನವ್ರೇನು ಮಾತಾಡ್ತಾನೆ ಇಲ್ಲ? ಅಯ್ಯಪ್ಪ. ಅಮ್ಮ ನಮಸ್ಕಾರ. ಉತ್ಸವಗೆ. ಆಗ್ಲಪ್ಪ. ಅಮ್ಮ ಒಂದು ಪ್ರಶ್ನೆ ಕೇಳಪ್ಪ. ಅದು ಏನಿಲ್ಲ ಬಿಡಿ ಅಮ್ಮ. ಯಾಕಪ್ಪ? ನಾನ್ ಗುಮ್ತೀನೋ ಭಯ. ನಮಸ್ಕಾರ ಅಮ್ಮ. ಇವನು ನನ್ನ ಗೆಳೆಯನೂ ಹೌದು, ನನ್ನ ಬಂಧುನೂ ಹೌದು. ಹೆಸರು ಅಗರಬತ್ತಿ ಮಾದಪ್ಪ ಅಂತ, ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತೀನಿ. ನಮಸ್ಕಾರ ತಾಯಿ. ನಮಸ್ಕಾರಪ್ಪ. ಮಗು, ನಿನ್ನ ಹೆಸರು? ಸ್ವಾತಿ. ಚೆನ್ನಾಗಿದೆ. ಹೆಸರು ಸ್ವಾತಿ ಅಂತಿದ್ರು ನೋಡೋಕೊಳ್ಳೆ ಈ ವಯಸ್ಸಿಗೆ ಆಲ್ದ ಮರ ತರ ಇದೆಯಾ? ಕ್ಷಮಿಸಿ ಅಮ್ಮ, ಒಂದು ಸ್ವಲ್ಪ ತಲೆಹರಟೆ. ಉತ್ಸವಗೆ. ಹೋಗು ಸ್ವಾತಿ. ದೊಡ್ಡವರು ಸಣ್ಣವರು ಜ್ಞಾನ ಪಡುವ ನಿನಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯಲ್ಲ. ಇರ್ಲಿ ಬಿಡಪ್ಪ. ಹೌದು, ಹೋದ್ಸಲ ಬಂದಾಗ ಅದೇನೋ ಪ್ರಶ್ನೆ ಅಂತ ಹೇಳ್ಬಿಟ್ಟು ಸುಮ್ನಾದ್ಯಲ್ಲ,
ಅದೇನು ಅಂತ ಇವತ್ತಾದ್ರೂ ಹೇಳು. ಓ ಅದಾ, ಯಾವಾಗಲೂ ನೀವು ಒಚ್ಚಾವಾಗೇನೆ ಆರ್ಡರ್ ಮಾಡ್ತಾ ಇರ್ತೀರಲ್ಲ, ಯಾಕೆ? ನಿಮ್ಮ ಮನೆಯಲ್ಲಿ ಅನ್ನ ಗೊಜ್ಜು ಕೂಟು ಇದೇನು ಮಾಡೋದೇ ಇಲ್ವೇ? ಎಲ್ಲಾನು ಮಾಡ್ತೀವಿ, ಆದ್ರೆ ನನಗೆ ಒಚ್ಚಾವ್ಗೆ ಹಾಲ್ ಕೀರು ಅಂದ್ರೆ ತುಂಬಾ ಇಷ್ಟ. ನಿನಗೆ? ನಿಮ್ಗೆ ಒತ್ಸಾವಿಗೆ ಅಂದ್ರೆ ಇಷ್ಟ, ಇವನಿಗೆ ಒತ್ತೋದು ಅಂದ್ರೆ ಬಲು ಇಷ್ಟ. ಅಮ್ಮ ನಮಸ್ಕಾರ. ಇವಳು ಕವಿತಾ ಕೃಷ್ಣಮೂರ್ತಿ, ಈಕೇನು ನನ್ನ ಬಂಧು ಅಂತಾನೆ ಹೇಳ್ಬೋದು. ನಮಸ್ಕಾರ ಅಮ್ಮ. ಸ್ಪೆನ್ಸಲ್ ಕೆಲಸ ಮಾಡ್ತೀನಿ. ನಿಮ್ ಬಗ್ಗೆ ಒಚ್ಚಾವ್ಗೆ ಬಗ್ಗೆ ಅವ್ನು ಹೇಳ್ತಾನೆ ಇರ್ತಾನೆ, ಅದಕ್ಕೆ ನೋಡೋಣ ಅಂತ ಬಂದೆ. ಒಳ್ಳೇದೇ ಆಯ್ತು. ತಗೊಳ್ಳಿ ಅಮ್ಮ ಒಚ್ಚಾವ್ಗೆ. ಬನ್ನಿ ಒಳಗೆ. ಪರವಾಗಿಲ್ಲಮ್ಮ, ನೀವು ಪೇ ಮಾಡಿದ್ರೆ ನಾವು ಹೊರಡ್ತೀವಿ. ಸ್ವಾತಿ, ಇದನ್ ಒಳಗಿಟ್ಬಿಟ್ಟು ದುಡ್ಡು ತಗೊಂಬ. ಅಮ್ಮ, ನೀವ್ ಬೇಜಾರ್ ಮಾಡ್ಕೊಳ್ದೆ ಹೋದ್ರೆ ನನ್ಗೆ ಅನ್ಸಿದ್ ನಾನು ಹೇಳಲೆ. ಏನು? ನನಗ್ ನಿಮ್ ಜೊತೆ ನಿಮ್ ತುಟಿನೂ ತುಂಬಾ ಇಷ್ಟ ಆಯ್ತು. ಬಹುಶಃ ನೀವ್ ಮದ್ವೆ ಆದಾಗಿಂದಲೂ ನಿಮ್ ಹಸ್ಬೆಂಡ್ ಜೊತೆ ಹೆಚ್ಚು ಲಿಪ್ ಲಾಕ್ ಮಾಡಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಈ ವಯಸ್ಸಲ್ಲೂ ಮಿರಿ ಮಿರಿ ಅಂತ ಮಿನುಗ್ತಿದೆ. ಅಯ್ಯೋ ಇರ್ಲಿ ಬಿಡಪ್ಪ. ನೋಡಮ್ಮ, ನಾನು ಯಜಮಾನ್ರ ಹತ್ರ ಲಿಪ್ ಲಾಕ್ಗಿಂತ ಲಾಕ್ ಮಾಡ್ಕೊಂಡಿದ್ದೇ ಜಾಸ್ತಿ. ನಾ ಹೇಳ್ತಾ ಇದ್ದಲ್ಲ ಅಮ್ಮ. ಅಮ್ಮ ನಮಸ್ಕಾರ. ಇವನು ನಿಮ್ ಗೆಳೆಯ ಅಥವಾ ಬಂಧು ಅಂತಾನೂ ಹೇಳ್ಬಹುದು. ತಗೊಳ್ಳಿ ಅಮ್ಮ. ಸ್ವಾತಿ, ಇದನ್ ಒಳಗಿಟ್ಟು ದುಡ್ಡು ತಗೊಂಬ. ಸರಿ ಅಜ್ಜಿ. ನಮಸ್ಕಾರಮ್ಮ, ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಯು. ಮಾಡ್ತಾನೆ ಇದ್ದಾನೆ, ಆದ್ರೆ ಯಾವತ್ತು ನಾನು ನೋಡ್ದಂಗೆ TN ಸೀತಾರಾಮ್ ತರ ವಾದನೆ ಮಾಡಿಲ್ಲ. ಮಾಡ್ತಿದ್ದೆ, ನಮ್ಮ ಸೀನಿಯರ್ ಮುಕ್ತವಾಗಿ ಬಿಟ್ಟೇ ಇಲ್ಲ. ನಿಮ್ದೇನಾದ್ರೂ ತಂಟೆ ತಕರಾರು ತಗದೇ ಇದ್ರೆ ಹೇಳಿ, ಕೇಸ್ ಹಾಕೊಂಡು ತಟ್ಬಿಡ್ತೀನಿ. ನನ್ ಸೊಸೆಗೆ 2 ತಟ್ಬೇಕು. ತಟ್ತೀಯಾ? ತಟ್ಟೋದೇನು, ಹಾಕೊಂಡು ಕೊಟ್ಬಿಡಲ್ವಾ? ಇಷ್ಟಾಗೋ ಹೊತ್ತಿಗೆ ನಮ್ಮ ಅನಾಥಾಶ್ರಮದ 5-6 ಪೆಟ್ರೋಮ್ಯಾಕ್ಸ್ಗಳು ರಿಪೇರಿಗೆ ಬಂದಿದ್ವು. ಅದನ್ನೆಲ್ಲ ರಿಪೇರಿ ಮಾಡ್ಸಕ್ಕೆ ಅಂತ ಬುಧವಾರನೋ ಇಲ್ಲ ಗುರುವಾರನೋ ಎತ್ಕೊಂಡು ಹೊರಟ್ವಿ. ರಿಪೇರಿ ಮಾಡೋ ಅಂಗಡಿ ಇದ್ದಿದ್ದು ನಂಜುಮಳಿಗೆನಲ್ಲಿ, ಸುಲೈಮಾನ್ ಸೈಕಲ್ ಶಾಪ್ ಅಂತ. ಅಲ್ಲಿ ಸೈಕಲ್ಲು ಮತ್ತು ಪೆಟ್ರೋಮ್ಯಾಕ್ಸ್ ನ ಬಾಡಿಗೆಗೂ ಕೊಡ್ತಿದ್ರು, ರಿಪೇರಿನೂ ಮಾಡ್ತಿದ್ರು. ಕಾಕತಾಳಿಯನೋ ಅಥವಾ ನಮ್ಮ ಅದೃಷ್ಟನೋ ಗೊತ್ತಿಲ್ಲ, ಅಮ್ಮ ಅವತ್ತಲ್ಲಿಗೆ ಬಂದಿದ್ರು. ಹುಷಾರಲ್ಲಿ ಅಪ್ಪ. ಕನಕಪುರಪ್ಪಾಜಿ, ನಿನ್ನ ಹತ್ರ ಪೆಟ್ರೋಮ್ಯಾಕ್ಸ್ ತಂದು ಸಾಕಾಯ್ತು. ಈ ಸಲ ಏನಾದ್ರೂ ನೆಟ್ ರಿಪೇರಿ ಮಾಡ್ಕೊಡು. ಅಣ್ಣ, ನಾನು ಏನೇ ಮಾಡಿದ್ರು ನೆಟ್ಗೆ ಮಾಡೋದು. ನೀ ಏನೇ ಮಾಡಿದ್ರು ನೆಟ್ಗೆ ಮಾಡೋದು ಅಂದಲ್ಲ, ಒಂದು ಉದಾಹರಣೆ ಹೇಳು. ಹೇಳ್ತೀನಿ ಕೇಳು. ನಾನು ನನ್ನ ತಮ್ಮ ಒಂದೇ ದಿನ ಮದುವೆ ಆಗಿದ್ದು. ನನಗೆ ವರ್ಷಕ್ಕೆ ಮಗು, ಅವನಿಗೆ ವರ್ಷವಾದ್ರೂ ಏನೂ ಇಲ್ಲ. ಹೌದಾ? ಈಗ ಹೇಳು, ನೆಟ್ಟಿಗೆ ಮಾಡಿದ್ ಯಾರು? ಸಂಸಾರನ. ಆಯ್ತು ಬಿಡಪ್ಪ, ನೆಟ್ಗೋ ಸೊಟ್ಕೋ, ಮೊದಲು ರಿಪೇರಿ ಮಾಡು. ಆಯ್ತು ತಗೋ. ಈ ಅಮ್ಮ ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾವಳೆ? ಯಾರು? ಅದೇ ಒಂದ್ಸಲ ಫೋನಲ್ಲಿ ಪರಿಚಯಸ್ಥರು ಹೋಗ್ಬಿಟ್ಟು ಬಿಡ್ಸು ಅಂತ ಹೇಳಿದ್ಲಲ್ಲ ಆ ಹೆಂಗ್ಸು. ಲೇ, ನೀನ್ ಹಿಂಗ್ ಹೋಗಿದ್ ಕಡೆ ಎಲ್ಲ ಬಿಡಿ ಭಾಗಗಳನ್ನ ಬಿಡಿಸ್ಕೊಂಡ್ ಬರ್ತಾ ಇದ್ರೆ ಒಂದಲ್ಲ ಒಂದ್ ದಿವಸ ಎಲ್ಲ ಸೇರ್ಕೊಂಡು ನಿನಗ್ ಬಿಡಿಸ್ತಾರೆ. ಅಯ್ಯ, ಅಂತದ್ದೇನಿಲ್ಲ, ಸುಮ್ನಿರಪ್ಪ. ನನಗೆ ಪಂಚ ಸಿಕ್ಕಾಕೊಂಡ್ರೆ ಬಿಡಿಸ್ಕೊಳ್ಳೋದು ಕಷ್ಟ, ಇನ್ನು ಬಿಡಿ ಭಾಗಗಳು ಬಿಡಿಸ್ಬಿಡ್ತೀನಿ. ಅಪ್ಪ, ನೀನ್ ಮೊದ್ಲು ಮಾತಾಡೋ. ಹೇಳಿ. ಏನ್ ಮಾಡ್ತಾ ಇದ್ದೀರಿ? ನಾನು ಸ್ವಲ್ಪ ಬಿಡಿಸ್ಕೊಂಡು ಕೂತಿದ್ದೆ, ವಿಡಿಯೋ ಕಾಲ್ ಹಾಕ್ಲೆ. ತೂ ಕಳ್ಳ, ಎಂತದು ಬೇಡ. ಏನ್ ಮಾಡಿದ್ರಿ ನಾ ಹೇಳಿದ ಒಗಟನ್ನ? ಅಯ್ಯೋ, ಅದ್ ನನ್ನ ಕೈಲಿ ಬಿಡ್ಸಕ್ ಆಗ್ತಿಲ್ಲ ತಾಯಿ. ನೋಡಿ, ನನ್ನ ತಾಯಿಗೆ ಅಂದ್ರೆ ಸಿಟ್ಟು ಬರುತ್ತೆ ಅಷ್ಟೇ. ಮತ್ತಿನ್ನೇನ್ ಅನ್ಬೇಕು? ಉಷಾ ಅಂತ ಕರೆದ್ರೆ ಸಾಕು, ತಣ್ಣ ಗಾಳಿ ಬೀಸ್ತೀನಿ. ಅಲ್ಲ, ನಾನು ಉಷಾ ಅಂತ ಹೆಸರಿಟ್ ಕರೆದ್ರೆ ನಿಮ್ ಮನೆಯವ್ರಿಗೆ ನಿಮ್ ಮನೇಲಿರೋರ್ಗೆ ಸಿಟ್ಟು ಬರಲ್ವೇ? ಮನೆಯವರು ಮನೆಯಲ್ಲಿ ನೆಟ್ಗಿದ್ರೆ ತಾನೇ ಸಿಟ್ಟು ಬರೋದು, ಮತ್ತೊಂದ್ ಬರೋದು. ಆಗಂತೀರೆ? ಹೌದು. ಮತ್ತೆ ಈಗ ಕರೆ ಮಾಡಿದ ಉದ್ದೇಶ? ಬಿಡ್ವಿದ್ರೆ ಒಂದ್ ಸ್ವಲ್ಪ ಮನೆಗ್ ಬನ್ನಿ, ನಾನೇ ಒಗಟನ್ ಬಿಡಿಸ್ಕೊಡ್ತೀನಿ. ಯಾಕೇನಾಯ್ತು? ಲವ್, ಬಿಡ್ವಿದ್ರೆ ಮನೆಗ್ ಬನ್ನಿ, ಒಗಟ್ ಬಿಡಿಸ್ಕೊಡ್ತೀನಿ ಅಂತವಳು. ಅಪ್ಪ, ಹಂಗಂತ ಹೋಗಿಬಿಟ್ಟಿಯ, ಆಮೇಲೆ ನೀನ್ ಬಿಡಿ ಭಾಗಗಳನ್ನ ತಂದು ಇಲ್ಲಿ ಸುಲೈಮಾನ್ ಅಂಗಡಿಲಿ ಇಡಬೇಕಾಗುತ್ತೆ. ಆಯ್ತು ಬಿಡಪ್ಪ. ಅಲ್ಲ, ಸ್ವಲ್ಪ ಕೆಲಸ ಇತ್ತಲ್ಲ. ಏನ್ರಿ ನೀವು, ನಾನ್ ಕರ್ದಾಗ್ಲೆಲ್ಲ ಏನಾದ್ರೂ ಒಂದು ಹೇಳ್ತೀರಪ್ಪ. ಇಲ್ಲ, ಮನೆ ದೇವರಾಣೆಗೂ ಸತ್ಯ, ಅನಾಥಾಶ್ರಮದವ್ರು 1.5 ಮೂಟೆ ಅವರೆಕಾಯಿ ತರಿಸ್ಬಿಟ್ಟಿದ್ದಾರೆ. ಅದನ್ನ ಇವತ್ತೇ ಕೂತ್ಕೊಂಡು ಬಿಡಿಸ್ಬೇಕು. ಮನೆಗ್ ಬಂದ್ ಬಿಡಿಸಿ ಅಂತ ಹೇಳಿದ್ರೆ ಆಶ್ರಮದಲ್ಲಿ ಕೂತ್ಕೊಂಡು ಬಿಡಿಸ್ತೀನಿ ಅಂತ ಹೇಳ್ತೀರಲ್ಲ. ನೋಡಿ, ಕಾಯಾಗ್ಲಿ ಗಂಟಾಗ್ಲಿ ಸಿಕ್ಕಿದ ಕಡೆ ಬಿಡಿಸ್ಬೇಕು, ಸಿಗ್ದೇದ ಕಡೆ ಬಡಿಸ್ಬೇಕು. ಆಮೇಲೆ ಕಾಲ್ ಮಾಡ್ತೀನಿ. ಅಪ್ಪ, ಬಿಡಿಸೋವಾಗ ಬಿಡೋವಾಗ ಸ್ವಲ್ಪ ಹುಷಾರು. ಹೂ ಬಿಡಿಸುವಾಗ ಹುಷಾರು, ಮುಳ್ಳು ಅಂತಂದೆ. ಅದಿರ್ಲಿ, ಅದೇನೋ ನಿನ್ ಸೀನಿಯರು ನಿನ್ನೊಬ್ಬನ್ನೇ ಸೆಕೆಂಡ್ ಶೋ ಸಿನಿಮಾ ಕರ್ತಿದ್ರಂತೆ. ಕರೆದಿದ್ರು, ಹೋಗೋಕೆ ಆಗ್ಲಿಲ್ಲ. ಯಾಕೆ? ಹೋಗಿದ್ದಿದ್ರೆ ತಮ್ದೇನಾದ್ರು ಆಕ್ಷೇಪಣೆ ಇತ್ತು? ಅಪ್ನೇನೂ ಇಲ್ಲ, ಆಕ್ಷೇಪಣೆನೂ ಇಲ್ಲ. ಆದ್ರೆ ಹೋದ್ವಾರ ನನ್ ಜೊತೆ ಮ್ಯಾಟ್ನಿ ಶೋ ಸಿನಿಮಾ ಕರ್ದಿದ್ನಲ್ಲ, ಯಾಕೋ ಬರ್ಲಿಲ್ಲ? ಪಿಕ್ಚರ್ ಹೆಸರು ಸ್ವಲ್ಪ ಗಬ್ರು ಬೀಳಂಗಿತ್ತು. ಗಬ್ರು ಬೀಳಂಗಿತ್ತ? ಏನ್ ಹೆಸರು? ಕೆಣಕದಿರು ಕಂದ ಅಂತ. ಜೊತೆ ಗಡಿ ಬರ ಏನಿತ್ತು ಗೊತ್ತಾ? ಹಾವಾಗ್ಲಿ ಇಲ್ಲ ಹೂವಾಗ್ಲಿ ಅಂತ. ಎಲ್ಲ ಸರಿಯಾಗಿದ್ದೀರಾ? ನಿಮ್ದೆಲ್ಲ ತಿಂದಾಗಿದ್ರೆ ಆ ಸಂತೆಪೇಟೆಲಿರೋ ಅನಂತ ಟ್ರೇಡರ್ಸ್ಗೆ ಹೋಗ್ಬಿಟ್ಟು ಅನಾಥಾಶ್ರಮಕ್ಕೆ ಬೇಕಾಗಿರೋ ದವಸ ಧಾನ್ಯ ಎಲ್ಲ ಲಿಸ್ಟ್ ಕೊಟ್ಬಿಟ್ಟು ಬನ್ನಿ. ಹೋಗಿ. ಆಯ್ತಪ್ಪ, ನಡಿಯಪ್ಪ.
ಆ ಪೆಟ್ರೋಮ್ಯಾಕ್ಸ್ ತಗೊಂಬಾ ಪುಟ್ಟ. ಅಮ್ಮ ನಮಸ್ಕಾರಮ್ಮ. ಅಮ್ಮ ನಮಸ್ಕಾರ. ನಮಸ್ಕಾರ. ನೀವೇನಿಲ್ಲಿ? ಪೆಟ್ರೋಮ್ಯಾಕ್ಸ್ ರಿಪೇರಿ ಮಾಡಿಸ್ಬೇಕಿತ್ತು. ಆ, ಯಾಕೆ ಆಶ್ಚರ್ಯ ಆಗ್ತಿದ್ಯಾ? ಹೌದು. ನಾವು ಮಾತ್ರ ಪೆಟ್ರೋಮ್ಯಾಕ್ಸ್ ಉಪಯೋಗಿಸ್ತೀವಿ ಅಂತ ಅನ್ಕೊಂಡಿದ್ವಿ. ಈ ಕಾಲದಲ್ಲಿ ನೀವು ಉಪಯೋಗಿಸ್ತೀರಾ ಅಂತಂದ್ರೆ ಸ್ವಲ್ಪ ಆಶ್ಚರ್ಯವೇ. ಇದು ನಮ್ಮ ತಂದೆಯವರು ನನ್ನ ಸೀಮಂತದಲ್ಲಿ ಕೊಟ್ಟಿದ್ದು. ಇದು ಕೊಟ್ಟಾಗ ನಾನು ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ನನ್ನ ಹತ್ರ ನಿಜಾನೋ ಸುಳ್ಳೋ ಗೊತ್ತಾಗ್ಲಿಲ್ಲ. ನಿಮ್ಮಮ್ಮ ತೀರ್ಕೊಂಡಾಗ ನೀನಿನ್ನು 3 ತಿಂಗಳು ಮಗು, ಆಗ ನಾನು ಬದುಕು ಮಾಡಿದ್ದೆ ಒಬ್ರು ಪೆಟ್ರೋಮ್ಯಾಕ್ಸ್ ಜೊತೆ ಅಂತ ಅಂದ್ರು. ನನ್ನ ಬಾಳಲ್ಲಿ ಪೆಟ್ರೋಮ್ಯಾಕ್ಸ್ ಆದವಳು ನಿನ್ ಬದುಕಲ್ಲಿ ಬೆಳಕಾದ್ಲು ಅಂದ್ರು. ಅವರ ಅಷ್ಟು ಮಾತುಗಳಲ್ಲಿ ನನ್ನ ಮನಸ್ಸಲ್ಲಿ ಉಳ್ಕೊಂಡಿದ್ದು 2 ಪದಗಳು, ಬದುಕು ಮತ್ತು ಬೆಳಕು. ಹಾಗಾಗಿ ಈಗಲೂ ಇದನ್ನ ಜೋಪಾನವಾಗಿಟ್ಕೊಂಡಿದ್ದೀನಿ. ಬದುಕು ಮತ್ತು ಬೆಳಕು. ನಿಮ್ ತಂದೆ ನಿಮ್ಗೆ ಬೆಳಕಾದ್ರು, ನಮ್ ತಂದೆದಿರೇ ನಮ್ಗೆ ಕತ್ಲಾದ್ರು. ತಂದೆ ಇಲ್ದೆ ತಾಯಾದ್ರೂ ಬೆಳಕಾಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಆದ್ರೆ ಅವರೇ ಕತ್ಲಲ್ಲಿ ಕಳೆದೋದ್ರೋ ಇಲ್ಲೋ ನಮ್ಮನ್ನೇ ಕತ್ಲೆಗೆ ದೂಡಿದ್ರೋ ಗೊತ್ತಿಲ್ಲ. ಆದ್ರೆ ಆ ಕತ್ಲಲ್ಲಿ ಕಂಡಿದ್ದು ನಮ್ಗೆ ಈ ಪೆಟ್ರೋಮ್ಯಾಕ್ಸ್ ಬೆಳಕು. ಹೌದಮ್ಮ, ಏಕಾಏಕಿ ಇದನ್ನೆಲ್ಲ ಯಾಕೆ ನಾವು ನಿಮ್ಗೆ ಹೇಳ್ತಾ ಇದೀವಿ ಅಂತ ಗೊತ್ತಿಲ್ಲ. ಆದ್ರೆ ಬುದ್ಧಿ ತಿಳಿದಾಗಿಂದ ನಾವು ಅಮ್ಮ ಅಂತ ಕೇಳಿದ್ವಿ, ಆದ್ರೆ ನೋಡಿದ್ದೆ ನಾವು ನಿಮ್ಮನ್ನ. ನಾವೆಲ್ಲ ಆಗಾಗ ಅನ್ಕೊಳ್ತಾ ಇರ್ತೀವಿ, ನಮಗೆಲ್ಲ ಮುಂದೆ ಬದುಕಲ್ಲಿ ಅಮ್ಮ ಅಂತ ಸಿಗೋದಾದ್ರೆ ಇನ್ಫೋಸಿಸ್ ತಾಯಿ ಸುಧಾಮೂರ್ತಿ ಅಂತವ್ರು ಸಿಗಬೇಕು ಅಂತ. ಇಲ್ಲಿ ನೋಡಿದ್ರೆ ನೀವು ಸುಧಾಮೂರ್ತಿ, ಅಲ್ಲ ಅವ್ರ ಸುಧಾಮೂರ್ತಿ. ಅವ್ರ ಚೇರು, ನೀವು ವೀಲ್ ಚೇರು. ಒಂದು ನಿಮಿಷ. ಹಲೋ ರೀ ಕೃಷ್ಣಮೂರ್ತಿ. ನಮಸ್ತೆ ಮೇಡಮ್, ಹೇಳಿ. ನಿಮ್ ಫ್ರೆಂಡ್ ಕೆಲಸ ಮಾಡೋ ಪಾರ್ಲರಿಗೆ ಬಂದ್ರೆ ಅವ್ರು ಇವತ್ತು ರಜಾ ಅಂತ ಹೇಳ್ತಿದಾರಲ್ರಿ? ಹಾ ಮೇಡಮ್, ಅವಳು ಇಲ್ಲೇ ನನ್ನ ಜೊತೆನೇ ಇದ್ದಾಳೆ. ಹೋಗ್ಲಿ ಬಿಡಿ, ನೆಕ್ಸ್ಟ್ ಟೈಮ್ ಬಂದಾಗ ಅವ್ರ ಹತ್ರನೇ ಸರ್ವಿಸ್ ತಗೋತೀನಿ. ಓಕೆ ಮೇಡಮ್, ನಾನು ಅವಳಿಗೊಂದ್ಸಲ ಹೇಳ್ತೀನಿ ಮೇಡಮ್. ಓಕೆ ಮೇಡಮ್. ಮೇಡಮ್, ಹೋದ್ಸಲ ಸಿನಿಮಾಗೆ ಹೋಗೋಣ ಅಂತ ಹೇಳಿದಾಗ ಯಾವುದೋ ಒಂದೇ ಒಂದು ಸಿನಿಮಾ ಓಡ್ತಾ ಇದೆ ಅಂತ ಹೇಳಿದ್ರಲ್ಲ, ಅದೇ ಆಸೆ ಪೂರೈಸು ಅಂತ. ಅದಿನ್ನೂ ಓಡ್ತಿದ್ಯೇನ್ರಿ? ಯಾರೋ ನಮ್ಮ ಸೀನಿಯರು ಹೋದ್ಸಲ ಆಸೆ ಪೂರೈಸೋ ಸಿನಿಮಾ ಇದೆ ಅಂತ ಹೇಳಿದ್ದೆ, ಇನ್ನೂ ಓಡ್ತಾ ಇದೆಯಾ ಅಂತ ಕೇಳ್ತಿದ್ದಾರೆ. ಅದೇನೋ ಅವತ್ತು ತಾಯಿ ಮಕ್ಕಳ ತರ ಮಾತಾಡ್ಬಿಟ್ವಿ. ಇದಾದ್ಮೇಲೆ ಸುಧಾಮೂರ್ತಿ ಅವರು ಏನಂತೆ ಓದ್ಸೋಗಿ ಆರ್ಡರ್ ಮಾಡ್ತಾನೆ ಇದ್ರು. ನಮ್ಮ ಊದ್ಬತ್ತಿ ಶಿವಪ್ಪ ಡೆಲಿವರಿ ಕೊಡ್ತಾನೆ ಇದ್ದ. ಹೀಗೆ ನಮ್ಮ ಹಾಗೂ ಸುಧಾಮೂರ್ತಿ ಅಮ್ಮ ಅವರ ಬಾಂಧವ್ಯ ಬೆಳೀತಿದ್ದ ಹಾಗೆ ಡಿಸೆಂಬರ್ 13 ಒಂದು ಇನ್ಸಿಡೆಂಟ್ ನಡೀತು. ಅದೇನಂತಂದ್ರೆ ಅಮ್ಮನಿಗೆ ಸರ್ಪ್ರೈಸ್ ಕೊಡಕ್ ಹೋಗಿ ನಾವೇ ಸರ್ಪ್ರೈಸ್ ತಗೊಂಡ್ಬಿಟ್ವಿ. ಸರ್ಪ್ರೈಸ್ಗೂ ಮುಂಚೆ 1 ನಿಮಿಷ ದಯವಿಟ್ಟು ಕ್ಷಮಿಸ್ಬೇಕು ಮೀನಾಕ್ಷಿ ಅವರು. ಯಾಕೆ? ಅಲ್ಲ, ಅಷ್ಟೊತ್ತಿಂದ ಬರೀ ನಾವೇ ಮಾತಾಡ್ತಾ ಇದೀವಿ, ನಿಮಗ್ ಮಾತೇ ಇಲ್ಲ. ಮಾತಿಲ್ಲ ಅಂದ್ರೆ ಏನಂತೆ? ನನ್ ಪಕ್ಕದಲ್ಲಿ ಮಾತೇನೇ ಇದಾರಲ್ಲ. ಈಗ ಆ ಸರ್ಪ್ರೈಸ್. ನಮಸ್ಕಾರ. ಏನಿವತ್ತು 4 ಜನ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ನಮ್ಮ ಕರೆ ಮಾಡಿ ಊಟ ಮಾಡಿ ಆ್ಯಪಲ್ಲಿ ನಿಮ್ಮ ಮನೆ ಅಡ್ರೆಸ್, ಫೋನ್ ನಂಬರು ಜೊತೆಗೆ ಬರ್ಡೇ ಡೇಟು ಇತ್ತು. ಹಿಸ್ಟ್ರಿ ನೋಡ್ತಿದ್ದಾಗ ನಿಮ್ಮ ಬರ್ಡೇ ಇವತ್ತೇ ಅಂತ ಗೊತ್ತಾಯ್ತು. ಒಂದು 10 ನಿಮಿಷ ವಿಶ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ನೀವು ಅನುಮತಿ ಕೊಟ್ರೆ ಒಳಗ್ ಬರ್ಬೋದೇ? ಪ್ಲೀಸ್ ಕಮ್. ಏನೋ ಇಷ್ಟೊಂದು ಮುದ್ದ ಕಾಣ್ತಾ ಇದೆ ಕಂದ, ಕುಡಿಲಿ. ಅಮ್ಮ, ಅಲ್ಲ ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಬದುಕಲ್ಲಿ ಕೆಲವನ್ನ ಹೇಳ್ಬಿಟ್ಟು ಕೊಡ್ಬೇಕು, ಕೆಲವನ್ನ ಹೇಳ್ದಲೇ ಕೊಡ್ಬೇಕು ಅಂತ ಅಂತಾರೆ. ಸಂತೋಷ, ಸರ್ಪ್ರೈಸ್ 2 ಒಟ್ಟಿಗೆ ಕೊಡೋಣ ಅಂತ ದಿಢೀರಂತ ತಂದ್ವಿ. ಇದು ನಿನಗೆ, ಜೊತೆಗೆ ಕಾಡೆಮ್ಮೆ ಅಂದಿದ್ದಕ್ಕೆ ಸಾರಿ ಕಂದ. ಥ್ಯಾಂಕ್ಸ್. ಆದ್ರೆ ನಿಮ್ನ ಗುಮ್ದೆ ಬಿಡಲ್ಲ. ಸ್ವಾತಿ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಇರ್ಲಿ ಬಿಡಿಮ್ಮ, ಮಕ್ಕಳಲ್ವಾ ಮಾತಾಡ್ಲಿ. ನನ್ನ ಕಡೆ ನನಗೆ ಕ್ಷಮೆ ಇರ್ಲಿಕ್ಕಂದ, ನಿನ್ಗೆ ಆಲ್ದ ಮರ ಅಂದಿದ್ದಕ್ಕೆ. ಇಲ್ಲಿ ಎಲ್ಲಿ ಮಾಡ್ತೀನಿ ನಿಮ್ಗೆ ಮಾರಿ ಹಬ್ಬ. ಅಯ್ಯೋ ಅನ್ಲಿ ಬಿಡು ಮಗಳೇ. ಆಕ್ಚುಲಿ ನೀನು ಇವ್ರಿಬ್ರು ಹೇಳ್ದಂಗೂ ಇಲ್ಲ, ನೀನು ಒಳ್ಳೆ ಈ ಹಲಸಣ್ಣ ತರ ಇದೀಯಾ. ಸುಮ್ನೆ ಇರೋ, ಆಮೇಲೆ ಏನಾದ್ರೂ ಅವಳು ನಿನ್ಗೇನೆ ತೊಳೆ ಬಿಡಿಸಿದ್ರೆ ಕೊನೆಗೆ ಉಳಿಯೋದೇನೇಳು. ಅಬ್ಬಬ್ಬ, ನೀವೆಲ್ರೂ ಎಷ್ಟು ಚೇಷ್ಟೆಗಳಪ್ಪ. ಸಾರಿ ಅಮ್ಮ, ಜಗತ್ತಲ್ಲಿ ಚೇಷ್ಟೆಗಿಂತ ಕಿತ್ತೋಗಿರೋದಲ್ಲಿ ನಡೀತಿರುತ್ತೆ. ಆದ್ರೂ ಕೆಲವು ತೆಪರನ ಮಕ್ಕಳು ಅದನ್ನೆಲ್ಲ ಬಿಟ್ಟು ಚೇಷ್ಟೆನೆ ಡಬಲ್ ಮೀನಿಂಗ್ ಅಂತಾರೆ. ನಿಜಪ್ಪ, ಬರೀ ಮಾತಾಡೋದೇ ಕೆಲವ್ರ ಕೆಲ್ಸ. ಆದ್ರೂ ಕ್ಯಾಮ್ರಾ ಇದೆ ಅಂತ ಸ್ಟೇಟ್ಮೆಂಟ್ ಕೊಡಬಾರ್ದು, ಕೀಬೋರ್ಡ್ ಇದೆ ಅಂತ ಕಮೆಂಟ್ ಹಾಕ್ಬಾರ್ದು. ಶಾಲ್ ಸುತ್ಕೊಂಡು ಹೊಡಿಯೋ ಅಂತ ಮಾತಂದೆ ಬಿಡು. ಈಗ ಅದಿರ್ಲಿ, ಅಮ್ಮನ್ ಬರ್ಡೇ ಸೆಲೆಬ್ರೇಟ್ ಮಾಡಪ್ಪ. ಅದಕ್ಕೂ ಮುಂಚೆ 1 ನಿಮಿಷ ಅಮ್ಮ. ಏನಪ್ಪ? ನಿಮ್ ಹೆಸರು ಸುಧಾಮೂರ್ತಿ ಅಂತ ಆಪಲ್ ನೋಡ್ದೆ. ಇದಕ್ಕೂ ಮುಂಚೆ ಎಲ್ಲಾದ್ರೂ ಕೆಲಸ ಮಾಡ್ತಾ ಇದ್ರಾ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ಆಗಿದ್ದೆ. VRS ತಗೊಂಡು 6 ತಿಂಗಳು ಆಗಿರ್ಲಿಲ್ಲ, ಯಜಮಾನ್ರನ್ನ ಕಳ್ಕೊಂಡ್ಬಿಟ್ಟೆ. ಅವ್ರು ಹೋಗಿ 3 ತಿಂಗಳಿಗೆ ವಿಚಿತ್ರ ಕಾಯಿಲೆಯಿಂದ ಕಾಲ್ ಸ್ವಾಧೀನಾನೂ ಕಳ್ಕೊಂಡೆ. ಇವಳು ಇಲ್ದೆ ಹೋಗಿದ್ದಿದ್ರೆ ನಾನೂ ಕೂಡ ಅನಾಥೆ ಆಗಿರ್ತಿದ್ದೆ.
ಇನ್ ಮುಂದೆ ಯೋಚನೆ ಮಾಡ್ಬಿಡಿ ಅಮ್ಮ. ನಿಮ್ ಜೊತೆಗೆ ನಾವಿರ್ತೀವಿ ಅನ್ನೋದು ಮಾಮೂಲಿ ಡೈಲಾಗು. ಅದಷ್ಟು ಸುಲಭ ಅಲ್ಲ ಅಂತ ಗೊತ್ತಿದ್ದು ಮನುಷ್ಯ ಬಣ್ಣಂಗ್ ಬಡಾಯಿ ಕುಚ್ಕೋತಾನೆ. ಆದ್ರೆ ನಮ್ಗಳ ವಿಷಯದಲ್ಲಿ ಒಂದು ಹೇಳಬಲ್ಲೆ, ನಮ್ ಕೈಲಾದಷ್ಟು ನಾವು ಹೆಗಲು ಕೊಡ್ತೀವಿ. ಖಂಡಿತವಾಗ್ಲೂ ಅಮ್ಮ. ಆಗೋದಿದ್ರೆ ಆಗುತ್ತೆ ಅಂತೀವಿ, ಇಲ್ದಿದ್ರೆ ಇಲ್ಲ ಅಂತೀವಿ. ಹೌದೌದು, ಆ ವಿಷಯದಲ್ಲಿ ನಾವು ಬಹಳ ಸ್ಟ್ರಿಕ್ಟು. ಇವಳು ಸೋಮವಾರ ರತಿ ವಿಜ್ಞಾನ ಓದಕ್ ಬರ್ತೀಯನೋ ಅಂತಂದ್ಲು, ನಾನು ಆಗಲ್ಲ ಅಂತಂದೆ. ಅದೇ ಬುಧವಾರ ಕರೆದ್ಲು, ನಾನು ಆಗುತ್ತೆ ಅಂತಂದೆ. ಅಂಕಲ್, ವಿಜ್ಞಾನ ಅಂದ್ರೆ ಸೈನ್ಸ್ ಅಲ್ವಾ? ಹೌದು ಪುಟ್ಟಿ, ಆದ್ರೆ ನಿನ್ಗೆ ನಮ್ ಸೈನ್ಸ್ ಓದೋ ವಯಸ್ಸಾಗಿಲ್ಲ. ನೀನು ನಿಮ್ ಸೈನ್ಸೇ ಓದ್ಕೋ. ಈಗ ಸದ್ಯಕ್ ಚಾಕು ತರ್ತ್ಯಾ? ಅಮ್ಮ, ನಿಮ್ಗೊಂದು ಸಣ್ಣ ಸರ್ಪ್ರೈಸ್. ತೋರೆ ಹುಷಾರಪ್ಪ. ಹೋಗೋಣಪ್ಪ. ಅರೆ ವತ್ಸಾವ್ಗೆ? ಹೌದು ತಾಯಿ, ನಿಮ್ಗೆ ಉತ್ಸವಗೆ ಪ್ರಾಣ ಅಂತ ಗೊತ್ತಾದ್ಮೇಲೆ ಕೇಕ್ ಬದಲು ಇದನ್ನೇ ಕಟ್ ಮಾಡ್ಸೋಣ ಅಂತ ಅನ್ಕೊಂಡ್ವಿ. ಜೊತೆಗೆ ಹಾಲನ್ನು ಕೀರ್ ಮಾಡ್ಸೋಣ ಅಂತ ಇವಳಿಗೆ ಹಾಲು ಕೇಳಿದೆ. ಸಾರಿ, ಹಾಲು ತಗೊಂಡ್ ಬಾ ಅಂತಂದೆ, ಅದು ಯಾಕೋ ತಂದು ಮಾಡಕ್ ಆಗ್ಲೇ ಇಲ್ಲ. ಅದ್ರ ಜೊತೆಗೆ ನಮ್ಮೆಲ್ಲರ ಬೆಳಕು ಪೆಟ್ರೋಮ್ಯಾಕ್ಸ್ ಆಗಿರೋದ್ರಿಂದ ಕ್ಯಾಂಡಲ್ ಆಗಿ ನಾವ್ ಅದನ್ನೇ ತಂದಿದೀವಿ. ಹಚ್ಚಿ, ಆದ್ರೆ ಆರಿಸ್ಬೇಡಿ. ಅಮ್ಮ ಅಮ್ಮ, ಯಾಕಮ್ಮ ಕಣ್ಣಲ್ಲಿ ನೀರು? ಏನೂ ಇಲ್ಲ ಅಂದ್ಮೇಲೆ ಮತ್ತೆ ಕಣ್ಣಲ್ಲಿ ನೀರು ಯಾಕೆ ಹಾಕ್ತಾ ಇದ್ದೀರಾ? ಇದು ಆನಂದಕ್ಕಾಗ್ತಿರೋ ಕಣ್ಣೀರು. ಅಂತ ಆನಂದ ನಾವೇನ್ ಕೊಟ್ವಿ ತಾಯಿ? ಒಬ್ರಿಗೆ ಸಂತೋಷ ಆನಂದ ಕೊಡೋ ಗುಣನೇ ಹೀಗೆ. ಎಲ್ಲ ಮಾಡಿದ್ರು ಏನೂ ಮಾಡಿಲ್ಲ ಅಂತಾರೆ. ಒಬ್ರು ಕಣ್ಣಲ್ಲಿ ನೀರು ಹಾಕ್ಸೋಕ್ಕೂ ಯೋಗ್ಯತೆ ಇರಬೇಕು. ಅದರಲ್ಲೂ ಆನಂದದ ಕಣ್ಣೀರು ಹಾಕ್ಸೋರೆ ಮನುಷ್ಯರು. ನಿಮ್ಮಂಥ ಮಕ್ಕಳುಗಳನ್ನ ಪಡೆದ್ರು ಉಳಿಸ್ಕೊಂಡು ಹೋಗದೆ ಹೋಗಿದ್ದು ನಿಮ್ ತಂದೆ ತಾಯಿಗಳ ದೌರ್ಭಾಗ್ಯವೂ ಹೌದು. ಹಾಗೆ ನಿಮ್ಮಂಥ ಮಕ್ಕಳುಗಳನ್ನ ಪಡೆದಿರೋ ನನ್ನಂಥವಳ ದೌರ್ಭಾಗ್ಯನೂ ಹೌದು. ಯಾಕಮ್ಮ ಏನೇನೋ ಮಾತಾಡ್ತಾ ಇದ್ದೀರಾ? ಬನ್ನಿ, ನಿಮ್ಗೆ ಇಷ್ಟವಾಗಿರೋ ಉತ್ಸವಕ್ಕೆ ಕಟ್ ಮಾಡಿ. ಆನಂದವಾಗಿರಿ, ಖುಷಿಯಾಗಿರಿ. ಇವತ್ತು ನಿಮ್ ದಿವಸ. ಹೌದು ತಾಯಿ, ಕರೆಂಟ್ ಇದ್ದಾಗ ಪ್ಲಗ್ ಕೀಳ್ಬಾರ್ದು. ಲೇ, ಯಾವಾಗ ಕೀಳ್ಬೇಕು ಯಾವಾಗ ಕೀಳ್ಬಾರ್ದು ಅಂತ ಅವ್ರಿಗೆ ಗೊತ್ತಾಗಲ್ವನ? ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬಿಡೋದು. ಕ್ಯಾಂಡಲ್, ಚಾಕು. ಅಪ್ಪಾಜಿ, ತಾವೀಗಾಗ್ಲೇ ಬೆಂಕಿ ಹಚ್ಚಿ ಬೂದಿ ಮಾಡಿರೋ ಸಾಕಷ್ಟಿದೆ. ದಯವಿಟ್ಟು ಅಮ್ಮನ ಕೈ ಕೊಡಿ. ಅಮ್ಮ ತಗೊಳ್ಳಿ. ಬಹಳ ಸಂತೋಷ. ಅಮ್ಮ ಹಚ್ಚಿ. ಎಕ್ಸ್ಕ್ಯೂಸ್ ಮೀ, ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಯಾರ್ ನೀವೆಲ್ಲ? ಅದು ಪ್ರತಿಭಾ, ಇವರೆಲ್ಲ ನನ್ನ ಪರಿಚಯಿಸಿದ್ರು. ನನ್ ಮಾತಾಡ್ಸ್ಕೊಂಡು ಹೋಗಕ್ ಬಂದಿದ್ದಾರೆ. ವಾಟ್ ನಾನ್ಸೆನ್ಸ್! ಪರಿಚಯ ಇದೆ ಅಂದ ಮಾತ್ರಕ್ಕೆ ಸಂಬಂಧಿಕರ ತರ ಒಳಗ್ ಬಿಟ್ಕೊಂಡಿದ್ದೀರಲ್ಲ, ನಿಮಗ್ ತಲೆ ಇಲ್ವಾ? ರೇ, ಏನ್ರಿ ದೊಡ್ಡವ್ರಿಗೆಲ್ಲ ಹೀಗ್ ಮಾತಾಡ್ತೀರಾ? ಶಟ್ ಅಪ್! ಹೌ ಡೇರ್ ಯು! ನಮ್ಮನೆಗೆ ಬಂದ್ ನನಗೆ ಮಾತಾಡ್ತೀಯ ನೀನು? ಅಲ್ಲಮ್ಮ, ಕೀಪ್ ಕ್ವಾಯಟ್! ಐ ಸೆಡ್ ಕೀಪ್ ಕ್ವಾಯಟ್! ಏಯ್, ಯಾರೋ ನೀವೆಲ್ಲ? ಯಾಕ್ರೋ ಬಂದಿದ್ದೀರಾ? ಮಮ್ಮಿ, ಅಜ್ಜಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಕೆ ಇವರೆಲ್ಲ ಬಂದಿದ್ದಾರೆ. ಈ ಅಮ್ಮನ್ ಬರ್ಡೇ ನಾವೇ ಮಾಡೋದಿಲ್ಲ, ನೀವುಗಳೇನ್ರೋ ಮಾಡೋದು. ವಾಟ್ ಈಸ್ ದಿಸ್? ಈ ವತ್ಸಾವ್ಗೆ ನನ್ಗಿಷ್ಟ ಅಂತ ಕೇಕ್ ರೀತಿ ಕಟ್ ಮಾಡಕ್ ತಂದಿದ್ದಾರೆ. ಓ ಮೈ ಗಾಡ್! ಏನ್ ನಡೀತಿದೆ ಈ ಮನೇಲಿ? ಮನೆಗ್ ಬಂದು ಕೇಕ್ ಕಟ್ ಮಾಡೋಷ್ಟು ಸರಾಗ ಇದೆ ಅಂತಂದ್ರೆ ನಿಮ್ದು ಇವ್ರದೆಲ್ಲ ಎಷ್ಟು ದಿನದಿಂದ ನಡೀತಿದೆ ಈ ಆಟಗಳು? ಏ ಸ್ವಾತಿ, ವೈ ಡಿಡ್ಂಟ್ ಯು ಟೆಲ್ ಮಿ ಬಿಫೋರ್? ಮಮ್ಮಿ, ಈ ಅಂಕಲ್ ಆಂಟಿ ಎಲ್ಲ ತುಂಬಾ ಒಳ್ಳೆ. ಶಟ್ ಅಪ್! ಗೋ ಟು ದ ರೂಮ್. ಐ ಸೆಡ್ ಗೋ ಟು ದ ರೂಮ್. ಆಲ್ ಆಫ್ ಯು ಗೆಟ್ ಲಾಸ್ಟ್. ನಾನಿಷ್ಟು ಹೇಳಿದ್ಮೇಲೂ ನೀವೆಲ್ಲ ಆ ಯಮ್ಮನ್ನೇನ್ರಿ ನೋಡ್ತಿದ್ದೀರಾ? ಗೆಟ್ ಲಾಸ್ಟ್. ನೀವೆಲ್ಲ ಶಟ್ ಅಪ್! ನೀವು ಒಂದು ಮಾತು ಆಡಕೂಡ್ದು. ಹೇ ಯು, ಏನ್ ಎಲ್ಲ ಹಾಗೆ ಹೋಗ್ತಾ ಇದ್ದೀರಾ? ತಗೊಂಡೋಗಿ ನಿಮ್ ಫಕ್ಕಿಂಗ್ ಕೇಕ್ನ. ಮೈ ಫುಟ್, ಬರ್ಡೇ ಅಂತೆ ಬರ್ಡೇ. ನಮ್ಗೆ ಅವತ್ತೇ ಗೊತ್ತಾಗಿದ್ದು, ನಾವು ನೋಡಿದ್ದ ಅಮ್ಮನೆ ಬೇರೆ, ಮನೆ ಒಳಗಿದ್ದ ಅಮ್ಮನೆ ಬೇರೆ ಅಂತ. ಇಂಥ ಬಂಧನದಲ್ಲಿ ಇರ್ತಾರಂತ ನಾವ್ಯಾರು ಊಹಿಸೇ ಇರಲಿಲ್ಲ. ಬೇರೆಯವ್ರನ್ನ ನೋಡಿ ನಾವು ಅನಾಥರು ಅಂತ ಅನ್ಕೊಳ್ತೀವಿ. ಆಕ್ಚುಲಿ ನಾವುಗಳೇ ಅನಾಥರು. ಈಗ ನೋಡಿ, ಸುಧಾಮೂರ್ತಿಯವ್ರ ಮನೆಯಲ್ಲಿ ಮಗ, ಸೊಸೆ, ಮೊಮ್ಮಗಳು ಇವರೆಲ್ಲರೂ ಇದ್ರು ಅನಾಥರೇ ಅಲ್ವಾ? ಒಂಟಿ ಜೀವ,
ಪಾಪ ನಾವೆಲ್ಲ ಬಂದ್ಮೇಲೆ ಏನು ಪಾಠ ಪಟ್ಟಿರುತ್ತೋ ಏನೋ. ಎಲ್ಲರನ್ನೂ ಬಿಟ್ಟು ಓಡೋಗೋಣ ಅಂತಂದ್ರೆ ಕಾಲ್ ಸ್ವಾಧೀನನೇ ಇಲ್ವೇ? ನಿಮ್ಮಲ್ಲಿ ಒಂದು ರಿಕ್ವೆಸ್ಟು. ನಿಮ್ಮಲ್ಲಿ ಏನೇ ವೈಮನಸ್ಯ ಮನಸ್ತಾಪ ಉಂಟಾಗಿದ್ರು ಮನೆಯಲ್ಲಿ ನೀವೆಲ್ಲ ಇದ್ದು ವಯಸ್ಸಾಗಿರೋ ಹಿರಿಯರನ್ನ ಈ ರೀತಿ ಅನಾಥರನ್ನಾಗಿ ಮಾಡಬೇಡಿ. ಹಾಗೆ ಇರ್ತು ತನ್ನಾಗ್ತಾ ಇದೀವಿ, ಕಕ್ಕಸ್ ಮಾಡಿಸ್ತಾ ಇದೀವಿ ಅನ್ನೋ ದರ್ಪಕ್ಕೋ ಅವರಿಂದ ದೂರ ಇದ್ದು ನೀವು ಅನಾಥರಾಗ್ಬಿಡಿ. ದೊಡ್ಡವರು ತಪ್ಪು ಮಾಡ್ತಾರೆ, ಆದ್ರೆ ಚಿಕ್ಕವರಾಗಿ ನೀವು ಕ್ಷಮಿಸಿ ದೊಡ್ಡವರಾಗ್ಬೇಕು. ತಪ್ಪು ದೊಡ್ಡವರೇ ಮಾಡಿದ್ರು ನಾವ್ಯಾಕೆ ಕ್ಷಮಿಸ್ಬೇಕು ಅನ್ನೋ ಧಿಮಾಕ್ ನಿಮ್ಗಿರ್ಬೋದು. ಆದ್ರೆ ಚಿಕ್ಕ ವಯಸ್ಸಲ್ಲಿದ್ದಾಗ ನಾವ್ ಮಾಡಿರೋ ಎಷ್ಟೋ ತಪ್ಪುಗಳನ್ನ ಈ ದೊಡ್ಡವರೇ ಕ್ಷಮಿಸಿರ್ತಾರಲ್ವಾ? ಇದೆಲ್ಲಕ್ಕಿಂತ ಒಂದೇ ಒಂದು ಯೋಚನೆ ಮಾಡಿ, ಕೊನೆಗೆ ನಿಮಗೂ ವಯಸ್ಸಾಗಿ ನೀವು ಇವರಾಗಿ ಹಿರಿಯರಾಗ್ತೀರಲ್ವಾ? ಹೇಳ್ದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈ ಗಲಾಟೆ ಆಗಿ ಸುಮಾರು ಒಂದು ವಾರ ಆಗಿದ್ರು ಸುಧಾಮೂರ್ತಿ ಅವರಿಂದ ಯಾವುದೇ ಫೋನು ಮೆಸೇಜು ಬಂದಿರಲಿಲ್ಲ. ಹಾಗೆ ನಾವು ಮಾಡಕ್ಕೂ ಹೋಗಿರ್ಲಿಲ್ಲ. ಯಾಕೆ ಅಂದ್ರೆ ಫೋನು ಮೆಸೇಜ್ನಿಂದ ಈ ತಾಯಿಗೆ ಏನಾದ್ರೂ ಮತ್ತೆ ತೊಂದರೆ ಆದ್ರೆ? ಅಲ್ವಾ ಮಾದಪ್ಪ, ಅಷ್ಟು ಮುಂಗೋಪಿಯಾಗಿರೋ ನೀನು ಅದೇಗೋ ಹಂಗ್ ಕಂಟ್ರೋಲ್ ಆಗಿದ್ದೆ? ಕಂಟ್ರೋಲಾ ಬಂದಿತ್ತು ರೋಷ. ಈ ತಾಯಿ ಏನಾದ್ರೂ ಮಾದಪ್ಪ ಅಂತ ಸಿಗ್ನಲ್ ಕೊಟ್ಟಿದ್ರೆ ಅಲ್ಲೇ ಕೆಡ್ಕೊಂಡ್ ಕೆದರಾಡ್ಬಿಟ್ಟಿದೆ. ಅಬ್ಬಾ ಸದ್ಯ ಕೆದರಾಡ್ಬಿಡ್ತಿದ್ದೆ ಅಂದ. ಲೇ, ನೀ ಬಾಯಿ ಮುಚ್ಕೊಂಡು ಸುಮ್ದಿರೆ. ಅವಂದೇ ತಡ್ಕೊಳಕ್ ಆಗ್ತಾ ಇಲ್ಲ, ಇನ್ನಿವಳು ಬೇರೆ ಬಿಡ್ತಾವಳೆ. ಈಗ ಸುಧಾಮೂರ್ತಿ ಅವ್ರ ವಿಚಾರಕ್ಕೆ ಬರೋದಾದ್ರೆ, ಗಲಾಟೆಯಾಗಿ 2-3 ದಿವಸ ಆಗಿತ್ತು. ಸ್ನಾನಕ್ಕೆ ಅಂತ ನೀರು ತಗೊಂಡು ಬರ್ತಾ ಇದ್ದೆ. ಸ್ವಲ್ಪ ಹೊತ್ತು ಯಾರ್ಗ್ಯಾರು ಮಾತಾಡ್ಲೇ ಇಲ್ಲ. ಸುಧಾಮೂರ್ತಿ ಅವ್ರ ಕಣ್ಣಲ್ಲಿ ನೀರು ಜಿನುಗ್ತಾನೆ ಇತ್ತು. ಕಡೆಗೆ ಸುಧಾರಿಸ್ಕೊಂಡು ನಾನೇ ಮಾತು ಶುರು ಮಾಡಿದೆ. ಅಲ್ಲಮ್ಮ, ತೊಂದರೆ ತಗೊಂಡು ಇಷ್ಟು ದೂರ ಯಾಕೆ ಬರಕ್ ಹೋದ್ರಿ? ಒಂದು ಫೋನೋ ಅಥವಾ ಮೆಸೇಜೋ ಮಾಡಿದ್ರೆ ನಾವೇ ಬರ್ತಾ ಇದ್ವಲ್ಲ. ಎಲ್ಲಿಗೆ ತಾನೇ ಬರ್ತಾ ಇದ್ರಿ? ಮನೇಲಾಗೋದಿಲ್ಲ ಅಂತ ಗೊತ್ತು, ಯಾವ್ದಾದ್ರೂ ದೇವಸ್ಥಾನದಲ್ಲೇ ಸಿಗ್ಬೋದಿತ್ತಲ್ಲಮ್ಮ. ಯಾಕಿಷ್ಟು ತೊಂದರೆ ತಗೊಂಡ್ರಿ? ನಾನಿರೋ ಜಾಗಕ್ಕೆ ನೀವುಗಳೆಲ್ಲ ಬಂದು ಅವಮಾನ ಪಡೋಂಗಾಯ್ತು. ಅದಕ್ಕೆ ನೀವಿರೋ ಜಾಗಕ್ಕೆ ನಾನೇ ಬಂದು ಕ್ಷಮೆ ಕೇಳೋಣ ಅಂತ. ಅಯ್ಯೋ, ಕ್ಷಮೆ ಅಂತೆಲ್ಲ ದೊಡ್ಡ ಮಾತು ಯಾಕೆ ಆಡ್ತೀರಮ್ಮ? ಈಗ ಅದೆಲ್ಲ ಬಿಡಿಯಮ್ಮ. ನೀವು ಖುಷಿಯಾಗಿರ್ಕೆ ಏನು ಮಾಡ್ಬೇಕು ಹೇಳಿ? ನಾವೆಲ್ಲ ಸೇರಿ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀವಿ. ಹಾಗಿದ್ರೆ ಇನ್ಮೇಲೆ ಯಾವತ್ತೂ ನನ್ನನ್ನು ನೋಡಕ್ ಬರಬಾರ್ದು. ನನಗೆ ಫೋನು ಮೆಸೇಜು ಮಾಡಬಾರ್ದು. ನಾನು ಎಲ್ಲಿದ್ದೀನಿ, ಹೇಗಿದ್ದೀನಿ ಅನ್ನೋ ಹುಡ್ಕೋ ಪ್ರಯತ್ನನೂ ಮಾಡಬಾರ್ದು. ಇಷ್ಟೇ ನೀವು ಮಾಡಬೇಕಾಗಿರೋದು. ಸಾಧ್ಯವಾದ್ರೆ ನನ್ನನ್ನು ಕ್ಷಮಿಸಿ. ಅವತ್ತೇ ಕಡೆ ನಾವೆಲ್ಲ ಅಮ್ಮನ್ ನೋಡಿದ್ದು, ಮತ್ತೆ ನಾವು ನೋಡ್ತಾ ಇರೋದೆ ಇವತ್ತು. ಅಮ್ಮ ಹೇಳ್ದಾಗೆ ನಮ್ಮ ಕಡೆಯಿಂದ ಫೋನು ಮೆಸೇಜು ಹುಡ್ಕೊಂಡು ಹೋಗೋದು ಯಾವುದೂ ಇರಲಿಲ್ಲ. ಹಾಗಾಗಿ ನಮ್ಮ ಊದ್ಬತ್ತಿ ಶಿವಪ್ಪ ಜ್ಞಾನ ತಪ್ಪಿದ್ದಿದ್ದು. ಇದು ನಮ್ಮ ಮತ್ತು ಸುಧಾಮೂರ್ತಿಯವರ ಒಡನಾಟದ ಕತೆ. ಈಗ ಹೇಳಿ ಅಮ್ಮ, ಸ್ವಂತ ಮನೆ ಇದ್ರು ಈ ವೃದ್ಧಾಶ್ರಮದಲ್ಲಿ ಯಾಕಿದ್ದೀರಾ ಅಂತ. ಅದನ್ನ ಸಮಯ ಬಂದಾಗ ಮಾತಾಡೋಣ. ಈಗ ಮೊದಲು ಫ್ಲಾಟ್ ನೋಡ್ಕೊಂಡ್ ಬನ್ನಿ. ಫ್ಲಾಟೇ? ಬೋಗಾದಿನಲ್ಲಿದೆ. ಆದರೂ ಒಂದು ಪ್ರಶ್ನೆ ಅಮ್ಮ. 3 ಜನ ಹುಡುಗರು, 1 ಹುಡುಗಿ, ಇನ್ನೂ ಯಾರಿಗೂ ಮದುವೆ ಆಗಿಲ್ಲ ಅಂತನೂ ಗೊತ್ತು. ಜೊತೆಗೆ ನಾವು ಯಾರು ಅಂತನೂ ನಿಮಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಈ ಮನೆನ ಹೇಗೆ ಬಾಡಿಗೆ ಕೊಡೋಕೆ ಒಪ್ಕೊಂಡ್ರಿ? ಮೀನಾಕ್ಷಿ ಬಂದು 3 ಜನ ಹುಡುಗರು 1 ಹುಡುಗಿ ಅಂದಾಗ ಥಟ್ಟಂತ ನ್ಯಾಪ್ಕಾಗಿದ್ದು ನೀವೇ. ಆದ್ರೆ ನೀವು ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ನಿಮ್ಗಳ ಫೋಟೋನ ನನ್ನ ಫೋನಲ್ಲಿ ತೋರ್ಸಿದ್ಮೇಲೆ ಮೊದಲು ಕರ್ಕೊಂಡ್ ಬಾ ಅಂದ್ರು. ಹಾಗಾಗಿ ನಾವ್ ಇವತ್ತಿಲ್ಲಿದ್ದೀವಿ. ಹೋಗ್ಲಿಮ್ಮ, ನೀವಿಲ್ಲಿಗ್ ಬಂದ್ಮೇಲಾದ್ರೂ ನಮ್ಗೊಂದು ಫೋನ್ ಮಾಡ್ಬೋದಿತ್ತಲ್ಲ. ಇಲ್ಲಿಗೆ ಬಂದ್ಮೇಲೆ ನನಗ್ ನಾನೇ ಕಳೆದು ಹೋಗಿದ್ದೆ. ಹಾಗಾಗಿ ಯಾವುದ್ರ ಮೇಲೂ ಗಮನ ಬರ್ಲಿಲ್ಲ. ಆಗ್ಲಿ ಅಮ್ಮ, ನಿಮ್ ನೋವ್ನ ನಿಮ್ಗೆ ಯಾವಾಗ ಹೇಳ್ಕೋಬೇಕು ಅಂತ ಅನ್ಸುತ್ತೋ ಅವತ್ತೇ ಮನ್ಸು ಬಿಚ್ಚಿ ಮಾತಾಡಿ. ಚಂದ್ರಕಲಾ, ತರ್ತಾ ಇದ್ದೀನಮ್ಮ. ಫ್ಲಾಟ್ನ ಬಾಡ್ಗೆ ಕೊಡಕ್ಕೆ 1 ಕಂಡೀಷನ್. ಏನು? ನಾನು ಇವನು ಮೈಮರ್ತ್ ಮಲ್ಗಬಾರ್ದು ಅಂತನಾ? ಅಲ್ಲ, ನಾವು ಮನೆ ಹುಡ್ಕಕ್ ಶುರು ಮಾಡ್ದಾಗಿಂದನೂ ನಮ್ಮಲ್ಲಿರೋ ಇಶ್ಯೂ ಇದೆ ತಾನೇ? ಬಿಟ್ಟಾದ್ರೆ ನೋಡು, ಮುಖ ಮುಸ್ಲಿಲ್ಲ, ಸುಂಡೋಗ್ಬಿಡ್ಬೇಕು. ಅಮ್ಮ ಯಾವತ್ತಾರು ನಮ್ಮ ಬಗ್ಗೆ ಯೋಚನೆ ಮಾಡಿದಾರೇನೆ? ಸಾರಿ ಮಾ. ತಾಯಿ, ನೀವೇನು ಯೋಚನೆ ಮಾಡ್ಬಿಡಿ. ಇವರಿಬ್ರು ಮೈ ಮರ್ತರು ಮಲ್ಗಕ್ ನಾನ್ ಬಿಡಲ್ಲ. ಅಪ್ಪಾಜಿ, ತಾವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಮ್ಮ, ಅದೇನು ಕಂಡೀಷನ್ ಹೇಳಿ. ನಮ್ಗಳ ಮಧ್ಯೆ ಯಾವ ಅಗ್ರಿಮೆಂಟೂ ಇಲ್ಲ, ಯಾವ ಅಡ್ವಾನ್ಸೂ ಇಲ್ಲ. ನೀವು ಬರೀ ಬಾಡ್ಗೆ ಕೊಡ್ಬೇಕಷ್ಟೇ. ಅಮ್ಮ ಹೇಳ್ತಾ ಇರೋದು ಕಟು ಸತ್ಯ. ಮನುಷ್ಯ ತನ್ನ ನಂಬಿಕೆನ ಬರೀ ಪೇಪರ್ ಮೇಲೆ ಉಳಿಸ್ಕೊಳ್ಳೋದು ಅಂತ ಆಗಿದ್ದಿದ್ರೆ ಇವತ್ತು ಜಗತ್ನಲ್ಲಿ ಮನಸ್ಸುಗಳಿಗೆ ಜಾಗನೂ ಇರ್ತಿರ್ಲಿಲ್ಲ, ಬೆಲೆನೂ ಇರ್ತಿರ್ಲಿಲ್ಲ. ಹೌದೌದು. ಸದಾ ಆಸ್ತಿ, ಅಂತಸ್ತು, ಅಧಿಕಾರ ಅಂತ ಪ್ರಾಣ ಬಿಡೋ ನಾವು ದೊಡ್ಡ ಮನ್ಸು ಮಾಡಿ ಈಗೋ ಬಿಟ್ರೆ ಯಾವ ಪೇಪರು ಬೇಕಾಗಿಲ್ಲ, ಕೋರ್ಟು ಬೇಕಾಗಿಲ್ಲ, ನಮ್ಮಂತ ಲಾಯರು ಬೇಕಾಗಿಲ್ಲ. ಹೌದು, ಮನುಷ್ಯ ತನ್ನ ಈಗೋನ ನಿಜವಾಗ್ಲೂ ಬಿಟ್ಟಿದ್ದಿದ್ರೆ ಎಷ್ಟೋ ಇತಿಹಾಸಗಳು ತಲೆ ಕೆಳಗೆ ಆಗ್ತಿರ್ಲಿಲ್ಲ. ಅಮ್ಮ, ಚಂದ್ರಕಲಾ,
ಹೆಸರುಬೇಳೆ ಪಾಯಸ ಆಗಿದ್ರೆ ಎಲ್ರಿಗೂ ತಂದ್ಕೊಡು. ಸರಿ ಅಮ್ಮ. ಶಿವಪ್ಪ, ಅಮ್ಮ, ಇದನ್ ಯಾಕೆ ಕೊಡ್ತಾ ಇದ್ದೀನಿ ಅಂತ ನಿಮಗ್ ಗೊತ್ತು. ನಿಮ್ಮೆಲ್ರೂ ಬದುಕು ಬೆಳಕಾಗಿರ್ಲಿ. ಎಂಥ ಅಚ್ಚರಿ ಮತ್ತೆ ತಿರುವು. ಮನೆನೇ ಸಿಗದಿರೋ ನಮಗೆ ಮನೆ ಜೊತೆಗೆ ಅಮ್ಮನೂ ಸಿಕ್ಕಿದ್ರು, ಮತ್ತೆ ಮನಸ್ಸುಗಳು ಜೊತೆಗೂಡಿದ್ವು. ಅವತ್ತು ರಾತ್ರಿ ಯಾರಲ್ಲೂ ಮಾತಿಲ್ಲ. ಅಮ್ಮ ಕೊಟ್ಟಿದ್ದ ಪೆಟ್ರೋಮ್ಯಾಕ್ಸ್ ಹಚ್ಚಿ ಎಲ್ರೂ ಸುಮ್ಮನೆ ಕೂತಿದ್ವಿ. ಓಹೋ, ಇದೇನು ಹೊಸ ಫ್ಲಾಟ್? ಹೌದು, ಈಗಷ್ಟೇ ರೆಡಿ ಆಗಿರೋದು. ಇವಾಗ ಆಕ್ಯುಪೈ ಆಗ್ತಿದ್ದಾರೆ. ಲಿಫ್ಟ್ ಇದೆ ತಾನೇ? ಯಾಕಪ್ಪ ಅದಿಲ್ಲ ಅಂದ್ರೆ ತಷ್ಟಕ್ಕೆ ಮೆಟ್ಲತ್ತಕ್ಕಾಗಲ್ವೇ? ಹತ್ಬೋದು, ಆದ್ರೆ ಬಲಗಡೆ ತೊಡೆನಲ್ಲಿ ಒಂದೇ ಕಡೆ 2 ಕುರ ಆಗ್ಬಿಟ್ಟಿದೆ. ಹತ್ತೋವಾಗ ಉಜ್ಜುತ್ತೇನೋ ಅಂತ. ಕಾಕತಾಳೀಯ ಅಂತಂದ್ರೆ ನಮ್ಮ ಅಗರಬತ್ತಿ ಮಾದಪ್ಪನ ದುರದೃಷ್ಟನೋ ಏನೋ, ಲಿಫ್ಟ್ ಇನ್ನೂ ರೆಡಿಯಾಗೇ ಇರ್ಲಿಲ್ಲ. ಮೇಲಾಗಿ 3rd ಫ್ಲೋರು. ಹತ್ಕೊಂಡ್ ಬರೋಷ್ಟ್ರಲ್ಲಿ ನಮಗ್ ಸಾಕಾದ್ರೆ ಅಗರಬತ್ತಿ ಮಾದಪ್ಪನ್ಗೆ ಉಜ್ಕೊಂಡೋಗಿತ್ತು. ಪಾಪ, ಪೂರ್ ಫೇಲೋ. ನಾನೀಗಾಗಲೇ ಬಂದು ಫ್ಲ್ಯಾಟ್ ನೋಡಿದ್ದೀನಿ, ನೀವೆಲ್ಲ ನೋಡಿ. ಥ್ಯಾಂಕ್ ಯು. ಹೇಳಿ ಲಾರ್ಡ್ಸ್ ಬಾಬು ಅವರೇ. ಹಾ, ನಿಮಗೆ ನಿಜವಾಗ್ಲೂ ಸೈಟ್ ಬೇಕಾ? ನೀವು ನೋಡಿದ್ರೆ 3 ಹೊತ್ತು ಲಾಡ್ಜ್ನಲ್ಲೇ ಇರ್ತೀರಾ, ಅಂಥದ್ರಲ್ಲಿ ನಿಮ್ಗೆ ಯಾಕ್ರಿ ಸೈಟು? ಸರಿ, ನಮ್ಮವ್ರು ಇನ್ನೊಬ್ರು ಕರುಣಾಕರ್ ಅಂತ ಬ್ರೋಕರ್ ಇದ್ದಾರೆ, ಅವ್ರನ್ನ ಲಾಡ್ಜಿಗೆ ಕಳಿಸ್ತೀನಿ. ಬ್ರೋಕರ್ ಅಂದರೆ ಆ ಬ್ರೋಕರ್ ಅನ್ಕೊಂಬಿಟ್ಟಿರಾ? ಲಾಡ್ಜಿಗೆ ಬಂದು ಸೈಟ್ ಬಗ್ಗೆ ಮಾತಾಡ್ತಾರೆ. ಸರಿ, ಇಡ್ಲಾ? ಪರವಾಗಿಲ್ಲ, ನಾವು ಅಂದ್ಕೊಂಡಿದ್ದಕ್ಕಿಂತ ಗಾಳಿ ಬೆಳಕು ಎಲ್ಲ ಚೆನ್ನಾಗೇ ಇದೆ. ಆದ್ರೆ ಈ ಫ್ಲಾಟ್ಗಳು ಗೋಳೇನಂತಂದ್ರೆ ಬಹಳ ಜನ ಬಿಲ್ಡರ್ಗಳು ಜಾಗ ವೇಸ್ಟ್ ಆಯ್ತಿದೆ ಅಂತ ಚಪ್ಪಲಿ ಬಿಡೋಕೆ ಒಂದು ಗೂಡು ಕಟ್ಟಿರ್ತಾರೆ. ಆದ್ರೆ ಬದುಕು ಕೊಟ್ಟಿರೋ ಭಗವಂತನ್ಗೆ ಒಂದು ಗೂಡು ಕಟ್ಟಿರಲ್ಲ. ದೇವ್ರ ಮನೆ ಹೇಳ್ದೆ ಇದ್ರೇನು, ದೇವ್ರು ನಂಬ್ತಾರಲ್ಲ ಅದು ದೊಡ್ಡದು. ಒಟ್ಟಲ್ಲಿ ಫ್ಲಾಟ್ ಚೆನ್ನಾಗಿದೆಯಪ್ಪ. ಒಟ್ಟು 3 ರೂಮು, ಇಲ್ಲೆರಡು, ಅಲ್ಲೊಂದು, ಎಲ್ಲವೂ ಅಟ್ಯಾಚು. ಅಬ್ಬಾ, ಇನ್ಮೇಲೆ ನಾನಂತೂ ರತಿ ವಿಜ್ಞಾನ ನೆಮ್ಮದಿಯಾಗಿ ಓದ್ಕೋಬಹುದು. ಈ ಮೊದಲನೇ ರೂಮು ಸ್ವಲ್ಪ ಚಿಕ್ಕದಾದ್ರೂ ನನಗಿರ್ಲಿ ಅಂದೆ, ಯಾಕೆಂದ್ರೆ ಇಲ್ಲಿ ದಬಕೊಳ್ಳೋದು ನಾನು ಒಬ್ನೇ ಅಲ್ವೇ, ಹಾಗಾಗಿ ನನಗಿಷ್ಟು ಸಾಕು. ಇನ್ಮೇಲಾರು ಇಲ್ಲಿ ಕೂತ್ಕೊಂಡು ನೀಟಾಗಿ ಬಿಡಿಸ್ಬೇಕು. ಆ ಒಗುಟ್ ನಂದೆ. ಇನ್ನು ಬಾಲ್ಕನಿ ಇರೋ ಈ ರೂಮು ನನಗೆ ಮತ್ತು ಇವಳಿಗೆ ಅಂತ ಆಯ್ತು. ಇವನು ಬಾಲ್ಕನಿನಲ್ಲಿ ವಿಜ್ಞಾನ ಓದಿದ್ರೆ ನಾನು ಈ ರೂಮ್ನಲ್ಲಿ ರತಿ ವಿಜ್ಞಾನನೇ ಓದ್ಬೋದು. ಇನ್ನು ಕಡೆಯದಾಗಿ ಈ ರೂಮ್ ನನಗೆ ಅಂತ ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ. ಚಿಕ್ಕದು ಅಲ್ಲ, ದೊಡ್ಡದು ಅಲ್ಲ. ಇರಲಿ ಬಿಡಿ, ಅಳೆಯೋದಕ್ಕೆ ಪಾವಾದ್ರೇನು ಸೇರಾದ್ರೇನು, ಪದಾರ್ಥ ಮುಖ್ಯ. ಹೇಗನ್ನಿಸ್ತು ಫ್ಲ್ಯಾಟು? ಫಸ್ಟ್ ಕ್ಲಾಸ್. ಹಾಗೆ ಪಕ್ಕ ವಾಸ್ತುನೂ ಇದೆ. ನಾವು ವಾಸ್ತುಗಿಂತ ಹೆಚ್ಚಾಗಿ ವಾಸ್ತವತೆ ನಂಬೋರು. ಅಯ್ಯೋ, ಗಾಳಿ ಬೆಳಕು ಭಗವಂತನ ಅನುಗ್ರಹಕ್ಕಿಂತ ಬೇರೆ ಏನ್ ಬೇಕು ಹೇಳಿ? ಎಲ್ಲ ಓಕೆ, ಆದ್ರೆ ಸ್ವಲ್ಪ ಅಮುಕ್ ನೋಡ್ಬೇಕಿತ್ತಲ್ಲ. ಏನನ್ನ? ಮೇನ್ ಸ್ವಿಚ್ನ. ಅಪ್ಪ ಮಾದಪ್ಪ, ನೀನ್ ವಾಕ್ಯಗಳನ್ನ ಸರಿಯಾಗಿ ಬಳಸೋ. ಈ ಅಮ್ಕೋದು ಅದ್ಮೋದು ಅನ್ನೋ ಪದಗಳು ಬಂದಾಗ ಸ್ವಲ್ಪ ಹುಷಾರು. ಆಗ್ಬೋದು. ಹೌದು, ಅಡ್ವಾನ್ಸ್ ಏನೋ ಬೇಡ ಅಂತಂದ್ರು, ಬಾಡಿಗೆ ಎಷ್ಟು ಅಂತ ಹೇಳಿಲ್ವಲ್ಲ? ಅದನ್ನೆಲ್ಲ ನೀವು ಅಮ್ಮನ ಹತ್ರನೇ ಮಾತಾಡ್ಬೇಕು. ಸರಿ, ನಡೀರಿ ಹೊರಡೋಣ. ಹೋಗ್ತಾ ದಾರಿನಲ್ಲಿ ಸ್ಟ್ರಾಂಗ್ ಕಾಫಿ ಕುಡಿಯೋಣ. ನಡೀರಿ, ಒಂದು ನಿಮಿಷ. ಹೊರಡೋಕ್ಕೂ ಮುಂಚೆ ನಿಮ್ಮ ಅನುಮತಿ ಇದ್ರೆ ಒಂದ್ಸಲ ನಿಮ್ ತಪ್ಕೋಬೋದಾ? ಹೇಳಿ, ತಪ್ಕೋಬೋದಾ? ಯಾಕೆ ಟೆಂಪ್ಟ್ ಆಗ್ತಾ ಇದೆಯಾ? ಅದಕ್ಕಲ್ಲಪ್ಪ. ಥ್ಯಾಂಕ್ ಯು. ಯಾಕೆ? ಎಲ್ಲ ಇದ್ದೆ ಈ ಜಗತ್ತಲ್ಲಿ ಸ್ವಂತಕ್ಕೊಂದು ಮನೆ ನಾವು ಬಾಡಿಗೆಗೊಂದು ಗೂಡ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಗೊತ್ತು. ಅಂಥದ್ರಲ್ಲಿ ನಮ್ಮಂಥ ದಿಕ್ಕು ದೆಸೆ ಇಲ್ದವ್ರನ್ನ ನಂಬಿ ಈ ಗೂಡು ಕೊಡಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ದಿಕ್ಕು ದೆಸೆ ಎಲ್ರಿಗೂ ಇರುತ್ತೆ. ಒಂದು ವೇಳೆ ದೆಸೆ ಇಲ್ಲ ಅಂದ್ರೂ ದಿಕ್ಕಂತೂ ಇದ್ದೇ ಇರುತ್ತೆ. ಆ ದಿಕ್ಕನ್ನ ಹುಡ್ಕೊಂಡು ಹೋದ್ರೆ ದೆಸೆ ತನ್ನ ಪಾಡಕ್ಕೆ ತಾನೇ ಬರುತ್ತೆ. ದೇವ್ರು ತಮ್ದು ವಿಶ್ ಮಾಡಿದ್ದಾಯ್ತೆ. ಯಾಕಪ್ಪ? ಆಗಿದ್ರೆ ನಾವು ತಪ್ಕೊಂಡು ವಿಶ್ ಮಾಡೋಣ ಅಂತ. ಯಾಕೆ ತಾಯಿ, ನಮ್ಮಂತವ್ರನ್ನ ತಪ್ಕೊಳಲ್ವೇ? ಅಪ್ಪಾಜಿ, ನಮಗೆ ಈ ಪೈಪಲ್ಲಿ ವೈರ್ ಎಳಿ ಅಂದ್ರೆ ಹೆಂಗಾರು ಮಾಡಿ ಎಳೆದ್ಬಿಡ್ತೀವಿ ಅಂತ ವೈರಿಂಗು. ಆದ್ರೆ ನಯ ನಾಜುಕಾಗಿ ಮಾತಾಡೋಕ್ಕೂ ಬರಲ್ಲ, ಥ್ಯಾಂಕ್ಸ್ ಹೇಳೋಕ್ಕೂ ಬರಲ್ಲ. ನೀವು ಮನೆ ಕೊಡಿಸಿದ್ದು ಖುಷಿ ಆಯ್ತು. ದೇವ್ರು, ಈಗ ಹೇಳಿ ಮುಂದೇನು ಮಾಡೋಣ? ಅಗರಬತ್ತಿ ಮಾದಪ್ಪನವ್ರೆ, ತಮ್ದಾಗಿದ್ರೆ ನೆಕ್ಸ್ಟ್ ಸರ್ದಲ್ಲಿ ನಾವಿದ್ದೀವಿ. ಓಹೋ, ಇವತ್ತೇನು ಅಪ್ಪಿಕೋ ತಬ್ಬಿಕೋ ಚಳುವಳಿನಾ? ಆಗ್ಲಿ. ಕಡೆಗೂ ನಮಗ್ ಬಾಡಿಗೆ ಮನೆ ಸಿಕ್ಕಿದ್ದು ಅನಾಥಾಶ್ರಮದಲ್ಲಿ ಹಾಲು ಒಬ್ಬಟ್ಟು ಸಿಕ್ಕಷ್ಟೇ ಖುಷಿ ಆಯ್ತು ಅಂತಾನೆ. ಸೊ ಫ್ಲಾಟ್ ನೋಡಿದ್ದಾದ್ಮೇಲೆ ನಾನು ಕೃಷ್ಣಮೂರ್ತಿ ತಾಲೂಕು ಆಫೀಸ್ ಹತ್ರ ಕೆಲಸ ಇತ್ತು ಅಂತ ಹೊರಟ್ವಿ. ನಾನು ಇರ್ವಿನ್ ರಸ್ತೆಯಲ್ಲಿ ಯಾರನ್ನ ಒಬ್ರು ನೋಡ್ಬೇಕಿತ್ತು, ಅದು ಲೇಡೀಸ್. ಎಲ್ಲರೂ ಹೊರಟ ಮೇಲೆ ಕಡೆದಾಗ ಉಳ್ಕೊಂಡಿದ್ದು ನಾನು ಮತ್ತೆ ಮೀನಾಕ್ಷಿ ಅವರು.
ಇಬ್ರು ಕೆಲಸ ಇಲ್ಲದೆ ಖಾಲಿ ಹೊಡಿತಾ ಇದ್ವಿ. ನಿಮ್ದಾಗಿದ್ರೆ ಹೊರಡೋಣವೇ? ಒಂದ್ ನಿಮಿಷ. ಹಾಮ ತಗೊಳ್ಳಿ. ಅಮ್ಮ ಲೈನಲ್ಲಿದ್ದಾರೆ. ಯಾರು, ನಿಮ್ಮಮ್ಮನ? ಅಲ್ಲ, ಸುಧಾಮೂರ್ತಿ ಅಮ್ಮ. ಓ ಅಮ್ಮ ನಮಸ್ಕಾರ. ನಮಸ್ಕಾರಪ್ಪ. ಎಲ್ರಿಗೂ ಫ್ಲ್ಯಾಟ್ ಇಷ್ಟ ಆಯ್ತಾ? ಫ್ಲ್ಯಾಟು ಇಷ್ಟ ಆಯ್ತು, ಮೀನಾಕ್ಷಿ ಅವ್ರದ್ದು ಇಷ್ಟ ಆಯ್ತು. ಸಾರಿ ಅಮ್ಮ, ಅದು ಫ್ಲ್ಯಾಟು ಇಷ್ಟ ಆಯ್ತು, ಫ್ಲ್ಯಾಟ್ ಕೊಡಿಸಿದ ಮೀನಾಕ್ಷಿ ಅವ್ರ ಮನ್ಸು ಇಷ್ಟ ಆಯ್ತು ಅಂತಂದೆ. ಆಗ್ಲಪ್ಪ, ಒಳ್ಳೆ ದಿನ ನೋಡಿ ಹಾಲುಕ್ಕಿಸ್ಕೊಳ್ಳಿ. ಖಂಡಿತ ಅಮ್ಮ, ಹಾಲುಕ್ಸೋ ದಿವಸ ನಿಮ್ಮನ್ನು ಕರಿತೀವಿ, ದಯವಿಟ್ಟು ಬಂದು ಆಶೀರ್ವಾದ ಮಾಡಬೇಕು. ಆಯ್ತಪ್ಪ. ಮೊದಲು ದೇವಸ್ಥಾನಕ್ಕೆ ಹೋಗಿ ಅರ್ಚಕರನ್ನ ಕೇಳಿ ಒಳ್ಳೆ ದಿನ ಯಾವುದು ಅಂತ. ಥ್ಯಾಂಕ್ ಯು ಅಮ್ಮ. ಕೊಟ್ಟೆ, ಒಂದು ನಿಮಿಷ. ಹಲೋ. ಹಾಮ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿಮ್ಮ. ಹೊರಡೋಣವಾ? ಹೊರಡೋಕ್ಕೂ ಮುಂಚೆ ಹೇಳಿ, ನಾನು ಈ ಫ್ಲ್ಯಾಟ್ ಕೊಡಿಸಿದ್ದಕ್ಕೆ ನೀವೇನು ಕೊಡ್ತೀರಾ ಅಂತ. ಏನು ಕೊಡೋದು? ನಿಮ್ದು ಏನು ಕಮಿಷನ್ ಇದೆಯೋ ಅದು ನಿಮ್ಗೆ ಸಿಗುತ್ತೆ. ಹೌದಾ? ನೀವು ನನಗೆ ಕಮಿಷನ್ ಕೊಡೋ ಬದಲು ನಾನು ನಿಮಗೆ ಕೊಟ್ಟರೆ ತಗೋತೀರಾ? ನೀವು ಕೊಡೋದಾ? ಯಾಕೋ ಭಯ ಆಗ್ತಿದ್ದೀರಿ? ನಾನು ಕೊಟ್ಟಿದ್ದನ್ನು ನೀವು ತಗೊಂಡ್ರಿ, ನಾನು ಕೇಳಿದ್ದನ್ನು ನೀವು ಕೊಡ್ತೀರಾ? ಕೊಡೋ ಅಂಥದ್ದಾದ್ರೆ ಕೊಡ್ಬೋದು, ಕೇಳುವಂಥದ್ದಾದ್ರೆ ಕೇಳಿ. ಅದು ಬಿಟ್ಟು ಈಗ ಸಡನ್ನಾಗಿ ಕೊಟ್ಟಂಗೆ ನೀವೇ ಕೈಯಾಗಿ ಕಿತ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ನಿಜವಾಗ್ಲೂ? ಸುಮ್ಮನೆ ಕಿಚ್ಚಾಯಿಸ್ತೆ. ಏನು ಬೇಕು ಕೇಳಿ. ನೀವುಗಳಿನ್ನೂ ಹೊರಟಿಲ್ವಾ? ಇಲ್ಲ ದೇವ್ರು. ಅಯ್ಯೋ, ನೀವು ಹೊರಟ್ರಿ ಅನ್ಕೊಂಡು ನಾವುಗಳು ಹೊರಡೋಣ ಅನ್ಕೊಂಡು ಕೀಗಳು ಹುಡುಕ್ತಾ ಇದ್ವಿ ಅಲ್ವಾ ಅಕ್ಕ? ಅಲ್ವಾ ಮೀನಾಕ್ಷಿ ಅವರೇ? ಅಪ್ಪ ಶಿವಪ್ಪ, ಕೀಗಳು ಜೇಬ್ನಲ್ಲಿರುತ್ತೆ, ತುಟಿಗಳಲ್ಲ. ನಿನ್ಗವರು ಟಸ್ಸೆ ಹೊತ್ತಿದ್ದು ನಾವು ನೋಡಿದ್ವಿ. ದೇವ್ರು, ಇನ್ನ ಮನೇಲಿ ಆಲೆ ಉಗ್ಸಿಲ್ಲ ಅಂತದ್ರಲ್ಲಿ ನೀನೇನಾದ್ರೂ ಉಗ್ಸ್ಕಿಕ್ಸ್ಬಿಟ್ಯಪ್ಪ. ಹುಷಾರು, ಬರೋಣ್ವೇ? ತಾವುಗಳು ದಯವಿಟ್ಟು ಹೊರಟ್ರೆ ನಮಗೇನು ಬೇಕೋ ಅದನ್ನ ನಾವು ಉಕ್ಕಿಸ್ಕೋತೀವಿ. ಇದಾದ್ಮೇಲೆ ಅಮ್ಮ ಹೇಳ್ದಾಗೆ ದೇವಸ್ಥಾನಕ್ಕೆ ಹೋಗಿ ಅರ್ಚಕ್ರ ಹತ್ರ ಹಾಲು ಉಕ್ಸೋಕೆ ಡೇ ಟು ಟೈಮು ಬರ್ಸ್ಕೋಬೇಕಾಯ್ತು. ಆ ಭಾರನ ಇವ್ರ ಮೇಲೆ ಹಾಕದೆ ನಾನೇ ದೇವಸ್ಥಾನಕ್ಕೆ ಬಂದು ಬರೆಸ್ಕೊಂಡೆ. ಜನವರಿ 21 ಬೆಳಗ್ಗೆ 8:40ರಿಂದ 9:10 ಹಾಲುಕ್ಸಿ ಅಂತ ಬರೆದು ಕೊಟ್ರು. ಹೇಳಿ ಕೇಳಿ ಮೊದಲಿಂದನೂ ನಾವು 4 ಜನ. ಈಗ ಮೀನಾಕ್ಷಿ ಅವ್ರು ನಮ್ಮ ಜೊತೆಗೆ ಸೇರ್ಕೊಂಡ್ರು. ಇದು ನಮ್ಮ ಪಾಲಿಗೆ ಶುಭ ಕಾರ್ಯ ಆಗಿರೋದ್ರಿಂದ ಒಂದಷ್ಟು ಜನರನ್ನ ಕರೆಯೋದು ಅಂತ ಡಿಸೈಡ್ ಆಯ್ತು. ಅದರಲ್ಲಿ ಮೊದಲಿಗರು ನಮ್ಮ ಅನಾಥಾಶ್ರಮದ ಮುಖ್ಯಸ್ಥರು ಮತ್ತು ಅನಾಥಾಶ್ರಮದವರು. ಇನ್ನು 2ನೇವರು ಮೀನಾಕ್ಷಿ ಅವರು, 3ನೇವರು ನಮ್ಮ ಸೆಕೆಂಡ್ ಶೋ ಮೇಡಮು ಎಲ್ ಶಾಂತಾದೇವಿ ಅವರು. ಕಡೆದಾಗಿ ತುಂಬಾ ಮುಖ್ಯವಾದವರು ನಮ್ಮ ಸುಧಾಮೂರ್ತಿ ಅಮ್ಮ. ಅವ್ರನ್ನ ಕೊನೆಲ್ ಕರೆಯೋಣ ಅಂತ ಡಿಸೈಡ್ ಮಾಡಿ ಮೊದಲು ಕರೆದಿದ್ದು ನಮ್ಮ ಅನಾಥಾಶ್ರಮದವ್ರನ್ನ. ಬಹಳ ಸಂತೋಷ, ಖಂಡಿತವಾಗಿ ಬರ್ತೀನಿ. ಹಾಗೆ ನಮ್ಮ ಅನಾಥಾಶ್ರಮದವ್ರಿಗೆಲ್ಲ ಅಡುಗೆನೂ ಮಾಡಿಸಿದೀವಿ, ತಪ್ಪದೆ ಊಟ ಮಾಡ್ಕೊಂಡು ಹೋಗ್ಬೇಕು. ಆಗ್ಲಪ್ಪ, ಅದಕ್ಕೇನಂತೆ. ಹಾಗೆ ನಿಮ್ಗಿಷ್ಟ ಅಂತ ಚಿರೋಟಿನೂ ಹೇಳಿದೀವಿ ಸರ್. ಆದ್ರೆ ನಿಮ್ಗೆ ಯಾವ ಹಾಲ್ ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವ್ರ ಕತ್ತೆ ಹಾಲಾದ್ರೂ ಕುಡಿಲಿ, ನಾಯಿ ಹಾಲಾದ್ರೂ ಕುಡಿಲಿ, ನಿನ್ಗೇನಾಗ್ಬೇಕು ಅಲ್ವಾ ಸರ್? ಎಲ್ಲವೋ ಮುಟ್ಟಾಳ. ಇದ್ಯಾವ ನಾಟಕ ಡೈಲಾಗು ಸರ್? ನಾಟಕದ್ದು ಅಲ್ಲ, ಗೀಟ್ಕದ್ದು ಅಲ್ಲ, ನಾನು ಕುಡಿಯೋದೇ ಎಮ್ಮೆ ಹಾಲು. ಅಂಥದ್ರಲ್ಲಿ ಕತ್ತೆ ಹಾಲು ನಾಯಿ ಹಾಲು ಅಂತ ನೀನು? ಹೋಗ್ಲಿ ಬಿಡಿ ಸರ್, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನೇ ಕುಡಿರಿ. ಆದ್ರೆ ಒಂದ್ ಪ್ರಶ್ನೆ, ಏನು? ಈ ಎಮ್ಮೆ ಹಾಲು ಕುಡಿದವ್ರಿಗೆಲ್ಲ ಸ್ವಲ್ಪ ಮಂದಬುದ್ಧಿ ಅಂತಾರಲ್ಲ, ನಿಜನಾ ಸರ್? ಮಂದನ ಒಂದನೋ, ಈಗ ವಿಷಯಕ್ಕೆ ಬಂದ್ಬಿಡು ಅನ್ಕಣ. ಅಲ್ಲ, ಈ ಹಾಲಿನ ವಿಚಾರ ಯಾಕೆ ಬಂತು ಅಂತಂದ್ರೆ, ಹೋದ್ಸಲ ಆಶ್ರಮದಲ್ಲಿ ಗಣಪತಿ ಕೂರ್ಸಿದ್ದಾಗ ಇದೇ ಚಿರೋಟಿಗೆ ಹಾಕಿದ ಹಾಲ್ನ ನೋಡಿ ಕೆನೆ ಕಟ್ಟಿದೆ ಯಾವ ಹಾಲು ಅಂತ ನೀವ್ ಕೇಳಿದ್ರಿ. ಆಗ ಈ ಹಾಲ್ ಯಾರ್ದು ಅಂತ ಯಾರಿಗೂ ಉತ್ತರ ಕೊಡಕ್ಕಾಗ್ಲಿಲ್ಲ. ತೆಗೆದು ಬಿಟ್ಟ ಅಂದ್ರೆ ನೋಡು, ಯಾರ್ದು ಅಂತ ಯಾವುದು ಅಂತ ಹೇಳು. ಪ್ಯಾಕೆಟ್ ಹಾಲು, ಹಸುನ ಹಾಲು ಅಂತ ಈ ವಯಸ್ಸಲ್ಲಿ ಪಾಪವ್ರಿಗೆ ಹಾಲು ಕುಡಿಯೋದೇ ಕಷ್ಟ ಏನ್ರಿ? ಅಂತದ್ರಲ್ಲಿ ಕೆನೆ ಹಾಲು ಕುಡಿದ್ರೆ ಗಂಟ್ಲು ಸಿಕ್ಕಾಕೊಂಡ್ಬಿಡಲ್ವೇ? ನನ್ಗೆ ಯಾವತ್ತೂ ಸಿಕ್ಕಾಕೊಂಡಿಲ್ಲ. ನಿಜ ಹೇಳ್ಬೇಕಂತಂದ್ರೆ ನಮ್ ಸರ್ಗೆ ಕೆನೆ ಮತ್ತು ತೆನೆ ಅಂದ್ರೆ ತುಂಬಾ ಇಷ್ಟ ಕಣ. ಸಾಕ್ ನಿಲ್ಲಿಸ್ರ. ಅವಿವೇಕಗಳು ತಗೊಂಬಂದು ಸಾವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ನೀವು ಇವಳ ಜೊತೆ ಸೇರಿ ಎಲ್ಲ ಕುಲ್ಗೆಟ್ಟು ಹೋಗಿದ್ದೀರಾ. ಸರ್, ದಯಮಾಡಿ ಸಿಟ್ಟು ಮಾಡ್ಕೋಬಿಡಿ. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಆದ್ರೂ ಅವಳು ಹೇಳಿದ್ದಾಲು ಶಾರದಮ್ಮನವ್ರದ ಸರ್? ಅಲ್ಲ, ಅವ್ರು ಹಾಕಿದ್ದಾಲು ಶಾರದಮ್ಮನವ್ರದ ಅಂತ ಕೇಳಿದೆ. ನಿಜವಾಗ್ಲೂ ಆ ಬ್ರಹ್ಮ ಬಂದ್ರು ನಿಮ್ಗಳ ಚೇಷ್ಟೆನ ನಿಲ್ಸೋಕ್ಕಾಗೋದಿಲ್ಲ. ಇಲ್ಲ, ನಾವಿನ್ನೇನು ಮಾತಾಡೋದಿಲ್ಲ. ದಯಮಾಡಿ ತಾವು ಬರಬೇಕು. ಆಯ್ತಾಯ್ತು. ಹೌದು, ಆಗ್ಲಿಂದ ಒಂದೇ ಒಂದು ಮಾತಾಡಿ ಸುಮ್ಮನೆ ಕೂತಿದ್ಯಲ್ಲ, ಯಾರಿದೆ ಹೆಣ್ಮಗಳು? ಸರ್, ಮೀನಾಕ್ಷಿ ಅಂತ, ರಿಯಲ್ ಎಸ್ಟೇಟ್ ಏಜೆಂಟ್. ಓ, ಅವರೇ ನಮ್ಮ ಮನೆ ಕೊಡಿಸಿ ಉಪಕಾರ ಮಾಡಿದ್ದು ಸರ್. ಉಪಕಾರ ಅಂತಲ್ಲ ಏನೂ ಇಲ್ಲ ಸರ್, ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ಇವ್ರ ಮೇಲಿರೋ ಮಮತೆನೆ ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು. ಬಹಳ ಸಂತೋಷ ಅಮ್ಮ. ಇವರೆಲ್ಲ ತುಂಬಾ ಒಳ್ಳೆ ಹುಡುಗರು, ಆದ್ರೆ ವಿಪರೀತ ಚೇಷ್ಟೆ. ಅದರಲ್ಲೂ ಅವಳಿದಾಳ್ ನೋಡು, ಎಲ್ರಿಗಿಂತ ಒಂದ್ ಕೈ ಮೇಲೆ. ಹೌದು ಸರ್, ಜಾಸ್ತಿ ಇದ್ದಾಗ ಜಾರ್ಸ್ಬಿಡ್ಬೇಕು, ಕಮ್ಮಿ ಇದ್ದಾಗ ಕದ್ಲು ಬಿಡ್ಬೇಕು. ನೀನು ಅವಳುಗಳಿಗೆ ನೀವೇ ನಿಂತ್ಕೊಂಡ್ಬಿಟ್ರಲ್ಲ ಸರ್? ಕೂತ್ಕೊಳ್ಳಿ ಸುಮ್ಮನೆ. ನಿನ್ ತಲೆ ಕದ್ಲು ಬಿಡ್ಬೇಕು. ಹೋಗಿ ಆ ಮುಖ್ಯಸ್ಥರನ್ನ ಕೆಣಕ್ತಿಯಲ್ಲೇ, ಅವ್ರೇನ್ ಮಿಡಿನಾಗ್ರವೇ ಏನ್ರಿ? ಈಗಕ್ಕೋ ನೀನ್ ಇವ್ರನ್ನ ಕೆಣಕ್ತಾ ಇದ್ಯಾ?
ಹೋಗ್ಲಿ ಬಿಡ್ರಪ್ಪ. ಇವ್ರನ್ನ ಇನ್ವೈಟ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಕರೆಯಕ್ಕೆ ಹೋಗಿದ್ದೇನೆ ಎಲ್ಲ ಶಾಂತ ದಿವ್ಯವ್ರನ್ನ. ಸಾರಿ, ಸ್ವಲ್ಪ ಕಾಯಿಸ್ಬಿಟ್ಟೆ. ಇರ್ಲಿ ಮ್ಯಾಮ್. ಹೇಳಿ, ಏನ್ ವಿಷಯ? ಅಂತೂ ಇಂತೂ ಇವ್ರಿಗೆಲ್ಲ ಮನೆ ಸಿಕ್ತು. ಓ, ಕಂಗ್ರಾಟ್ಸ್. ಇವರೇ ಮೇಡಮ್ ಮನೆ ಕೊಡಿಸಿದ್ದು. ರಿಯಲಿ? ಥ್ಯಾಂಕ್ ಯು ಮೀನಾಕ್ಷಿ. ಇರ್ಲಿ ಮ್ಯಾಮ್. ಈಗ ವಿಷಯ ಏನು ಅಂತಂದ್ರೆ, ಜನವರಿ 21ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ನಮ್ಮ ಮನೆಗೆ ಹಾಲು ಉಕ್ಕಿಸ್ತಾ ಇದೀವಿ. ತಾವು ಹಿರಿಯರಾಗಿ ಒಂದು ಹೆಜ್ಜೆ ಬಂದು ನಮ್ಗೆಲ್ಲ ಆಶೀರ್ವಾದ ಮಾಡಬೇಕು. ಅವತ್ ಕೋರ್ಟಲ್ಲಿ ಏನೇ ಕೇಸ್ ಇದ್ರು ಅದನ್ನೆಲ್ಲ ಬದಿಗಿಟ್ಟು ದಯವಿಟ್ಟು ಬರಬೇಕು ಮೇಡಮ್. ಇದು ನಮ್ಮೆಲ್ಲರ ರಿಕ್ವೆಸ್ಟ್. ಆಗ್ಲಪ್ಪ, ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಮೇಡಮ್. ಆದ್ರೆ ಹಾಲುಕ್ಸಕ್ಕೆ ಒಳ್ಳೆ ಗೃಹ ಪ್ರವೇಶಕ್ಕೆ ಕರ್ದಂಗ್ ಕರೀತಿದ್ದೀರಲ್ಲ, ನಂಗೆ ಆಶ್ಚರ್ಯ ಆಗ್ತಾ ಇದೆ. ಆದ್ರೆ ಉಕ್ಸೋದ್ರಲ್ಲಿರೋ ಆನಂದ ಪ್ರವೇಶದಲ್ಲಿ ಇರಲ್ಲ ಮೇಡಮ್. ಅಮ್ಮ ತಾಯಿ, ನೀ ಸುಮ್ನೆ ಕೂತ್ಕೋ. ಉಕ್ಸೋ ಟೈಮಲ್ಲಿ ಸಿಟ್ಕಿಟ್ ಬಂದು ಕೇಸ್ ಗೀಸ್ ಹಾಕಿ ಜಡಿದ್ರೆ ನಾವು ಪ್ರವೇಶನ ಮನೇಲೆಲ್ಲ ಕೋರ್ಟಲ್ಲಿ ಮಾಡ್ಬೇಕಾಗುತ್ತೆ. ನೀವೆಲ್ಲ ಮೊದ್ಲಿಂದಾನು ಹೀಗೇನ ಮಾತಾಡೋದು? ಹೌದು ಮೇಡಮ್, ನಾವು ಸ್ವಲ್ಪ ಚೇಷ್ಟೆ. ಆದ್ರೆ ನಮ್ಗಳದು ನುಡಿನೂ ಒಂದೇ, ನಡೆನೂ ಒಂದೇ. ಅದು ನಿಜ ಅನ್ನಿ. ನುಡ್ದಂತೆ ನಡೆಯಕ್ಕೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಹಾಕೋ ಸ್ಟೇಟಸ್ಗಿಂತ ಗುಂಡಿಗೆ ಮುಖ್ಯ. ಅದ್ ಬಿಡಿ, ಖಂಡಿತವಾಗ್ಲೂ ಬರ್ತೀನಿ. ಆದ್ರೆ ಒಂದ್ ಕಂಡೀಷನ್. ಏನ್ ನಾನು ನಿಮ್ ಜೊತೆ ಒಬ್ನೇ ಸೆಕೆಂಡ್ ಶೋ ಸಿನಿಮಾ ಬರ್ಬೇಕು ಅಂತ ತಾನೆ ಮೇಡಮ್? ಹೌದು. ನೀವ್ ಹಿಂಗ್ ಕೇಳಿದ್ರು ಕೇಳ್ಬೋದು ಅಂತ ನಾನು ಪ್ರಿಪೇರ್ ಆಗೇ ಬಂದಿದ್ದೀನಿ. ಓಹೋ, ಹಾಲು ಉಕ್ಸಿದ್ದೆ ತಡ, ಹೋಗೇ ಬಿಡೋಣ. ಯಾವ ಸಿನಿಮಾಗೆ? ಸರಸು ಸಹಕರಿಸು. ನೆಕ್ಸ್ಟ್ ಇವರೆಲ್ಲ ಕರೆಕ್ಟ್ ಬಂದಿದ್ದೆ ನಮ್ ಮನೆಗೆ. ಅಲ್ಲೊಂದು ಸರ್ಪ್ರೈಸ್ ಕಾದಿತ್ತು. ಅದೇನ್ ಗೊತ್ತಾ? ನಿಮಗೆ ಹೇಳಿದ್ರ ಇವರೆಲ್ಲ ಬರ್ತೀವಿ ಅಂತ? ಏನೋ ಮಾತಾಡ್ಬೇಕು ಅಂದ್ರು. ನನಗೂ ಒಂದ್ ಮಾತು ಏನು ಹೇಳೇ ಇದೆ ಅಂತ ಗೊತ್ತಿರ್ಲಿಲ್ಲ. ಹೇಳಿ. ಅದು ಶುಕ್ರವಾರ ಬೆಳಿಗ್ಗೆ ಉಕ್ಕಿಸ್ತಾ ಇದ್ವಿ. ಏನ್ನ? ಹಾಲ್ನ. ಯಾರಿಗೆ? ನಿಮ್ಗೆ. ಅಯ್ಯಯ್ಯೋ, ದಯವಿಟ್ಟು ಕ್ಷಮಿಸಿ ಮೇಡಮ್. ಎತ್ತಿ ಮೊಕ್ಕದ ಮೇಲೆ ಹೊಡ್ಬಿಡ್ತೀನಿ. ಮಾತಾಡ್ಬೇಕಾದ್ರೆ ಮೈ ಮೇಲೆ ಜ್ಞಾನ ಇರಲ್ವ ನಿನಗೆ? ಅದೇ ಮತ್ತೆ ಅವ್ರ ಯಜಮಾನ್ರ ಎದುರುಗಡೆ ಅವ್ರಿಗೇನೆ ಹಾಲು ಉಕ್ಕಿಸ್ತೀನಿ ಅಂತಂದ್ರೆ ಅವ್ರಿಗೇನೆ ಎಷ್ಟು ರೋಷ ಹೋಗಿ ಬರಲ್ಲ. ಅಪ್ಪ ಕೂಟ್ಲಾ ಇರೋ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀಯಾ? ಹಿರಿಯರು ಮಾತಾಡ್ಬೇಕಾದ್ರೆ ನಿಮ್ಗೆಲ್ಲ ಒಂದು ಭಯ ಇಲ್ಲ, ಎರಡು ಭಕ್ತಿ ಇಲ್ಲ. ಅಲ್ಲ ಕಣೋ, ಒಂದು ಭಯ ಒಂದು ಭಕ್ತಿ ಗೊತ್ತು. ಇದ್ಯಾವುದೋ ಒಂದು ಭಯ ಎರಡು ಭಕ್ತಿ. ಒಂದು ಭಕ್ತಿ, ಇನ್ನೊಂದು ಉಕ್ತಿ. ಅಲ್ರಪ್ಪ, ಉಕ್ಸಿರೋ ನಾನೇ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಉಕ್ಸೋದ್ರ ಬಗ್ಗೆ ಈ ಪರಿಯಾಗಿ ಮಾತಾಡ್ತಿದ್ರಲ್ಲ, ಉಕ್ಸೋದು ಅಂದ್ರೆ ಸುಮ್ಮನೆ ಅನ್ಕೊಂಬಿಟ್ರ? ಹೌದೌದು, ಸುಲ್ಭಾನೇ ಅಲ್ಲ ಅಂತ ರತಿ ವಿಜ್ಞಾನದಲ್ಲಿ ನಾನು ದಿನಕ್ಕೆ 2 ಸತಿ ಓದಿದ್ದೀನಿ. ಕಡೆದಾಗ ನೀವೆಲ್ಲ ಸುಮ್ಮನಿರ್ತೀರಾ ಇಲ್ವೋ? ಸರ್, ಮನೆ ಬಾಡಿಗೆ ಕೇಳ್ಕೊಂಡು ತುಂಬಾ ಕಡೆ ಓಡಾಡಿದ್ದೀವಿ, ಯಾರೂ ಮನೆ ಕೊಡ್ಲಿಲ್ಲ. ಅಂಥದ್ರಲ್ಲಿ ನಿಮ್ ಮಗಳು ಮೀನಾಕ್ಷಿ ಅವರು ನಮ್ಮಂತ ಅನಾಥರು ನಂಬಿ. ನೀವೆಲ್ರಿ ಅನಾಥರು? ನಾನ್ ನಿಮ್ಮನ್ ಪ್ರೀತಿಸ್ತಾ ಇದ್ದೀನಿ, ನೀವ್ ನನ್ನನ್ ಪ್ರೀತಿಸ್ತಾ ಇದ್ದೀರಾ. ಸದ್ಯದಲ್ಲೇ ಇಬ್ರು ಮದ್ವೆ ಆಗ್ಬೇಕು ಅಂತಿರುವಾಗ ಇವ್ರು ನಿಮಗ್ ಮಾವ ಆಗ್ತಾರೆ, ಅವ್ರು ನಿಮಗ್ ಅತ್ತೆ ಆಗ್ತಾರೆ. ಅಂಥದ್ರಲ್ಲಿ ನೀವ್ ಹೇಗ್ರಿ ಅನಾಥರಾಗ್ತೀರಾ? ಮೀನಾಕ್ಷಿ, ಅದೇನು ಹೇಳ್ದೆ ಅಂತ ಸ್ವಲ್ಪ ಬಿಡಿಸೇಳು. ನಾನು ಬಿಡಿಸ್ಲಾ ಸರ್? ಅಪ್ಪಾಜಿ, ತಾವೇನು ಬಿಡಿಸ್ಬಿಡಿ. ಇಷ್ಟು ದಿವಸ ಬಿಡಿಸಿ ಬಿಡಿಸಿ ಗಬ್ಬೆಬ್ಸಿರುತ್ತೆ ಸಾಕು. ನಮ್ಮ ಕಾಯಿನ ನಾವೇ ಬಿಡಿಸ್ಕೋತೀವಿ. ಆಯ್ತು, ಅದೇನು ಅಂತ ಸ್ವಲ್ಪ ಬಿಡಿಸೇಳಪ್ಪ. ಅಮ್ಮ, ನಾನು ಹೇಳ್ತೀನಿ. ಅಲ್ಲ, ಅದು ಇಲ್ಲ, ಇದು ಇಲ್ಲ, ನೀವು ಸುಮ್ಮನೆ ಇರಿ. ಅಮ್ಮ, ನಾನು ಅವ್ರನ್ನ ಇಷ್ಟಪಟ್ಟಿದ್ದೀನಿ, ಅವರು ನನ್ನ ಒಂಥರ ಇಷ್ಟಪಟ್ಟಿದ್ದಾರೆ. ನೀವಿಬ್ರು ಒಪ್ಕೊಂಡು ಮುಂದೆ ಕಾಲ ಕೊಡ್ ಬಂದಾಗ ಇಬ್ರು ಮದ್ವೆ ಆಗ್ಬೇಕು ಅನ್ಕೊಂಡಿದೀವಿ. ಇಷ್ಟೇ ವಿಚಾರ. ನೋಡಿ, ನನ್ಗನ್ಸಿದ್ದನ್ನ ನಮ್ಮ ಅಪ್ಪ ಅಮ್ಮನ ಮುಂದೆ ನೇರವಾಗಿ ಹೇಳಿದ್ದೀನಿ. ನಿಮ್ದು ಏನಾರಿದ್ರೆ ಹೇಳ್ಬಿಡಿ, ಮುಂದಕ್ಕೆ ಒದ್ದಾಡೋದು ಬೇಡ. ಆಗ್ಬೋದು. ನಾನು ಹೇಳೋದಿಷ್ಟೇ, ನೀವು ಮನ್ಸಿಟ್ಟು ಮಗಳನ್ನ ಕೊಟ್ರೆ ಒಂದೇ ವರ್ಷದಲ್ಲಿ ಪ್ರಿಂಟ್ಔಟ್ ತೆಗೆದುಕೊಡ್ತೀನಿ. ಅಲ್ಲಲ್ಲ, ಮುದ್ದಾದ ಮಗುನ್ ಕೊಡ್ತೀವಿ ಎಂದೆ. ಹೀಗೇಳಿ, ನಾವು ಸದಿಕ್ ಬರ್ತೀರಾ ಇಲ್ಲ ಅವ್ರಿಗೆ ಸದಿಕ್ ಅನುಮತಿ ಕೊಡ್ತೀರಾ? ಹೇಗಿತ್ತು ಸರ್ಪ್ರೈಸು? ಹಾಲುಕ್ಸೋ ಕಾರ್ಯಕ್ರಮ ಕರೆಯೋಕ್ ಬಂದವ್ರಿಗೆ ಇವ್ರ ತಂದೆ ತಾಯಿಯಿಂದ ಮದುವೆಗೆ ಅನುಮತಿ ಸಿಕ್ತು. ಇನ್ನು ಉಳಿದಿರೋದು ಸುಧಾಮೂರ್ತಿ ಅಮ್ಮ. ಅವ್ರನ್ನ ಗುರುವಾರ ಕರೆಯೋಣ ಅನ್ಕೊಂಡ್ವಿ. ಆದ್ರೆ ಅದಕ್ಕಿಂತ ಮುಂಚೆ ಅವ್ರನ್ನ ಕರ್ಕೊಂಡು ಹೋಗಿದ್ದು ಚಾಮುಂಡಿ ಬೆಟ್ಟಕ್ಕೆ. ಹೌದು, ಅದ್ಯಾಕೆ ನನ್ನ ಇಲ್ಲಿಗೆ ಕರ್ಕೊಂಬಂದ್ರಿ? ನನಗೆ ತುಂಬಾ ಖುಷಿ ಆದ್ರೂ ಇಲ್ಲಿಗೆ ಬರ್ತೀನಿ, ಬೇಜಾರಾದ್ರೂ ಇಲ್ಲಿಗೆ ಬರ್ತೀನಿ. ಏನೋ ಗೊತ್ತಿಲ್ಲ, ಇಲ್ಲಿ ಸ್ವಲ್ಪ ಹೊತ್ತು ಬಂದು ಬಸವಣ್ಣನ ನೋಡ್ತಾ ಕೂತಿದ್ರೆ ಭಾರವಾಗಿರೋ ಮನ್ಸು ಹಗುರ ಆಗತ್ತೆ. ಸಂತೋಷವಾಗಿದ್ರೆ ಇನ್ನೂ ಖುಷಿ ಹೆಚ್ಚಾಗತ್ತೆ. ನೀವುಗಳು ಸಿಕ್ಕಿದ್ದು, ನಿಮ್ಗಳ ಜೊತೆ ಓಡಾಡಿದ್ದು, ಎಲ್ಲಕ್ಕಿಂತ ಹೆಚ್ಚಾಗಿ ನೆನ್ನೆ ನಮ್ಮ ಅಪ್ಪ ಅಮ್ಮ ಹತ್ರ ನಮ್ಮಿಬ್ರ ಬಗ್ಗೆ ಮಾತಾಡಿದ್ದು ತುಂಬಾನೇ ಖುಷಿ ಆಯ್ತು. ಅದಕ್ಕೆ ಬಸವಣ್ಣ ನೋಡೋಣ ಅಂತ ಬಂದೆ. ಇಲ್ಲಿಗೆ ಬಂದಿದ್ದು ನಿಮ್ಗೇನಾದ್ರೂ ಕಿರಿಕಿರಿ ಆಯ್ತಾ? ಚೇಚೆ, ಹಾಗೇನಿಲ್ಲ. ನಾನು ಅವಾಗವಾಗ ಬೆಟ್ಟಕ್ಕೆ ಬರ್ತಾ ಇರ್ತೀನಿ ಅಮ್ಮನ ಜೊತೆ ಮಾತಾಡೋಕೆ. ಅಮ್ಮನ್ನ ನೋಡದೆ ಬೆಳೆದವ್ರು ನಾವು. ಹಾಗಾಗಿ ಅಮ್ಮನ ಜೊತೆಲಿ ಮಾತಾಡ್ಬೇಕು ಅಂದಾಗ್ಲೂ ಬರ್ತೀನಿ, ಅಳಬೇಕು ಅಂದಾಗ್ಲೂ ಬರ್ತೀನಿ, ಒಂದೊಂದ್ಸಲ ಜಗಳ ಮಾಡಬೇಕು ಅಂದಾಗ್ಲೂ ಬರ್ತೀನಿ. ಗರ್ಭಗುಡಿ ಎದುರುಗಡೆ ನಿಂತು ನಾನು ಮೌನವಾಗಿ ಜಗಳ ಆಡ್ತಾನೆ ಇರ್ತೀನಿ. ಆದರೆ ಅಮ್ಮ ಮಾತ್ರ ಶಾಂತವಾಗೇ ಇರ್ತಾಳೆ. ಅಮ್ಮಂದ್ರ ಗುಣನೇ ಅದಲ್ವಾ? ಗಂಡ ಆಗಲಿ ಮಕ್ಕಳಾಗ್ಲಿ ದ್ರೋಹ ಮಾಡಿದ್ರು ಶಾಂತವಾಗೇ ಇರ್ತಾರೆ. ಕಡೆಗೆ ಅಮ್ಮನೇ ಸಮಾಧಾನ ಮಾಡಿ
ಮಂಗಳಾರತಿ ತಗೊಂಡೋಗೋ ಪೆದ್ ಮುಂಡಿದೆ ಅಂತ ಕಳಿಸ್ಬಿಡ್ತಾನೆ. ಚೆನ್ನಾಗಿದೆ ನಿಮ್ದು ಅಮ್ಮಂದು. ಮೊನ್ನೆ ನಿಮ್ದು ಚೆನ್ನಾಗಿತ್ತು, ನಿಮ್ಮ ಅಮ್ಮಂದು ನಿಮ್ಮ ಅಪ್ಪಂದು. ಒಂದ್ಸಲ ಗಾಬರಿ ಬಿದ್ರಿತಾನೆ. ಮತ್ತಿನ್ನೇನು, ಏಕಾಏಕಿ ಮದುವೆ ವಿಷಯನ ಹಾಗೆ ಎತ್ಕೊಂಡ್ರೆ ಗಾಬರಿ ಬಿಡದೆ ಇನ್ನೇನಾಗುತ್ತೆ? ನಾನೂ ಏನೂ ಪ್ಲಾನ್ ಮಾಡಿರ್ಲಿಲ್ಲ. ನೀವ್ ಯಾವಾಗ ನಾವೆಲ್ಲ ಅನಾಥರು ಅಂತ ಅಂದ್ರೋ ಅದೇನೋ ಗೊತ್ತಿಲ್ಲ, ತಪ್ಪ ಅಂತ ಅನ್ಸಿದನೆಲ್ಲ ಮಾತಾಡ್ಬಿಟ್ಟೆ. ಹೋಗ್ಲಿ ಬಿಡಿ, ಎಲ್ಲ ಸರಾಗವಾಗಿ ಆಗೋಯ್ತು ಅನ್ನೋದಕ್ಕಿಂತ ಲೀಲಾಜಾಲವಾಗಿ ಮುಗಿದೋಯ್ತು. ನಿಜ ಅನ್ನಿ. ಆದರೆ ಒಂದು ಪ್ರಶ್ನೆ, ನಿಮ್ಗಿರೋ ಸೌಂದರ್ಯಕ್ಕೆ, ವಿದ್ಯಾಭ್ಯಾಸಕ್ಕೆ, ಆತ್ಮವಿಶ್ವಾಸಕ್ಕೆ ಎಂತೆಂಥ ಹುಡುಗರು ಸಿಗ್ತಾರೆ. ಅಂಥದ್ರಲ್ಲಿ ನನ್ನಂತವ್ನ ಯಾಕೆ ಇಷ್ಟಪಟ್ರಿ? ನಿಜ, ನಿಮ್ಗಿಂತ ಚೆನ್ನಾಗಿರೋ ಹುಡುಗರು ಗಂಡುಗಳು ಸಿಗ್ತಾರೆ, ಆದರೆ ಮನಸ್ಸುಗಳು ಸಿಗಲ್ಲ. ಪ್ರೀತಿಗೆ, ಮದುವೆಗೆ, ಸಂಸಾರಕ್ಕೆ, ಬದುಕಿಗೆ ಸೌಂದರ್ಯ ಮತ್ತೆ ಸಂಬಳಕ್ಕಿಂತ ಮನಸ್ಸುಗಳೇ ಮುಖ್ಯ ಅಲ್ವಾ? ಯಾಕೇನು ಮಾತಾಡ್ತಾ ಇಲ್ಲ, ಮೌನ ಆಗ್ಬಿಟ್ರಿ? ಓ, ನಾನು ಹೇಳಿದ ಅರ್ಥ ಆಯ್ತಾ ಇಲ್ಲ ಬಿಡ್ಸ್ ಹೇಳ್ಬೇಕಾ? ಹಾಗೇನಿಲ್ಲಪ್ಪ, ಅರ್ಥ ಆಯ್ತು. ಈಗ ನನ್ನ ಕಡೆಯಿಂದ ಒಂದು ಪ್ರಶ್ನೆ ಕೇಳಿ. ನೀವಾಗ್ಲೇ ಮಾತಾಡ್ಬೇಕು ಅಂದಾಗ್ಲೆಲ್ಲ ಬೆಟ್ಟದಲ್ಲಿರೋ ಅಮ್ಮನ್ನ ನೋಡೋದಕ್ ಬರ್ತೀನಿ ಅಂದ್ರಿ. ಹಾಗಿದ್ರೆ ನೀವು ಅನಾಥಾಶ್ರಮದಲ್ಲಿ ಬೆಳೆಯುವಾಗ ನಿಮ್ಮ ಅಮ್ಮಂದ್ರನ್ನ ಅಪ್ಪಂದ್ರನ್ನ ಹುಡ್ಕೋ ಪ್ರಯತ್ನನೇ ಮಾಡ್ಲಿಲ್ವಾ? ಸಾರಿ, ನನ್ನ ಮಾತುಗಳೇನಾದ್ರೂ ನಿಮಗೆ ಬೇಜಾರು ಮಾಡಿದ್ರೆ. ಹಾಗೇನಿಲ್ಲ, ನಿಮ್ಮ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಷ್ಟೇ. ಅಮ್ಮ ಅಪ್ಪನೇ ಗೊತ್ತಿಲ್ಲ ಅಂದಮೇಲೆ ಇನ್ನು ಉತ್ತರ ತಾನೇ ಎಲ್ಲಿ ಗೊತ್ತಿರುತ್ತೆ? ಇಲ್ಲಿಂದ ಆಚೆಗೆ ಮೀನಾಕ್ಷಿಯವರು ಏನು ಮಾತಾಡಲಿಲ್ಲ, ಬೆಟ್ಟ ಇಳಿಯೋವರೆಗೂ ನಾನೂ ಏನು ಮಾತಾಡಲಿಲ್ಲ. ಆದರೆ ತಪ್ಪಲು ದಾಟಿ ಮೈಸೂರು ಕಾವೇರಿ ಸಿಲ್ಕ್ ಎಂಪೋರಿಯಂ ಹತ್ರ ಬರ್ತಿದ್ದ ಹಾಗೆ ಮೀನಾಕ್ಷಿಯವರೇ ಮಾತಾಡಿದ್ರು. ಯಾಕೇನಾಯ್ತು? ನೇರವಾಗಿ ಕೇಳ್ತೀನಿ, ಆಗತ್ತಾ ಅಥವಾ ಇಲ್ಲ ಅಂತ ಹೇಳಬೇಕು. ಮೊದಲೇನು ಅಂತ ಕೇಳಿ. ಇವತ್ತೇ ಯಾಕೆ ಅಂತ ಗೊತ್ತಿಲ್ಲ, ನಾನು ಬೌಲಿಂಗ್ ಮಾಡ್ತೀನಿ, ನೀವು ಬ್ಯಾಟಿಂಗ್ ಮಾಡ್ತೀರಾ? ಅಬ್ಬಬ್ಬಬ್ಬಬ್ಬಬ್ಬ! ಅದ್ಭುತವಾದ ಹೊಡೆತ. ಅಣ್ಣನ ಬಲಿಷ್ಠವಾದ ಬ್ಯಾಟಿಗೆ ತಗಲಿದ ಅಕ್ಕನ ತಂಡದ ಬಾಲು ನಲಗುತ್ತಾ ನಾಗಾಲೋಟದಿಂದ ಹಾರುತ್ತಲೇ ಇದೆ. ಆಹಾ, ಎಂತ ಎಂತ ಹೊಡೆತ! ಆಹಾ ಆಹಾ! ಅಯ್ಯಬ್ಬಾ, ಒಂಚೂರು ನೀರು ಕೊಡ್ತೀರಾ? ಅಯ್ಯೋ, ಎಲ್ಲ ಚೆಲ್ಲೋಗಿ ಸ್ವಲ್ಪೇ ಸಾಕು ಬಿಡಿ, ಚೆಲ್ಲೋಗಿದ್ರೇನೆ ಚಂದ. ಅರೆ, ಎಲ್ಲಿ ಹೋಯ್ತು ಹಾಳಾದ್ದು? ಏನು ಹುಡುಕ್ತಾ ಇದ್ದೀರಿ? ನನ್ನ ಬ್ರಾರಿ. ಓ ಓ, ಇಲ್ಲಿದೆ ತಗೊಳ್ಳಿ, ಕೆಳಗೆ ಸಿಕ್ಕಾಕೊಂಡಿತ್ತು. ಏನ್ರಿ, ಇನ್ನೂ ಬಿಟ್ಟಿಲ್ವಲ್ಲ ನೀವು? ಬನ್ನಿ, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಣ. ಆಹಾ, ಕಳ್ಳ. ಅಬ್ಬಾ, ಚೇಷ್ಟೆಗೆ ಅಂತಾನೆ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡ್ಬೇಕು. ಏನು? ನೀವು ಮೊದ್ಲಿಂದನೂ ಒಳ್ಳೆ ಬ್ಯಾಟ್ಸ್ಮನ್ನ? ಒಳ್ಳೆ ಬ್ಯಾಟ್ಸ್ಮನ್ ಅಂತ ಗೊತ್ತಿತ್ತು, ಆದ್ರೆ ಆಡೋದಕ್ಕೆ ಗ್ರೌಂಡ್ ಸಿಕ್ಕಿರಲ್ಲ ಅಷ್ಟೇ. ಹೌದು, ನಮ್ ಪಿಚ್ ಹೇಗನ್ನಿಸ್ತು? ಸ್ವಲ್ಪ ಬೌನ್ಸ್ ಆಗುತ್ತೆ ಅನ್ನೋದು ಬಿಟ್ರೆ ಕವರ್ ಡ್ರೈವ್ ಶಾಟ್ಗಳನ್ನ ಚೆನ್ನಾಗಿ ಹೊಡಿಬಹುದು. ನಮ್ ಬ್ಯಾಟಿಂಗ್ ಹೆಂಗಿತ್ತು? ಒಳ್ಳೆ ಬ್ಯಾಟ್ಸ್ಮನ್ನೇ, ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ನೋದ್ ಬಿಟ್ರೆ ಇನ್ ಸ್ವಿಂಗ್ ನಲ್ಲಿ ನೀಟಾಗಿ ವಿಕೆಟ್ ಬೀಳಿಸಬಹುದು. ಸರಿಯಾಗಿದೀವಿ ನಾವಿಬ್ರು ಈ ಚೇಷ್ಟೆಗಳಾಡೋದಕ್ಕೆ. ಚೇಷ್ಟೆಗಳನ್ನ ಯಾರು ಆಡೋದಿಲ್ಲ, ಯಾರು ಮಾಡೋದಿಲ್ಲ ಹೇಳಿ? ಈ ಜಗತ್ನಲ್ಲಿ ನಮ್ಮಂಥವ್ರು ನಾವಿರೋದೇ ಹೀಗೆ ಅಂತ ಮಾಡ್ತಾರೆ, ಆದ್ರೆ ಇನ್ ಕೆಲವರು ಕದ್ದು ಮುಚ್ಚಿ ಆಡ್ತಾರೆ, ಎಲ್ಲ ಮುಖವಾಡ. ಆದ್ರೆ ಹೀಗೆ ಕದ್ದು ಮುಚ್ಚಿ ಚೇಷ್ಟೆ ಮಾಡೋರೆ ನಮ್ಮಂತವ್ರ ಮಾತುಗಳನ್ನ ಅಶ್ಲೀಲ ಅಂತ ಬೊಬ್ಬೆ ಹೊಡಿತಾರಲ್ಲ, ಇದಕ್ಕೇನ್ ಹೇಳ್ತೀರಿ? ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಈಗ ಬೀದಿ ನಾಯಿಗಳು ಬೊಗಳುತ್ತವೆ ಅಂತ ನಾವ್ ಬೀದಿನಲ್ಲಿ ಓಡಾಡದೆ ಇರಕ್ಕಾಗತ್ತೆ? ಅವು ಪಾಡೋ ಬೊಗಳುತ್ತಾ ಇರ್ತವೆ, ನಮ್ ಪಾಡಗ್ ನಾವು ಓಡಾಡ್ತಿರ್ಬೇಕು. ಅದು ನಿಜ. ಹೌದು, ನಿಮ್ ದೃಷ್ಟಿಲಿ ಅಶ್ಲೀಲ ಅಂದ್ರೆ ಯಾವುದು? ಈಗ ಹೆತ್ತ ತಂದೆ ತಾಯಿಗಳನ್ನ ಸ್ವಂತ ಮನೆ ಇದ್ರು ಮಕ್ಕಳುಗಳು ವೃದ್ಧಾಶ್ರಮಕ್ಕೆ ತಗೊಂಡೋಗ್ಬಿಡ್ತಾರಲ್ಲ, ಅದು ಅಶ್ಲೀಲ. ಸಿದ್ಧಾಂತಗಳನ್ನ ಬಿಟ್ಟು ಪಕ್ಷದಿಂದ ಪಕ್ಷಕ್ಕೆ ಹಾರ್ತಾರಲ್ಲ, ಅದು ಅಶ್ಲೀಲ. ಜಾಸ್ತಿ ಬಡ್ಡಿ ಕೊಡ್ತೀವಿ ಅಂತ ಠೇವಣಿ ಇಡಿಸ್ಕೊಂಡು ಕೊನೆ ಕೈ ಎತ್ತಾರಲ್ಲ, ಅದು ಮೋಸನೂ ಹೌದು, ಅಶ್ಲೀಲನೂ ಹೌದು. ಈ ಪ್ರಶಸ್ತಿಗಳು ಕೊಡೋ ಸಮಿತಿನಲ್ಲಿ ಇರಬಾರ್ದು ಅಂತ ಗೊತ್ತಿದ್ರು ಕಡೆಗೆ ತಗಲಾಕೊಂಡು ರಾಧಾಂತಗಳು ಮಾಡ್ಕೋತಾರಲ್ಲ, ಅದು ಅಶ್ಲೀಲ ಅಲ್ವಾ? ಅಷ್ಟೇ ಯಾಕೆ, ರೈತರ ಹಕ್ಕುಗಳನ್ನಷ್ಟೇ ಅಲ್ಲ, ಅವ್ರ ಮಣ್ಣನ್ನು ಕಿತ್ಕೋತಾ ಇದೀವಲ್ಲ, ಅದು ಅಶ್ಲೀಲ ಅಲ್ವಾ? ಜಾತಿ ಅಂತ ಒಳಗೆ ಎದ್ಕೊಂಡು ಹೊರಗೆ ಮಾತ್ರ ನಾವೆಲ್ಲ ಒಂದೇ ಅಂತಾರಲ್ಲ, ಅದು ಅಶ್ಲೀಲ ಅಲ್ವಾ? ಅಯ್ಯೋ, ಅಷ್ಟೇ ಯಾಕೆ, ಇಡೀ ಜಗತ್ತೇ ಈ ಅಶ್ಲೀಲತೆಗಳಲ್ಲಿ ಎಷ್ಟೊಂದು ನಾರ್ತಾ ಇದೆ ಗೊತ್ತೇ? ನನ್ನ ದೃಷ್ಟಿನಲ್ಲಿ ಬದುಕಿನ ನೆಟ್ಟಿಗೆ ಬಾಳದೆ ಹೋಗೋದೇನೆ ಅಶ್ಲೀಲ. ವಿಪರ್ಯಾಸ ಏನು ಅಂತಂದ್ರೆ, ಮೀನಿಂಗ್ ಗೊತ್ತಿಲ್ದಿರೋರೆಲ್ಲ ಡಬ್ಬಲ್ ಮೀನಿಂಗ್ ಅಂತ ಅರ್ಚ್ಕೊಳ್ಳೋದು. ಸರಿಯಾಗಿ ಹೇಳಿದ್ರಿ. ಬೀಟಾಕಿ, ಯಾರೇನೇ ಬಡ್ಕೊಂಡ್ರು ನಮ್ಗನ್ಸಿದ್ದೇನೆ ನಾವು ಮಾಡೋದು. ತಪ್ಪಿದ್ರೆ ತಿದ್ಕೊಳ್ಳೋಣ, ಇಲ್ಲ ಅಂದ್ರೆ ಮುಂದುವರಿಯೋಣ.
ಒಟ್ನಲ್ಲಿ ನಮ್ಮ ಪ್ರಯಾಣ ನಮ್ಗೆ ಸ್ಪಷ್ಟವಾಗಿರ್ಬೇಕಷ್ಟೇ. ಸರಿ ನಡೀರಿ, ಬಟ್ಟೆ ಹಾಕೊಳ್ಳಿ, ನಾನು ಹೊರಡ್ತೀನಿ, ಟೈಮ್ ಆಯ್ತು. ಹೊರಡೋಕ್ ಮುಂಚೆ ಒಂದೇ ಒಂದು ಸೂಪರ್ ಓವರ್ ಮ್ಯಾಚ್ ಆಡೋಣವಾ? ಇವತ್ತು ಬೇಡ, ಇನ್ನೊಂದು ದಿವಸ ಬೇಕಾದ್ರೆ 50 ಓವರ್ ಮ್ಯಾಚ್ ಆಡೋಣ. ನೀವು ಬೌಲ್ ಮಾಡ್ತಾನೆ ಇರಿ, ನಾ ಬ್ಯಾಟ್ ಮಾಡ್ತಾನೆ ಇರ್ತೀನಿ. ಕೊನೆ ಓವರ್ವರೆಗೂ ಔಟೇ ಆಗಲ್ಲ. ಕಡೆದಾಗಿ ಇನ್ನೊಂದು ಮಾತು. ಏನು? ನನಗನ್ಸಿದ್ದನ್ನ ನಾನು ಹೇಳ್ತೀನಿ, ನಿರ್ಧಾರ ನಿಮಗ್ ಬಿಟ್ಟಿದ್ದು. ಹೇಳಿ. ಈ ಪದ ಉಪಯೋಗಿಸ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬಾರ್ದು. ನೀವು ಮೊದ್ಲಿಂದನೂ ಅನಾಥರು ಅಂತಾನೆ ಬೆಳೆದಿದ್ದೀರಿ. ಈಗ ನಿಮ್ ಜೊತೆ ಹಿರಿಯರು ಅಂತನೂ ಯಾರೂ ಇಲ್ಲ. ಅಲ್ಲಿ ವೃದ್ಧಾಶ್ರಮದಲ್ಲಿ ಅಮ್ಮನ್ಗೂ ಯಾರೂ ಇಲ್ಲ. ನೀವ್ಯಾಕೆ ಅವ್ರ ಬಾಡಿಗೆ ಮನೆಗೆ ಅವ್ರನ್ನೇ ಮನೆ ತುಂಬಿಸ್ಕೋಬಾರ್ದು? ಆ ಕ್ಷಣದಲ್ಲಿ ಮೀನಾಕ್ಷಿಯವರು ನನಗೆ ಎಂಥ ಸಲಹೆ ಕೊಟ್ರು ಅಂತಂದ್ರೆ ನಿಜವಾಗ್ಲೂ ನನಗೆ ಮಾತುಗಳೇ ಬರಲಿಲ್ಲ. ಇದ್ರ ಜೊತೆಗೆ ಸುಮ್ನಿರ್ಲಾರ್ದೆ ಮನೆ ಮುಂದೆ ಇನ್ನೂ ಒಂದು ಮಾತಂದ್ರು. ಕೇಳ್ತಿದ್ದಾಗೆ ಗಬ್ರು ಬಿದ್ಬಿಟ್ಟೆ. ತಗೊಳ್ಳಿ, ನಿಮ್ ವಾಚ್ ಅಲ್ಲೇ ಮರ್ತ್ ಬಂದಿದೆ. ಥ್ಯಾಂಕ್ ಯು. ಎನಿವೆ ಮತ್ತೊಮ್ಮೆ ಥ್ಯಾಂಕ್ಸ್. ಮತ್ತೆ ಥ್ಯಾಂಕ್ಸ್ ಯಾಕೆ? ನಮ್ಮನ್ನ ನಂಬಿ ಮನೆ ಕೊಡಿಸಿದ್ದಕ್ಕೆ, ಅಂಥ ತಾಯಿನ ಒಂದುಗೂಡಿಸಿದ್ದಕ್ಕೆ. ಇದಕ್ಕೆಲ್ಲ ಆಗ್ಲೇ ಮಂಚದ ಮೇಲೆ ಕೊಟ್ರಲ್ಲ, ಥ್ಯಾಂಕ್ಸ್. ಆಕ್ಚುಲಿ ನೀವು ನಮ್ಮ ಅಪ್ಪ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರಿಗ? ಹೌದು, ಮತ್ತೆ ಇವತ್ ಯಾವ್ದೋ ಗೃಹ ಪ್ರವೇಶ ಇದೆ ಅಂತ ಹೆಗ್ಡೆದೇವನ್ ಕೋಟೆಗೆ ಹೋಗಿರೋದಕ್ಕೆ ತಾನೇ ನೀವು ನನಗೆ ಕವರ್ ಡ್ರೈವ್ ಹೊಡೆದಿದ್ದು. ಆಯ್ತು, ಅವ್ರಿಗೂ ಒಂದು ಥ್ಯಾಂಕ್ಸ್. ಏನೇ ಹೇಳಿ, ನಿಮ್ದು ಭಾಗ್ಯನೋ ಭಾಗ್ಯ. ಅಂಥದ್ದೇನ್ ಭಾಗ್ಯ? ಇವತ್ತು ನಮ್ಮನೆ ಲುಕ್ಸಿದ್ರಿ, ಇನ್ನೆರಡು ದಿನದಲ್ಲಿ ನಿಮ್ಮನೆ ಲುಕ್ಕಿಸ್ತೀರಾ. ಏನ್ನ? ಹಾಲ್ನ. ಅಮ್ಮನ್ನ ಮನೆ ತುಂಬಿಸ್ಕೊಳ್ಳೋ ಐಡಿಯಾ ಕೇಳಿ ನಮ್ಗಾಗಿದ್ ಖುಷಿ ಅಷ್ಟಿಷ್ಟಲ್ಲ. ಇದೇ ಖುಷಿನಲ್ಲಿ ಅಮ್ಮನ ಮೀಟ್ ಮಾಡೋಣ ಅಂತ ನಾವೆಲ್ಲರೂ ಹೊರಟ್ವಿ. ಅಂದವೇ ಮೀನಾಕ್ಷಿ ಅವರು ಸಿಗ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ದಾರಿ ಮಧ್ಯೆ ಅವ್ರನ್ನ ಕರ್ಕೊಂಡು ವೃದ್ಧಾಶ್ರಮ ಕೊಟ್ಟಿದ್ ನಮಗೆ ಸುಧಾಮೂರ್ತಿ ಅಮ್ಮ ಕೇಳಿದ್ದೇನ್ ಗೊತ್ತೇ? ಕೇಳಿ ಅಮ್ಮ, ಅದೇನ್ ಕೇಳ್ಬೇಕು ಅಂತಿದ್ದೀರೋ ಮನಸ್ಸು ಬಿಚ್ಚಿ ಕೇಳಿ. ನನ್ನನ್ನ ಶ್ರೀರಂಗಪಟ್ಟಣದಲ್ಲಿರೋ ಕಾವೇರಿ ನದಿ ಹತ್ರ ಕರ್ಕೊಂಡು ಹೋಗ್ತೀರಾ? ಅಮ್ಮ, ದಿಢೀರಂತ ಕಾವೇರಿ ನದಿ ತೀರಕ್ಕೆ ಯಾಕೆ ಕರ್ಕೊಂಡು ಹೋಗು ಅಂತಂದ್ರಿ? ನಿಮ್ಗೆ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಹೇಳಿ, ಕಿರಿಕಿರಿ ಆಗೋದಾದ್ರೆ ಬೇಡ. ನಾನ್ ನನ್ನ ಯಜಮಾನ್ರನ್ನ ಕಳ್ಕೊಂಡಿದ್ದು ಇದೇ ಕಾವೇರಿ ನದಿಲಿ. ಸ್ನಾನಕ್ಕೆ ಅಂತ ನದಿಗಿಳ್ದೋರು ಕಾಲ್ ಜಾರಿದ್ರೋ ಇಲ್ಲ ನೀರೇ ಸೆಳ್ಕೊಂಡು ಹೋಯ್ತೋ, ಕಣ್ಣೆದ್ರಿಗೇನೆ ಕೊಚ್ಕೊಂಡು ಹೊಟ್ಟೋದ್ರು. ಅವತ್ ರಾತ್ರಿ ತನಕ ಅಲ್ಲ, 1 ವಾರ ಹುಡುಕಿದ್ರು ಅವ್ರಿವತ್ವರೆಗೂ ಸಿಕ್ಕೇ ಇಲ್ಲ. ಕೊಚ್ಕೊಂಡು ಇನ್ನೊಂದು ದಡಕ್ಕೆ ಸೇರಿದ್ರೋ ಅಥವಾ ಪ್ರಾಣಾನೇ ಬಿಟ್ರೋ ಗೊತ್ತಿಲ್ಲ. ಯಾಕೋ ಗೊತ್ತಿಲ್ಲ, ಬೆಳಿಗ್ಗೆ ಎದ್ದಾಗ್ಲಿಂದ ಅವರು ತುಂಬಾ ಜ್ಞಾಪಕಕ್ಕೆ ಬರ್ತಾ ಇದ್ರು. ಅದಕ್ಕೆ ಇಲ್ಲಿ ಕರ್ಕೊಂಬನ್ನಿ ಅಂದೆ. ಜೊತೆಗೆ ಅವ್ರ ಜೊತೆ ಬಾಳಿ ಬದುಕಿದ ನಮ್ಮನೆನ ಮಾರ್ಸಿದ್ದು ಮೀನಾಕ್ಷಿನೇ. ನಾನು ಒಚ್ಚಾವ್ಗೆ ತಂದ್ಕೊಡ್ತಾ ಇದ್ ಮನೆನ ಮಾರ್ಬಿಟ್ರಾ? ಮಾರ್ಲಿಲ್ಲ, ಮಾರ್ಸಿದ್ರು. ಅರ್ಥ ಆಗ್ಲಿಲ್ಲ. ಮದ್ವೆಯಾಗಿ ಮನೆ ತುಂಬಿಸ್ಕೊಂಡಾಗಿಂದ್ಲೂ ನನ್ಗೂ ನನ್ನ ಸೊಸೆಗೂ ಮಾತಷ್ಟಕ್ಕಷ್ಟೇ. ಅವತ್ ನನ್ನ ಹುಟ್ಟಿದಬ್ಬ ದಿನ ನಿಮ್ಗಳ ಮುಂದೆ ಗಲಾಟೆ ಆದ್ಮೇಲಂತೂ ನನ್ನತ್ರ ಚೂರುಪಾರು ಆಡ್ತಿದ್ ಮಾತುಗಳ್ನೂ ಬಿಟ್ಬಿಟ್ಲು. ಇದಾಗಿ ಸುಮಾರು ಕಾಲನೇ ಆಯ್ತು. ಒಂದಿನ ನರುಕ ಚತುರ್ಥಿ. ಧೈರ್ಯ ಮಾಡಿ ನನ್ನ ಮಗ ನನ್ನ ಜೊತೆ ಮಾತಾಡ್ದ. ಸ್ವಾತಿ, ನಿಂದು ಊಟ ಆಯ್ತಲ್ವಾ? ಆಯ್ತಪ್ಪ. ಕೈ ತೊಳ್ಕೊಂಡು ಮಲ್ಕೋಗು. ಗುಡ್ ನೈಟ್ ಅಜ್ಜಿ. ಗುಡ್ ನೈಟ್. ಗುಡ್ ನೈಟ್ ಅಮ್ಮ. ಅಮ್ಮ, ನಿನ್ನ ಹತ್ರ 2 ವಿಚಾರ ಮಾತಾಡಬೇಕಿತ್ತು. ಮಾತಾಡು. ಅದು ನಮ್ಮ ಕಂಪ್ನಿಯವರು ನನ್ನ ಉತ್ತರ ಭಾರತಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಲಕ್ನೋಗೆ? ಹಾಂ, ಲಕ್ನೋಗೆ. ಅವಳು ಕೂಡ ಪ್ರತಿಭಾ. ಹಾಂ,
ಪ್ರತಿಭಾನು ಅವಳ ಶೋರೂಮಲ್ಲಿ ಮಾತಾಡಿ ಅಲ್ಲಿ ಶೋರೂಮ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೋತಿಯಾಳೆ. ನೆಕ್ಸ್ಟ್ ಮಂತ್. ಹಾಂ, ನೆಕ್ಸ್ಟ್ ಮಂತೇ ಶಿಫ್ಟ್ ಆಗಬೇಕು. ಜೊತೆಗೆ ಸ್ವಾತಿನೂ ಕರ್ಕೊಂಡು ಹೋಗ್ಬೇಕು. ಮತ್ತೆ ನಾನು? ಅಫ್ಕೋರ್ಸ್ ನೀನು ನಮ್ಮ ಜೊತೆನೇ. ಆದ್ರೆ ಒಂದು ಕೆಲಸ ಆಗಬೇಕಿತ್ತು. ಹೇಳು. ಇವಳ ಹೆಸರಲ್ಲಿರೋ ಪ್ರತಿಭಾ. ಹಾಂ, ಪ್ರತಿಭಾ ಮತ್ತೆ ನನ್ನ ಹೆಸರಲ್ಲಿರೋ 3 ಬೆಡ್ರೂಮ್ ಹೊಸ ಫ್ಲ್ಯಾಟ್ನ ನಿನ್ನ ಹೆಸರಿಗೆ ಬರೆಯೋಣ ಅಂತ. ಯಾಕೆ? ಈ ಮನೆ ನನ್ನ ಹೆಸರಲ್ಲೇ ಇದೆಯಲ್ಲ. ಅಲ್ಲ, ಇದೆ ಅಂತ ಗೊತ್ತು. ಆದರೆ ಈ ಮನೇನ ಮಾರ್ಬೇಡ ಅಂತ. ಈ ಮನೆ ಮಾರಿದ ಬರೋ ದುಡ್ಡಲ್ಲೇ ಲಕ್ನೋದಲ್ಲೇ 5 ಬೆಡ್ರೂಮ್ ಫ್ಲ್ಯಾಟು ಅಥವಾ ವಿಲಾನ ತಗೊಂಬೇಡ ಅಂತ. ನಿನಗದು ಆತಂಕ ಬೇಡ, ನಾವು ನಿನ್ನನ್ನು ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿ ನೋಡ್ಕೋತೀವಿ. ನಿನ್ಗೆ ಯಾವುದೇ ಕುಂದುಕೊರತೆ ಬರ್ದಂಗೆ ನಾವು ಕಾಪಾಡ್ಕೋತೀವಮ್ಮ. ಆಮೇಲೆ ನಿನಗೆ ಬರೀತಿರೋ 3 BHK ಫ್ಲ್ಯಾಟ್ನ ಬಾಡಿಗೆ ಕೊಟ್ಬೇಡ. ಅದರಿಂದ ನಿನಗೆ ಬಾಡಿಗೆ ಬರುತ್ತೆ, ಜೊತೆಗೆ ನಿನ್ನ ಪೆನ್ಷನ್ನು, ಅದರಿಂದ ಬರೋ ಬಾಡಿಗೆ ಎರಡೂ ನಿನಗೆ ಸೇರುತ್ತೆ. ಅದರಲ್ಲಿ 1 ಪೈಸಾ ಕೂಡ ನಮಗೆ ಬೇಡ. ಇಷ್ಟೇ ವಿಚಾರ. ಆದ್ರೆ ಸೂರಿ, ಇದ್ ನಿಮ್ಮಪ್ಪ ನಾನು ನೀನು ಬೆಳೆದ ಮನೆ ಕಣೋ. ಬೇಡ್ವೋ, ಬಿಟ್ಕೊಡಕ್ ಸಂಕಟ ಆಗತ್ತೆ. ಹಾಗೆ ಮಾರ್ಲೇಬೇಕು ಅಂತಿದ್ರೆ ಅಟ್ಲೀಸ್ಟ್ ನಾನು ಕಣ್ಮುಚ್ಕೊಳ್ಳೋ ತನಕ ಆದ್ರೂ ಕಾಯೋ. ಪ್ರತಿಭಾ ಅವತ್ತಿಡೀ ರಾತ್ರಿ ನಾನು ನಿದ್ದೆನೇ ಮಾಡ್ಲಿಲ್ಲ. ಮಂಚದ ಮೇಲೆ ಹೊರಳೂ ಇಲ್ಲ, ಚೇರ್ನಲ್ಲೇ ಕೂತಿದ್ದೆ. ಬೆಳಿಗ್ಗೆ 11:30 ಹೊತ್ತಿಗೆ ಮನೇಲಿ ಉಳಿದೋರು ಯಾರೂ ಇರಲಿಲ್ಲ. ಕಾಲಿಂಗ್ ಬೆಲ್ ಸದ್ದಾಯ್ತು. ನಮಸ್ಕಾರಮ್ಮ. ನಮಸ್ಕಾರ. ಹೇಳಿ. ನನ್ನ ಹೆಸರು ಮೀನಾಕ್ಷಿ ಅಂತ, ರಿಯಲ್ ಎಸ್ಟೇಟ್ ಏಜೆಂಟು. ಏನಾಗಬೇಕಾಗಿತ್ತು? ಈ ಮನೆ ಮಾರಾಟ ಮಾಡ್ತಾ ಇದ್ದೀರಲ್ಲ, ಡಾಕ್ಯುಮೆಂಟ್ಸ್ ಬೇಕಿತ್ತು. ಮಿಸ್ಟರ್ ಸುರೇಂದ್ರನಾಥ್ ಅವರು ನಮ್ಮ ಮನೆ ಹತ್ರ ಹೋಗಿ ನಮ್ಮ ತಾಯಿ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಅಂತ ಅಡ್ರೆಸ್ ಕೊಟ್ಟು ಕಳಿಸಿದ್ರು. ಅದಕ್ಕೆ ಬಂದೆ. ಅವ್ರಿಗೆ ಫೋನ್ ಮಾಡಿಕೊಡ್ತೀನಿ, ಮಾತಾಡಿ ಡಾಕ್ಯುಮೆಂಟ್ಸ್ ಕೊಡಿ. ಹಲೋ ಸರ್, ಮೀನಾಕ್ಷಿ ಹಿಯರ್. ಹಾಂ, ಟೆಲ್ ಮೀ. ಸರ್, ನಿಮ್ಮ ಮನೆ ಹತ್ರ ಬಂದು ನಿಮ್ಮ ತಾಯಿಯವ್ರ ಜೊತೆ ಇದ್ದೀನಿ. ಅವ್ರ ಜೊತೆ ಮಾತಾಡಿ ಡಾಕ್ಯುಮೆಂಟ್ಸ್ ಕೊಡ್ಸಿದ್ರೆ ಆದಷ್ಟು ಬೇಗ ಪಾರ್ಟಿ ಜೊತೆ ಮೀಟಿಂಗ್ ಫಿಕ್ಸ್ ಮಾಡಿಸ್ತೀನಿ. ಕೊಡಿ ಅವ್ರಿಗೆ. ಅಮ್ಮ. ಹೇಳು ಸೂರಿ. ಅಮ್ಮ, ಅವ್ರಿಗೆ ಮನೆ ಪತ್ರ ಇರೋ ಪೂರ್ತಿ ಕವರ್ ಕೊಡು, ಆಮೇಲೆ ಬಂದು ನಾನು ಹತ್ರ ಮಾತಾಡ್ತೀನಿ. ಸೂರಿ, ಬೇಡ್ವೋ. ಹಲೋ 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 ಹಲೋ. ಯಾಕಮ್ಮ, ಲೈನ್ ಕಟ್ಟಾಯ್ತಾ? ಇಲ್ಲಮ್ಮ, ಮನಸ್ಫೂರ್ತಿಯಾಗಿ ಕೊಡು. ನಿನ್ನ ಆಶೀರ್ವಾದನೇ ನನಗೆ ಶ್ರೀರಕ್ಷೆ ಅಂದ. ನೀವು ನಿಜವಾಗ್ಲೂ ಪುಣ್ಯ ಮಾಡಿದ್ರಿ ಇಂಥ ಮಗನ ಪಡೆಯೋದಕ್ಕೆ. ಹೆತ್ತವ್ರನ್ನ, ವಯಸ್ಸಾದವ್ರನ್ನ ಕಾಲ್ ಕಸಕ್ಕಿಂತ ಕಡೆ ಮಾಡ್ತಾರೋ ಈ ಜಗತ್ತಲ್ಲಿ ಇಂಥ ಮಕ್ಕಳು ಇದ್ದಾರೆ ಅಂದ್ರೆ ಆಶ್ಚರ್ಯ ಆಗತ್ತೆ. ಹೌದು, ಹೇಳ್ಕೊಂಡ್ರೆ ಜಂಬಕ್ಕೆ ಅಂತ ಅನ್ಸ್ಬೋದು. ನನ್ನ ಮಗ ಮನುಷ್ಯನೇ ಅಲ್ಲ, ದೇವ್ರಂದ್ರೂ ತಪ್ಪಾಗಲ್ಲ. ಬಾಮ್ಮ ಒಳಗೆ, ಪೇಪರ್ಸ್ ಕೊಡ್ತೀನಿ. ಇರ್ಲಿಮ್ಮ, ನೀವು ಕೊಡಿ. ಹಲೋ, ಹೇಳಿ ಸರ್. ಡಾಕ್ಯುಮೆಂಟ್ಸ್ ಕೊಟ್ರಾ? ಇಲ್ಲ, ತರೋಕೆ ಅಂತ ಒಳಗೆ ಹೋಗಿದ್ದಾರೆ. ಸರಿ, ಆದರೆ ನಾನು ಅವ್ರಿಗೆ ಮತ್ತೆ ಫೋನ್ ಮಾಡಿದ್ದೆ ಅಂತ ಹೇಳ್ಕೋಬೇಡಿ. ಯಾಕೆ? ಅಯ್ಯೋ ಮೇಡಮ್, ನಮ್ಮಮ್ಮ ನನ್ನನ್ನು ತುಂಬ ಕೇರ್ ಮಾಡ್ತಾರೆ. ಗಂಟೆಗೂ ಫೋನ್ ಮಾಡಿ ಕಷಾಯ ಕುಡಿ, ಐ ಡ್ರಾಪ್ಸ್ ಹಾಕೋ, ಊಟ ಆದಮೇಲೆ ಯಾವುದೇ ಕಾರಣಕ್ಕೂ 10 ನಿಮಿಷ ರೆಸ್ಟ್ ಮಾಡೋದನ್ನ ಮರಿಬೇಡ ಅಂತಾರೆ. ಒಬ್ಬ ಮಗನಾಗಿ ಅಮ್ಮನ ಮಾತನ್ನು ಪಾಲಿಸೋದು ನನ್ನ ಕರ್ತವ್ಯ ಅಲ್ವಾ? ಎಕ್ಸಾಕ್ಟ್ಲಿ. ಆದರೆ ನಿಮಗೆ ಗೊತ್ತು, ಈ ಕೆಲಸದ ಪ್ರೆಷರ್ಲಿ ಒಂದೊಂದ್ಸರಿ ಮಾಡೋಕ್ಕಾಗಲ್ಲ. ಅದು ಅವ್ರಿಗೆ ಗೊತ್ತಾದರೆ ಮನಸ್ಸಿಗೆ ನೋವಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮಮ್ಮನ ಮನಸ್ಸಿಗೆ ನೋವು ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಸೋ ಸ್ವೀಟ್. ಥ್ಯಾಂಕ್ಸ್. ಎಷ್ಟೇ ಆಗಲಿ ತಾಯಿ ದೇವ್ರಿಗೆ ಸಮಾನ ಅಲ್ವೇ? ನಿಜಕ್ಕೂ ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ. ತಾಯಿ ಮತ್ತೆ ಮಕ್ಕಳ ಸಂಬಂಧ ಅಂದ್ರೆ ಹೀಗಿರ್ಬೇಕು. ನಿಮ್ನ ಗುಡಿಲಿರೋ ತಾಯಿ ಕೈ ಬಿಟ್ರು, ಜನ್ಮ ಕೊಟ್ಟಿರೋ ಈ ತಾಯಿ ಮಾತ್ರ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಥ್ಯಾಂಕ್ಸ್ ಮೇಡಮ್. ಮೊದಲು ಡಾಕ್ಯುಮೆಂಟ್ಸ್ ಇಸ್ಕೊಳ್ಳೋದು ಮರಿಬೇಡಿ. ಓಕೆ. ತಗೊಮ್ಮ. ಹಾ, ಎಲ್ಲ ಡಾಕ್ಯುಮೆಂಟ್ಸ್ ಇದೆಯಮ್ಮ? ಬರ್ತೀನಿ. ಏನಮ್ಮ? ಹೇಳಿಮ್ಮ. ಏನಿಲ್ಲಮ್ಮ. ಪರವಾಗಿಲ್ಲ, ಹೇಳಿಮ್ಮ. ಇಲ್ಲ, ಏನೂ ಇಲ್ಲ. ಸರಿ, ಬರ್ತೀನಿ. ನನಗ್ ಮನೆ ಮಾರಕ್ ಇಷ್ಟ ಇಲ್ಲ ಅಂತ ಅವತ್ ಮೀನಾಕ್ಷಿಗ್ ಗೊತ್ತಿರ್ಲಿಲ್ಲ. ನಾನೂ ಯಾರತ್ರನೂ ಹೇಳಕ್ ಹೋಗಿರ್ಲಿಲ್ಲ.
ಹೇಳೋಣ ಅಂತಿದ್ರು ನನ್ನ ಜೊತೆ ಮಾತಾಡಕ್ಕೆ ಯಾರ್ ತಾನೇ ಇದ್ರು. ಕೊನೆಗೊಂದಿವ್ಸ ಮನೆ ಮಾರಾಟನೇ ಆಗೋಯ್ತು. ಅದು ಮೀನಾಕ್ಷಿಯಿಂದ. ದಯವಿಟ್ಟು ಕ್ಷಮಿಸಿ ಅಮ್ಮ. ನಿಜ ವಿಚಾರ ಏನು ಅಂತ ಗೊತ್ತಿದ್ದಿದ್ರೆ ಖಂಡಿತವಾಗ್ಲೂ ಈ ಕೆಲಸಕ್ಕೆ ಕೈಯೇ ಹಾಕ್ತಿರ್ಲಿಲ್ಲ. ಅವತ್ತು ನಾನು ಅಮ್ಮನ ನೋಡಿದ್ಮೇಲೆ ಮತ್ತೆ ನಾನು ಅವ್ರನ್ನ ಮೀಟ್ ಮಾಡಿದ್ದೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಅವತ್ತದೇನು ಸಂಕಟ ಆಗಿತ್ತೋ ಏನೋ ಗೊತ್ತಿಲ್ಲ. ಸೈನ್ ಹಾಕೋಕ್ಕೂ ಮುಂಚೆ ಅಮ್ಮ ಬಾಯ್ಬಿಟ್ಟು ಕೇಳೇ ಬಿಟ್ರು. ಅಮ್ಮ, ಅಮ್ಮ ಏನ್ ಸೈನೇ ಮಾಡಿಲ್ಲ? ಏನಮ್ಮ ಹೇಳಿ. ನಾನು ಕೇಳ್ತಿರೋದು ತುಂಬಾನೇ ತಡ ಅಂತ ಗೊತ್ತು, ಆದರೆ ಸಂಕಟನ ತಡ್ಕೊಳಕ್ಕಾಗ್ತಿಲ್ಲಮ್ಮ. ಹೇಗಾದ್ರೂ ಮಾಡಿ ಈ ಮನೆನ ಮಾರಿಸ್ದೇ ಇರಂಗ್ ಮಾಡಕ್ಕಾಗಲ್ವಾ? ಅಮ್ಮ, ನಾನೇನೋ ಟೆನ್ಷನ್ ಇದ್ದೀನಿ ಬಾ ಸ್ವಾತಿ, ಆಮೇಲೆ ನಾನು ಎಲ್ಲ ಕೊಡಿಸ್ತೀನಿ ಬಾ. ಅಮ್ಮ ಆಯ್ತಾ ಸೈನು? ಅಲ್ಲ ಅದು ಇಲ್ಲ, ಇನ್ನೂ ಆಗಿಲ್ಲ. ಯಾಕಮ್ಮ ಇನ್ನೂ ಸೈನ್ ಮಾಡಿಲ್ಲ? ಅಲ್ಲಪ್ಪ, ಅದು ಎಲ್ಲಿ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ಅದನ್ನೇ ಕೇಳ್ತಾ ಇದ್ದೆ. ಮೇಡಮ್, ನಾನೇ ಅಮ್ಮಂಗೆ ತೋರಿಸ್ಬಿಟ್ಟು ಸೈನ್ ಮಾಡಿಸ್ತೀನಿ, ಬನ್ನಿ ಕೊಡಿ. ಹಾಂ, ಸಾರಿ, ಪೆನ್ ಕೊಡ್ತೀರಾ? ಅಮ್ಮ ತುಂಬ ಸಿಂಪಲ್ಲು, ತಗೋ ಇಲ್ಲಿ ಮಾಡು. ಆ ಕ್ಷಣಕ್ಕೆ ನನಗೆ ಸಿಟ್ಲು ಬಡ್ದಂಗಾಗಿತ್ತು. ನೋಡ್ತಿದ್ದ ಹಾಗೆ ರಿಜಿಸ್ಟ್ರೇಷನ್ ಕೂಡ ಆಗೇ ಹೋಯ್ತು. ನನ್ನ ಕಮಿಷನ್ನ ಕ್ಯಾಶ್ನಲ್ಲೇ, ಅದು ಅಮ್ಮನ ಎದುರುಗಡೆನೇ ಕೊಟ್ಬಿಟ್ರು. ಅಷ್ಟೊತ್ತಿಗಾಗ್ಲೇ ಸತ್ಯ ಏನು ಅಂತ ನನಗೆ ಗೊತ್ತಾಗ್ಬಿಟ್ಟಿತ್ತು. ಆಗ ನನಗ್ ಶುರುವಾಗಿದ್ದು ಸಂಕಟನೇ. ರಾತ್ರಿಯೆಲ್ಲ ಮನ್ಸು ಕಸಿವಿಸಿ ಬೆಳಿಗ್ಗೆ ಸೀದಾ ಫೋನ್ ಮಾಡಿದ್ದೆ ಅಮ್ಮನ್ಗೆ. ಹಲೋ ಅಮ್ಮ, ನಾನು ಮೀನಾಕ್ಷಿ. ಮೀನಾಕ್ಷಿ? ಹಾ, ಗೊತ್ತಾಯ್ತು, ಹೇಳಮ್ಮ. ಸ್ವಲ್ಪ ಹೊತ್ತು ನಾನು ನೀವಿಬ್ರೇ ಮಾತಾಡ್ಬೇಕಿತ್ತಲ್ಲ. ಏನ್ ವಿಷಯನಮ್ಮ? ಫೋನಲ್ಲಿ ಬೇಡಿಮ್ಮ, ನೀವೆಲ್ಲಿರ್ತೀರೋ ಹೇಳಿ, ಅಲ್ಲಿಗೆ ನಾನೇ ಬರ್ತೀನಿ. ಇನ್ ಸ್ವಲ್ಪ ಹೊತ್ತಿಗೆ ದಳ್ವಾಯಿ ಸ್ಕೂಲ್ ಹತ್ರ ಇರೋ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಅಲ್ಲೇ ಸಿಗ್ತೀಯಾ? ಹೇಳಿಮ್ಮ. ನನ್ನ ಹೆಸರು, ಇವಳ ಹೆಸರು, ನಕ್ಷತ್ರ, ಗೋತ್ರ ನಿಮಗೆ ಗೊತ್ತೇ ಇದೆ. ನಮ್ಮಿಬ್ರ ಹೆಸರಲ್ಲಿ ಮಾತ್ರ ಪೂಜೆ ಮಾಡ್ಬಿಡಿ. ಅಮ್ಮ, ತಪ್ಪು ತಿಳ್ಕೊಬೇಡಿ, ಒಂದು ಮಾತು ಕೇಳಲೆ. ಕೇಳಿ. ಬಂದಾಗ್ಲೆಲ್ಲ ತಪ್ಪದೆ ನಿಮ್ಮದು ಸೇರಿಸಿ ಮನೆಯವರಸರಿಗೆಲ್ಲ ಅರ್ಚನೆ ಮಾಡಿಸ್ತಾ ಇದ್ರಿ. ಇವತ್ತ್ಯಾಕೆ ನಿಮ್ಮಿಬ್ಬರದ್ದು ಮಾತ್ರ ಮಾಡಿಸಿ ಮಗ ಸೊಸೆ ಬಿಟ್ಬಿಟ್ರಲ್ಲ? ಅವರಿಬ್ರು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ಕ್ಷಮಿಸಿ ತಾಯಿ, ವಿಚಾರ ಗೊತ್ತಿರಲಿಲ್ಲ, ಕೇಳೇ ಬಿಟ್ಟೆ. ಪರವಾಗಿಲ್ಲ. ಆ ಸ್ವಾಮಿ ಅವರಿಬ್ಬರ ಆತ್ಮಕ್ಕೆ ಶಾಂತಿ ಕೊಟ್ಟು ನಿಮಗೂ ಆ ಧೈರ್ಯ ಕೊಟ್ರೆ ಅಷ್ಟೇ ಸಾಕು. ಅವರಿಬ್ರು ಆತ್ಮಕ್ಕೆ ಶಾಂತಿ ಕೊಡದೇ ಇದ್ರೂ ಪರವಾಗಿಲ್ಲ, ನನಗ್ ಧೈರ್ಯ ಕೊಟ್ರೆ ಸಾಕು. ಅಮ್ಮನೆದೆಯಲ್ಲಿ ಅದೆಷ್ಟು ಆಕ್ರೋಶ ಆಯ್ತೋ ಗೊತ್ತಿಲ್ಲ, ಆದ್ರೆ ಅರ್ಚಕ್ರು ಮಾತ್ರ ತಬ್ಬಿಪ್ಪು. ಪ್ರಸಾದ ತಿಂತ ಅಮ್ಮ ನಾನು ಇಬ್ರೂ ಸೈಲೆಂಟು. ಆಮೇಲೆ ನಾನೇ ಮಾತಾಡೋದಕ್ಕೆ ಶುರು ಮಾಡಿದೆ. ಅಮ್ಮ, ನನಗೆಷ್ಟೇ ಕ್ಷಮೆ ಕೇಳಿದ್ರೂ ಆಗಿರೋದನ್ನ ಬದಲಾಯಿಸೋದಕ್ಕಾಗೋದಿಲ್ಲ. ಆದರೂ ಕೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ನಿಮಗೆ ಗೊತ್ತಿಲ್ಲದೆ ಮನೆ ಮಾರಿಸಿ ನಿಮಗೆ ತುಂಬ ನೋವು ಕೊಟ್ಬಿಟ್ಟಿದ್ದೀನಿ. ಕೆಲವು ಸಲ ಎದೆ ಇರೋದೆ ನೋವು ತುಂಬ್ಕೊಳ್ಳೋಕೇನೋ ಅಂತ ಅನ್ಸ್ಬಿಡತ್ತೆ. ನಾನು ಮತ್ತೆ ಕೇಳ್ತಾ ಇದ್ದೀನಿ, ನನ್ನ ದಯವಿಟ್ಟು ಇರ್ಲಿ ಬಿಡಮ್ಮ, ಇದ್ರಲ್ಲಿ ನಿಂದೇನ್ ತಪ್ಪಿದೆ. ನನಗ್ ಮನೆ ಕಳ್ಕೊಂಡಿದ್ ನೋವು ಇದ್ರೂ ಪರವಾಗಿಲ್ಲ, ಆದ್ರೆ ನನಗ್ ನೋವಾಯ್ತು ಅಂತ ನೀನ್ ಅರ್ಥ ಮಾಡ್ಕೊಂಡ್ಯಲ್ಲ, ಅಷ್ಟ್ ಸಾಕು. ಆ ಭಗವಂತ ನನಗ್ ಮಕ್ಕಳನ್ನ ಕೊಡೋ ಬದಲು ನಿಮ್ಮಂಥ ಮನಸ್ಸುಗಳನ್ನ ಕೊಟ್ಟಿದ್ದಿದ್ರೆ ನನಗಷ್ಟೇ ಸಾಕಾಗಿತ್ತು. ಕಾಲ ಕೂಡ್ ಬಂದ್ರೆ ಮತ್ತೆ ಸಿಗೋಣ. ನಾನಿನ್ ಹೊರಡ್ತೀನಿ. ಅಮ್ಮ, ಒಂದ್ ನಿಮಿಷ ತಗೊಳ್ಳಿಮ್ಮ. ಏನಿದು? ನಿಮ್ಮ ಮನೆ ಮಾರಿಸಿದ್ದಕ್ಕೆ ನನಗೆ ಕಮಿಷನ್ ಅಂತ ನಿಮ್ಮ ಮಗ ಕೊಟ್ಟಿರೋ ಪೂರ್ತಿ ಕ್ಯಾಶು. ಕಮಿಷನ್ ತಗೊಳ್ಳೋದೆ ನಮ್ಮ ಕೆಲಸದ ಧರ್ಮ ಮತ್ತು ಆದಾಯ. ಆದರೆ ಈ ವಿಷಯದಲ್ಲಿ ನನಗೆ ಕಮಿಷನ್ಗಿಂತ ಪಶ್ಚಾತ್ತಾಪ ಅನ್ನೋ ಪೇಮೆಂಟೇ ಸಾಕು. ಇನ್ಮುಂದೆ ನೀವೆಲ್ಲಿರ್ತೀರೋ ಹೇಗಿರ್ತೀರೋ ನನಗೆ ಗೊತ್ತಿಲ್ಲ, ಆದರೆ ನಿಮ್ಗೆ ಏನೇ ಬೇಕಿದ್ರೂ ನನ್ನ ಕರೀರಿ.
ಕೊನೆಗೆ ನಗಕ್ಕೆ ಕರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಅಳಬೇಕು ಅನ್ನಿಸ್ದಾಗ ನನ್ನ ನೆನ್ಪು ಮಾಡ್ಕೊಳ್ಳಿ. ಆಶೀರ್ವಾದ ಮಾಡಿ ಮ್ಯಾಮ್. ಅವತ್ತೇ ಲಾಸ್ಟು ನಾನು ಅಮ್ಮನ ನೋಡಿದ್ದು. ನಾನು ಮತ್ತೆ ಭೇಟಿ ಮಾಡಿದ್ದೆ 3 ಬೆಡ್ರೂಮ್ ಫ್ಲ್ಯಾಟು ಬಾಡಿಗೆಗಿದೆ ಅಂತ ಪೇಪರ್ನಲ್ಲಿ ಆ್ಯಡ್ ನೋಡಿದ್ಮೇಲೆ. ಆಮೇಲೆ ಮನೆ ವಿಚಾರವಾಗಿ ಮಾತಾಡೋಣ ಅಂತ ವೃದ್ಧಾಶ್ರಮಕ್ಕೆ ಹೋದ್ಮೇಲೆ ನನಗೂ ಗೊತ್ತಾಗಿತ್ತು ಪೇಪರ್ನಲ್ಲಿ ಆ್ಯಡ್ ಕೊಟ್ಟಿದ್ದ ಸುಧಾಮೂರ್ತಿ ಇವರೇ ಅಂತ. ಮಾತಾಡ್ತಾ ಮಾತಾಡ್ತಾ ಹೀಗೆ 3 ಹುಡುಗರು 1 ಹುಡುಗಿ ಅಂತ ಹೇಳಿದ್ಮೇಲೆ ಅಮ್ಮ ನಿಮ್ಗಳನ್ನ ವೃದ್ಧಾಶ್ರಮಕ್ಕೆ ಬರೋದಕ್ಕೆ ಹೇಳಿದ್ರು. ಹೌದೇ? ಆಮೇಲೆ ನೀವು ವೃದ್ಧಾಶ್ರಮಕ್ಕೆ ಬಂದು ತಲೆ ಸುತ್ತ ಬಿದ್ಮೇಲೆನೆ ಅಮ್ಮ ನಿಮ್ಮ ಒಡನಾಟ ಏನು ಅಂತ ನನಗೆ ಗೊತ್ತಾಗಿತ್ತು. ಓ ಅದೆಲ್ಲ ಸರಿಯಮ್ಮ. ನೀವು ಮನೆ ಮಾರ್ಕೊಂಡು ಉತ್ತರ ಭಾರತಕ್ಕೆ ಅಂತ ಹೊರಟವರು ವೃದ್ಧಾಶ್ರಮಕ್ಕೆ ಹೇಗೆ ಬಂದ್ರಿ? ಅವತ್ ಮನೆ ಖಾಲಿ ಮಾಡ್ಕೊಂಡು ಎಲ್ರೂ ಹೊರಟಿದ್ದೆ ಏರ್ಪೋರ್ಟ್ಗೆ. ಆದ್ರೆ ಕಾರು ಸೀದಾ ಬಂದಿದ್ದೆ ಈ ವೃದ್ಧಾಶ್ರಮಕ್ಕೆ.